वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं साकनरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सह गणललिता श्रीविशाखान्वितांश हे कृष्णा करुणा सिन्धु दीनबन्धो जगत्पते गोपेश गोपिका कान्ता राधा कान्त नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। रामाय रामभद्राय रामचंद्राय वेधसे रघुनाथाय नाथाय सीताय पतये नमः। अञ्जनानन्दनं वीरं जानकी शोकनाशनं कपीशमक्षान्तारं वन्दे लङ्काभयङ्करम्। यत्र यत्र रघुनाथकीर्तनं तत्र तत्र कृतमस्तकाञ्जलिम्। ॐ तपस्वाध्याये निरतं तपस्वी वाग्विदामरं नारदं परिपप्रच्छ वाल्मीकिर्मुनिपुङ्गवं मानिषादप्रतिष्ठां तमगमः शाश्वती स्माः यत्क्रौञ्चमितनादेकम् अवधीः काममोहिताः। श्री रामचंद्र भगवान की जय। अनंत कोटि वैष्णव वृंद की जय। जगत गुरु शिल प्रभुपाद की जय। शिल गुरुदेव की जय। नमो विष्णुपादाय कृष्ण प्रेष्ठाय भूतले श्रीमते भक्ति विकास स्वामी नामिने। श्रीमद् वाल्मीकि रामायण ಅರಣ್ಯಕಾಂಡ. ಹ್ಮ್ ಅರಣ್ಯಕಾಂಡದಲ್ಲಿ ನಾವು ಸ್ವಲ್ಪ ರೀಕ್ಯಾಪ್ ಮಾಡೋಣ. ಏನಾಯ್ತು? ಭಗವಾನ್ ಶ್ರೀರಾಮಚಂದ್ರ ಲಕ್ಷ್ಮಣ ಮತ್ತೆ ತಾಯಿ ಸೀತೆ ಪಂಚವಟಿಗೆ ಬರ್ತಾರೆ. ಪಂಚವಟಿಲಿ ಸುಂದರವಾದ ಒಂದು ಪರ್ಣಕುಟೀರವನ್ನ ನಿರ್ಮಿಸಿಕೊಂಡು ಅಲ್ಲಿ ತಮ್ಮ ವನವಾಸವನ್ನ ಕಳೀತಾ ಇರ್ತಾರೆ. ಅಲ್ಲಿಗೆ ಶೂರ್ಪನಖಿ ಬರ್ತಾಳೆ. ಶೂರ್ಪನಖಿ ಒಂದು ಸುಂದರ ಸ್ತ್ರೀ ರೂಪದಲ್ಲಿ, ಮಾಯಾ ರೂಪದಲ್ಲಿ ಬಂದು ರಾಮಚಂದ್ರನಲ್ಲಿ ಬೇಡ್ಕೊಳ್ತಾಳೆ, ನನ್ನನ್ನ ವಿವಾಹ ಮಾಡ್ಕೋ, ನಾನು ನಿನಗೆ ಸೂಕ್ತ ಪತ್ನಿ. ಹೀಗೆಲ್ಲ ರಾಮಚಂದ್ರನಿಗೆ ಕಾಮದ ಬಲೆಯನ್ನ ಹಾಕ್ತಾಳೆ. ಅಲ್ಲಿ ಒಂದು ಸನ್ನಿವೇಶ ಸೃಷ್ಟಿ ಆಗುತ್ತೆ. ಯಾಕಂದ್ರೆ ಈಗ ಅವಳನ್ನ ರಾವಣನ ಪ್ರಚೋದನೆ ಮಾಡಕ್ಕೆ ಕಳಿಸಬೇಕು. ಶೂರ್ಪನಕ್ಕೆ ಮೂಗು ಮತ್ತೆ ಕಿವಿಯನ್ನ ಕತ್ತರಿಸಿ ಮೊದಲು ಅವಳು ರಾವಣನ ಹತ್ರಕ್ಕೆ ಹೋಗೋದಿಲ್ಲ, ಖರದೂಷಣರ ಹತ್ರ ಹೋಗ್ತಾಳೆ. ಪಂಚವಟಿಲಿ ಅವರ ಇಬ್ಬರು ಸೋದರರು, ಅವರು ಅಣ್ಣ ತಮ್ಮಂದರು ಖರದೂಷಣರು. ಅವರು 14 ಜನ ಭಯಂಕರ ರಾಕ್ಷಸರನ್ನ ಕಳಿಸ್ತಾರೆ ರಾಮಚಂದ್ರ ಲಕ್ಷ್ಮಣನ ಕೊಲ್ಲೋದಕ್ಕೆ. ಅಲ್ಲಿ ಏನ್ ಸಂವಾದ ಆಯ್ತು, ಅದಾದ್ಮೇಲೆ 14,000 ಜನ ಬರ್ತಾರೆ. ಅದನ್ನ ಕ್ಷಣಾರ್ಧದಲ್ಲಿ ಭಗವಾನ್ ಶ್ರೀರಾಮಚಂದ್ರ ಅವರನ್ನ ಸಂಹಾರ ಮಾಡ್ಬಿಡ್ತಾನೆ. ಅದರಲ್ಲಿ ಒಬ್ಬ ಅಕಂಪನ ಅವನ್ ಮಾತ್ರ ಉಳಿಸ್ತಾನೆ. ಏನಕ್ಕೆ? ನಿನ್ನೆ ನಾವು ಅದನ್ನ ಕಾರಣವನ್ನ ತಿಳ್ಕೊಂಡ್ವಿ. ಅಕಂಪನ ಹೋಗ್ಬೇಕು, ಓಡೋಗಿ ರಾವಣನ್ಗೆ ವಿಷಯವನ್ನ ಮುಟ್ಟಿಸ್ಬೇಕು, ರಾವಣನ ಪ್ರಚೋದನೆ ಮಾಡ್ಬೇಕು. ಅಲ್ಲಿ ಶೂರ್ಪನಖಿ ಏನು ರಾವಣನ್ಗೆ ಬೋಧನೆ ಮಾಡ್ತಾಳೆ ಅದನ್ನ ಅವನು ನಿನ್ನೆ ಸ್ವಲ್ಪ ಚುಟುಕಾಗಿ ನೋಡಿದ್ವಿ. ಶೂರ್ಪನಖಿ ಹೇಳ್ತಾಳೆ, ಅಣ್ಣ, ನಾನು ಜನಸ್ಥಾನದಹಂ ಯಾತ ಕದಾಚಿತ್ ಗೌತಮಿ ತಟೆ. ನಾನು ಹೀಗೆ ಗೌತಮಿ ನದಿ ದಡದಲ್ಲಿ ಓಡಾಡಬೇಕಾದ್ರೆ ಜನಸ್ಥಾನದಲ್ಲಿ ಇಬ್ರು ಮುನಿಜನರು ಇದ್ರು. ತತ್ರ ಪಂಚವಟಿ ನಾಮ ಪುರ ಮುನಿಜನಾಶ್ರಯ. ಅಲ್ಲಿ ಋಷಿಗಳಿರುವಂತ ಜಾಗ. ಅಲ್ಲಿ ಸುಂದರವಾದ ಇಬ್ರು ಪುರುಷರನ್ನ ಕಂಡೆ. ಅವನ ಹೆಸರು ತತ್ರಾಶ್ರಮೇ ಮಯಾ ದೃಷ್ಟೋ ರಾಮೋ ರಾಜೀವಲೋಚನ. ರಾಮನ ಸೌಂದರ್ಯಕ್ಕೆ ಮರಳಾಗ್ಬಿಟ್ಟಿದ್ಲು. ಅಲ್ಲಿ ಹೋಗಿ ಹೊಗಳ್ತಾ ಇದ್ದಾಳೆ, ರಾಮಚಂದ್ರನ ಗುಣಗಾನ ಮಾಡ್ತಾ ಇದ್ದಾಳೆ. ಭಗವಂತ ಎಷ್ಟು ಕರುಣಾಮಯಿ ನೋಡಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ಭಗವಂತನ ಹೀಯಾಳಸಕ್ಕಾದ್ರೂ ಹೊಗಳ್ಬಿಟ್ರೆ ಭಗವಂತ ಅದನ್ನ ಸ್ವೀಕಾರ ಮಾಡ್ಬಿಡ್ತಾನೆ. ಎಷ್ಟು ಗುಣ ನೋಡಿ ಒಂದು ಕಲ್ಯಾಣ ಗುಣ. ಅದಕ್ಕೆ ಸರ್ವ ಕಲ್ಯಾಣ ಗುಣ ಸಂಪನ್ನ ಶ್ರೀರಾಮಚಂದ್ರ ರಾಜೀವಲೋಚನ.
ಅವನು ಯಾರ ಮೇಲೆ ದೃಷ್ಟಿ ಹಾಕ್ಬಿಡ್ತಾನೋ ಅವ್ರು ಉದ್ಧಾರ ಆಗ್ಬಿಡ್ತಾರೆ. ಅದು ಶೂರ್ಪನಖಿ ಆಗಿರ್ಬೋದು, ಮಾರೀಚ ಆಗಿರ್ಬೋದು, ರಾವಣನೇ ಆಗಿರ್ಬೋದು. ಯಾರ ದೃಷ್ಟಿ ಬೀಳುತ್ತೆ ಅವರು ಉದ್ಧಾರ ಆಗ್ಬಿಡ್ತಾರೆ. ಇವಳು ಹೇಳ್ತಾಳೆ ಶೂರ್ಪನಖಿ, ಧನುರ್ಬಾಣದರ ಶ್ರೀಮಾನ್ ಜಟ ವಲ್ಕಲ ಮಂಡಿತ. ನೋಡಕ್ ಹೇಗಿದ್ದ ಅಂದ್ರೆ ಸುಂದರವಾಗಿದ್ದ. ಅದೇ ಜಟಾವಲ್ಕಲ, ಜಟೆ ಅಂದ್ರೆ ವಲ್ಕಲ ಅಂದ್ರೆ ಉತ್ತು ತರ ಇರುತ್ತೆ ಮೇಲ್ಗಡೆ ಕೂದ್ಲು. ಅಂದ್ರೆ ಋಷಿಗಳು ಹಾಕಿರ್ತಾವೆ ಗಂಟು ಕಟ್ಟಿಬಿಟ್ಟು, ನಾವು ಮಕ್ಳಿಗೆಲ್ಲ ಹಾಕಿರ್ತೇವೆ ಸಣ್ಣವ್ರು ಇರ್ಬೇಕಾದ್ರೆ. ಆತರ ಋಷಿ ಮುನಿಗಳು ನೋಡಕ್ಕೆ ಹೇಗ್ ಕಾಣಿಸ್ತಾ ಇದ್ದವನು. ಶ್ರೀಮಾನ್ ಧನುರ್ಬಾಣದರ, ನೋಡಿದ್ರೆ ಕೈಯಲ್ಲಿ ಧನುರ್ಬಾಣ ಇದೆ, ಆದ್ರೆ ಋಷಿ ತರ ಕಾಣಿಸಿದ್ದಾನೆ ಅಂತೇಳಿ ಹೇಳ್ತಿದ್ದಾಳೆ. ನಾನು ಹೋದೆ ಮೇಲೆ ಅವರ ರಾಮಚಂದ್ರನ ಪತ್ನಿ ಇದ್ಲು. ಹೋಗಿ ನೋಡ್ತೀನಿ, ತಸ್ಯ ಭಾರ್ಯ ವಿಶಾಲಾಕ್ಷಿ ರೂಪಿಣಿ ಶ್ರೀ. ಹೇಗಿದ್ಲಂದ್ರೆ ಸಾಕ್ಷಾತ್ ಲಕ್ಷ್ಮೀ ರೂಪ. ಆದ್ರೆ ರಾಮಚಂದ್ರ ಅಂತ ಹೇಳ್ಬೇಕಾದ್ರೆ ಹೇಳ್ತಾಳೆ, ನೀನು ನಿನ್ನ ಪತ್ನಿ ಇದ್ದಾಳಲ್ಲ, ನೋಡಕ್ಕೆ ಅಷ್ಟು ಅಸಹ್ಯವಾಗಿದ್ದಾಳೆ, ನಾನು ಇಷ್ಟು ಸುಂದರವಾಗಿದ್ದೀನಿ, ನನ್ನ ಮದುವೆ ಮಾಡ್ಕೋ, ಅವಳು ಡೈವರ್ಸ್ ಕೊಟ್ಬಿಡು ಅಂತ ಮಾತಾಡ್ತಾಳೆ ಶೂರ್ಪನಖಿ. ಇಲ್ಲೊಂಥರ ಮಾತಾಡ್ತಾಳೆ, ಅಲ್ಲೊಂಥರ ಮಾತಾಡ್ತಾಳೆ. ಆಮೇಲೆ ರಾವಣನಿಗೆ ಪ್ರವೋಕ್ ಮಾಡ್ತಾಳೆ. ಮುಂದೆ ಆಗ್ಬೇಕಲ್ಲ, ಸನ್ನಿವೇಶ ಕ್ರಿಯೇಟ್ ಆಗ್ಬೇಕು. ಸೊ ಅದಕ್ಕೋಸ್ಕರ ಶೂರ್ಪನಖಿ ಒಂದು ಕೆಟ್ಟ ಸನ್ನಿವೇಶವನ್ನ ಸೃಷ್ಟಿ ಮಾಡ್ಬಿಡ್ತಾಳೆ. ಆಮೇಲೆ ಅವನನ್ನ ಫಸ್ಟ್ ನಿಂದನೆ ಮಾಡ್ತಾಳೆ. ನೀನೊಬ್ಬ ಕುಡುಕ, ಯಾವಾಗಲೂ ಸ್ತ್ರೀ ಲೋಲುಪನಾಗಿದ್ದುಕೊಂಡು ಇಲ್ಲಿ ಏನ್ ರಾಜ್ಯದಲ್ಲಿ ಏನ್ ನಡೀತದೆ ಅಂತಾನೆ ಗೊತ್ತಾಗದೇ ಇರೋಷ್ಟು ಮೂಢನಾಗ್ಬಿಟ್ಟಿದೆ ನೀನು, ಹಾಗೆ ಹೀಗೆ ಅಂತೆಲ್ಲ ಹೀಯಾಳ್ಸಿ ಮಾತಾಡ್ತಾಳೆ. ಅದಾದ್ಮೇಲೆ ಶೂರ್ಪನಖಿಗೆ ಸ್ವಲ್ಪ ಸಮಾಧಾನ ಆಯ್ತು. ಯಾಕೆಂದ್ರೆ ಈಗ ರಾವಣ ಸೀತೆನ ಹೊತ್ಕೊಂಬರಕ್ಕೆ ಒಂದು ಉಪಾಯ ಮಾಡ್ತಾಳೆ. ಅಂದ್ರೆ ಹೇಗಾದ್ರೂ ಸರಿ ರಾಮನನ್ನ ಕೊಲ್ಲಬೇಕು ಅನ್ನೋದು ದ್ವೇಷ ಶೂರ್ಪನಖಿಗೆ. ನನ್ನನ್ನ ಪತ್ನಿಯಾಗಿ ಸ್ವೀಕಾರ ಮಾಡ್ಲಿಲ್ವಲ್ಲ ಅಂತ ಒಂದು ದ್ವೇಷಕ್ಕೆ ಏನ್ ಮಾಡ್ತಾಳೆ, ಹೋಗಿ ರಾವಣನ ಹತ್ರ ಪುಸ್ಲಾಯ್ತಾಳೆ. ಸರಿ, ರಾವಣ ಏನ್ ಮಾಡ್ದ, ರಾವಣೋ ಮನಸಾ ಕಾರ್ಯಂ ಏಕಂ ನಿಶ್ಚಿತ್ಯ ಬುದ್ಧಿಮಾನ್. ವಾಲ್ಮೀಕಿಗಳು ಹೇಳ್ತಾರೆ ಅವನು ಬುದ್ಧಿವಂತ ಅಂತೆ. ಯಾಕಂದ್ರೆ ರಾವಣೋ ಮನಸಾ ಕಾರ್ಯಂ ಏಕಂ ನಿಶ್ಚಿತ ಬುದ್ಧಿಮಾನ್. ಸೊ ನಾನು ಈಗ ಹೇಗಾದ್ರೂ ಮಾಡಿ ಯಾರನ್ನಾದ್ರೂ ಒಪ್ಪಿಸ್ಬೇಕು. ಹೇಗ್ ಮಾಡ್ಬೇಕು, ಯಾರನ್ನ ಒಪ್ಸೋದು, ಹೋಗಿ ಯಯೋ ಮಾರೀಚ ಸದನಂ ಪರಂ ಪಾರಂ ಉದನ್ವತಃ ಮಾರೀಚ ತಸ್ತ್ರ ಮುನಿವ ಜಟಾವಲ್ಕಲಧಾರಕ. ರಾವಣ ಬಂದ ಮಾರೀಚನ ಹತ್ರಕ್ಕೆ. ನೋಡಿದ್ರೆ ಮಾರೀಚ ಏನ್ ಮಾಡಿದ್ದಾನೆ, ಜಟಾವಲ್ಕಲ ತೊಟ್ಕೊಂಡು ಭಕ್ತಿ ಮಾಡ್ತಾ ಇದ್ದಾನೆ. ಅವನು ಧ್ಯಾನ ಮಾಡ್ತಾ ಕೂತಿದ್ದ. ಧ್ಯಾನ ಮಾಡ್ತಾ ಇದ್ದ, ಬುದ್ಧಿ ಬಂದ್ಬಿಟ್ಟಿತ್ತು ಅವನಿಗೆ. ರಾಮನಿಂದ ಒದೆ ತಿಂದಿದ್ನಲ್ಲ, ವಿಶ್ವಾಮಿತ್ರರ ಯಜ್ಞಕ್ಕೆ ಭಂಗ ಮಾಡಕ್ಕೆ ರಕ್ತ ಮೂಳೆ ಮಾಂಸ ಹಾಕ್ತಾ ಇದ್ರು ಮಾರೀಚ ಮತ್ತೆ ಸುಬಾಹು. ಅದಕ್ಕೋಸ್ಕರ ರಾಮ ಲಕ್ಷ್ಮಣರ ಕರ್ಕೊಂಡು ಹೋಗ್ತಾರೆ ವಿಶ್ವಾಮಿತ್ರ ಅವರ ಆಶ್ರಮಕ್ಕೆ. ಆಗ ಭಗವಂತ ಏನ್ ಮಾಡಿರ್ತಾನೆ, ಮಾರೀಚನನ್ನ ಕೊಲ್ಲದೆ ಕೇವಲ ಸುಬಾಹುವನ್ನ ಮಾತ್ರ ಕೊಂದು ಇವನು ಉಳಿಸಿರ್ತಾನೆ. ಈಗ ಅವನು ಮುನಿವೇಷಧಾರಿಯಾಗಿ ಧ್ಯಾನ ಮಾಡ್ತಾ ಕೂತಿದ್ದ. ಅಲ್ಲಿಗೆ ಬಂದ ರಾವಣ. ಬಂದು ಹೇಳ್ತಾನೆ, ಬ್ರೂಹಿಮೆ ನಹಿ ಗೋಪ್ಯಂ ಚೇತ್ಕರ ವಾಣಿ ತವ ಪ್ರಿಯಂ ನ್ಯಾಯಂ ಚೇತ್ ಬ್ರೂಹಿ ರಾಜೇಂದ್ರ ವೃಜಿನ ಮಾಂ ಸ್ಪೃಶೆ ನಹಿ. ಹಿಂದಿ ನಹಿ ಅಲ್ಲ, ಸಂಸ್ಕೃತ ನಹಿ, ಖಂಡಿತವಾಗ್ಲೂ ಆಗಲ್ಲ ಅಂತ. ಏನ್ ಹೇಳ್ತಾರೆ ನೋಡಪ್ಪ, ನೀನ್ ಏನ್ ಹೇಳು ನಾನು ಮಾಡ್ತೀನಿ. ಹೌದಾ, ಮಾಡ್ತೀಯಾ? ಹಾ ಮಾಡ್ತೀನಿ, ಆದರೆ ನ್ಯಾಯಂ ಚೇತ್ ಬ್ರೂಹಿ ರಾಜೇಂದ್ರ, ನ್ಯಾಯವಾಗಿದ್ರೆ ಮಾತ್ರ ಮಾಡ್ತೀನಿ ಅಂತ. ರಾವಣ ಎಲ್ಲಿ ನ್ಯಾಯವಾಗಿದ್ದಾನೆ? ಅವ್ನು ಮಾಡೋದೆಲ್ಲ ಅನ್ಯಾಯ, ಅಧರ್ಮ, ಅನೈತಿಕ, ಬರೀ ಇದೆ ಗೊತ್ತು ಅವನಿಗೆ. ಯಾರಿಗೆ? ಮಾರೀಚನಿಗೆ. ಇವ್ನು ಮಾಡೋದೆಲ್ಲ ಅನ್ಯಾಯದ ಕೆಲಸಗಳು ಅಂತ. ಏನ್ ಹೇಳು ನಾನು ಮಾಡ್ತೀನಿ, ಸಮಾಧಾನ ಆಗ್ಬೇಕಲ್ಲ ರಾವಣನ್ಗುನು. ಬ್ರೂಹಿಮೆ ನಹಿ ಗೋಪ್ಯಂ, ಏನ್ ಬೇಕು ರಹಸ್ಯವಾದ ಕಾರ್ಯ ನಾನೆಲ್ಲ ಮಾಡ್ತೀನಿ. ಆದರೆ ತವ ಪ್ರಿಯಂ, ನಿನ್ ಇಷ್ಟ ಆಗೋ ಕೆಲಸ ನಾನು ಮಾಡ್ತೀನಿ, ಆದ್ರೆ ನ್ಯಾಯವಾಗಿರ್ಬೇಕದು. ನ್ಯಾಯಂ ಚೇತ್ ಬ್ರೂಹಿ ರಾಜೇಂದ್ರ ವೃಜಿನ ಮಾಂ ಸ್ಪೃಶ ನಹಿ. ಆದ್ರೆ ಅದರಿಂದ ನನಗೇನು ಪಾಪ ಬರೋದಿಲ್ಲ ಅನ್ನೋದಾದ್ರೆ ಹೇಳು ನಾನು ಮಾಡ್ತೀನಿ. ಕಂಡೀಷನ್ ಅಪ್ಲೈ. ಏನ್ ಹೇಳಿದ್ರು ಮಾಡ್ತೀರಾ? ಏನ್ ಹೇಳಿದ್ರು ಮಾಡ್ತೀನಿ, ಆದ್ರೆ ನ್ಯಾಯ ಸಮ್ಮತವಾಗಿರ್ಬೇಕು. ಈಗ ರಾವಣನ್ಗೆ ಸ್ವಲ್ಪ ಇರ್ಸು ಮುರ್ಸ ಆಯ್ತು. ಇವ್ನು ಮಾಡಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಆದ್ರೆ ಬಿಡ್ಬೇಕಲ್ಲ ಅವನು. ಸೊ ಏನ್ ಮಾಡ್ತಾನೆ ರಾವಣ, ಆಯ್ತಪ್ಪ, ಸಂದರ್ಭ ಏನು ಅಂತ ಹೇಳ್ತೀನಿ. ಜನಸ್ಥಾನದಲ್ಲಿ ಅಂದ್ರೆ ಪಂಚವಟಿಯಲ್ಲಿ
ಇಬ್ರು ಸುಂದರ ಪುರುಷರು ಬಂದಿದ್ದಾರೆ, ಅವ್ರ ಜೊತೆ ಒಬ್ಳು ಸುಂದರ ಹುಡುಗಿ ಸ್ತ್ರೀ ಇದ್ದಾಳೆ, ಅವಳನ್ನ ನೀನು ಅಪಹರಣ ಮಾಡಬೇಕು. ಏನು ಅವಳ ಹೆಸರು? ತ ಆಸ್ತೆ ವಿಪಿನೇ ಘೋರೆ ಪಂಚವಟ್ಯಾಶ್ರಮೇ ಶುಭೆ ತಸ್ಯ ಭಾರ್ಯ ವಿಶಾಲಾಕ್ಷಿ. ಅವನ ಹೆಂಡತಿ, ಭಾರ್ಯ ಅಂದ್ರೆ ಹೆಂಡತಿ. ತಸ್ಯ ಭಾರ್ಯ ವಿಶಾಲಾಕ್ಷಿ ಸೀತಾ ಲೋಕ ವಿಮೋಹಿನಿ. ಬರೀ ನನ್ನ ಮಾತ್ರ ವಿಮೋಹ ಮಾಡೋದಲ್ಲ, ಲೋಕ ವಿಮೋಹಿನಿ, ಹೇಳಿ ಕೇಳಿ ಮಾಯೆ, ಯೋಗ ಮಾಯೆ. ಅವಳಿಗೆ ಬೆಂಕಿಗೆ ಕೈ ಹಾಕಬೇಕು ಅಂತ ನೀನು ದುರುದ್ದೇಶ. ಯೋಗ ಮಾಯೇನೆ ಕಿಡ್ನಾಪ್ ಮಾಡಬೇಕು ಅನ್ನೋ ಯೋಚನೆ. ಇದು ಸಾಮಾನ್ಯವಾಗಿ ರಾಕ್ಷಸರಿಗೆ ಬರೋ ಬುದ್ಧಿ. ಇದು ಯೋಗ ಮಾಯೆ ಜೊತೆ ಸೆಣಸಾಡೋದು. ಹೈ ಟೆನ್ಷನ್ ವೈರ್ ಜೊತೆ ಸೆಣಸಾಡೋದು ಯಾರು? ಕುಡ್ದವ್ರು. ವಿಷ ಹಾವಿನ ಜೊತೆ ಸೆಣಸಾಡೋದು ಯಾರು? ಬುದ್ಧಿ ಇಲ್ದಿರೋರು. ಇವನೇನ್ ಮಾಡ್ತಾನೆ, ಈ ಬ್ರಾಹ್ಮಣ ಹೇಗಾದ್ರೂ ಮಾಡಿ ಸೀತೆಯನ್ನ ಅಪಹರಣ ಮಾಡಬೇಕು. ಆದ್ರೆ ಹುಷಾರು, ರಾಮೋ ನಿರಪರಾಧಾನ್ ಮೇ ರಾಕ್ಷಸಾನ್ ಭೀಮ ವಿಕ್ರಮಾನ್. ನನ್ನ ಸೈನ್ಯವನ್ನೆಲ್ಲ ಕೊಂದು ಭೀಮ ಪರಾಕ್ರಮನ್, ಭೀಮ ವಿಕ್ರಮಾನ್ ಅಂದ್ರೆ ಭಯಂಕರವಾದ ಯೋಧ ರಾಮಚಂದ್ರ, ಸಾಮಾನ್ಯದವನಲ್ಲ. ಅಂದ್ರೆ ರಾಮಚಂದ್ರನ ಶಕ್ತಿ ಗೊತ್ತು ರಾವಣನಿಗೆ, ಮಾರೀಚನಿಗೂ ಗೊತ್ತು. ಆದ್ರೆ ಹೇಳ್ತಾ ಇದ್ದಾನೆ, ಹೇಗಾದ್ರೂ ಮಾಡಿ ನೀನು ರಾಮಚಂದ್ರನ ಮೋಸ ಮಾಡಿ ವಿಮೋಹನ ಮಾಡಿ ಸೀತೆಯನ್ನ ಕರ್ಕೊಂಡು ಬರ್ಬೇಕು. ಅದಕ್ಕೆ ನಿನ್ ಸಹಾಯ ಬೇಕು. ಏನಯ್ಯ ನೀನು ಇಷ್ಟೊತ್ತು ಹೇಳಿದೇನು ಅರ್ಥ ಆಗ್ಲಿಲ್ವಾ ನಿನಗೆ? ಆಗ್ದರೆ ಕೆಲಸ ಹೋಗ್ತಾರೆ. ಇದು ಆಗ್ದರೆ ಕೆಲಸ. ಇದು ಸುಮ್ನೆ ಹೊರಟೋಗ್ಬಿಡಿ ಇಲ್ಲಿಂದ. ಹೇಳ್ತಾನೆ, ಕೇನೇದಂ ಉಪದಿಷ್ಟಂ ತೇ ಮೂಲ ಘಾತಕರಂ ವಚಃ ಸ ಏವ ಶತ್ರುವರ್ಧ್ಯಶ್ಚ ಯಸ್ತ್ವನ್ನಾಶಂ ಪ್ರತೀಕ್ಷತೆ. ಯಾರು ನಿನಗೆ ಉಪಾಯ ಕೊಟ್ಟಿದ್ದು? ನಿನಗೆ ಯಾರ ಮಾತನ್ನ ಕೇಳ್ಕೊಂಡ್ ಬಂದಿದ್ಯಾ? ನಿನ್ನ ಕುಲ ನಾಶ ಆಗುತ್ತೆ. ನೀನೊಬ್ನೇ ನಾಶ ಆಗೋದಲ್ಲ, ಇಡೀ ಲಂಕೆ ನಾಶ ಆಗ್ಬಿಡುತ್ತೆ. ಸರಿ ಇಲ್ಲ ನಿನ್ನ ಉಪಾಯ, ಹೋಗ್ತಾರೋ. ಅವ್ನು ಹೇಳ್ತಾನೆ, ಮಾರೀಚ, ರಾಮಸ್ಯ ಪೌರುಷಂ ಸ್ಮೃತ್ವಾ ಚಿತ್ತ ಮದ್ಯಾಪಿ ರಾವಣಃ. ರಾಮಸ್ಯ ಪೌರುಷಂ ಸ್ಮೃತ್ಯ, ರಾಮನ ಪೌರುಷವನ್ನ ನೆನೆಸ್ಕೊಂಡ್ರೆ ನನ್ನ ಚಿತ್ತ, ನನ್ನ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ನನ್ನ ಹೃದಯ ನಿಂತೋಗ್ಬಿಡುತ್ತೆ. ಅಷ್ಟು ಪರಾಕ್ರಮಿ, ಬಲಶಾಲಿ, ಯಾರ ಕೈಲೂ ಸಹಾಯಕ್ಕಾಗದಿರೋಂತ ನನ್ನ ತಾಯಿ, ಮಹಾತಾಯಿ ತಾಟಕಿ, ಒಂದೇ ಬಾಣದಲ್ಲಿ ಹೊಡೆದಾಗ್ಬಿಟ್ಟ ರಾಮಚಂದ್ರ. ಅವನ ಪರಾಕ್ರಮ ಗೊತ್ತಿದೆ ನನಗೆ, ನಿನಗೂ ಗೊತ್ತಾಗಿರ್ಬೇಕಲ್ಲ. ಈಗ 14,000 ಜನರನ್ನ ಒಂದೇ ಬಾಣದಲ್ಲಿ ಹೊಡೆದಾಕ್ಬಿಟ್ಟ ಕ್ಷಣಾರ್ಧದಲ್ಲಿ. ಅಷ್ಟಿದ್ದುಕೊಂಡು ನೀನು ನಿನ್ನ ದುಷ್ಟತನವನ್ನ ತೋರ್ಸಕ್ ಬರ್ತೀಯಲ್ಲ ನನ್ನ ಹತ್ರ. ಇಲ್ಲಿ ಹೋಗ್ತಾ ಇರು. ಯೋಜನಾನಾಂ ಶತಂ ರಾಮ ತದಾದಿ ಬಾಹ್ಯವಿಸ್ವಹ. ಒಂದು ಬಾಣ ಹೊಡೆದ ನನಗೆ 100 ಯೋಜನ ದಾಟ್ಕೊಂಡು ಇಲ್ಲಿ ಬಂದು ಬಿದ್ದಿದ್ದೀನಿ ನಾನು. ಅದು ನೆನ್ಸ್ಕೊಂಡಾಗೆಲ್ಲ ಭಯ ಆಗುತ್ತೆ ನನಗೆ. ಸ್ಮೃತ್ವಾ ತದೇವಾಹಂ ರಾಮಂ ಪಶ್ಯಾಮಿ ಸರ್ವತಃ. ನೋಡಿ ಎಂತ ಭಕ್ತರು ಎಲ್ಲಾ ಕಡೆ ಭಗವಂತನ ಕಾಣ್ತಾರಂತೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನಾ ಪ್ರಣಶ್ಯಾಮಿ ಸಚಮೇ ನಾ ಪ್ರಣಶ್ಯತಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಏನಂತ, ಯಾರು ನನ್ನನ್ನ ಎಲ್ಲಾ ಕಡೆ ನೋಡ್ತಾನೋ, ನನ್ನೊಳಗೆ ಎಲ್ಲವನ್ನ ನೋಡ್ತಾನೋ ಅವನು ನಾನು ಬಿಟ್ಕೊಡೋದಿಲ್ಲ ಅಂತ. ಇಲ್ಲಾಂದ್ರೆ ಮಾರೀಚನಿಗೆ ಆ ಭಾಗ್ಯ ಎಲ್ಲಿಂದ ಬರಬೇಕಿತ್ತು? ಸಾಕ್ಷಾತ್ ರಾಮಚಂದ್ರನ ಕೈಯಿಂದನೇ ಹತನಾಗ್ಬೇಕು ಅನ್ನೋದು. ಅವ್ರು ಹೇಳ್ತಾನೆ, ಯಾವಾಗ ನನಗೆ ಬಾಣ ಹೊಡೆದ್ನೋ ರಾಮ ಆ ವಿಶ್ವಾಮಿತ್ರ ಯಜ್ಞದಲ್ಲಿ, ಅವತ್ತಿಂದ ಅವನ ಹೆಸರು ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ನನಗೆ. ಮತ್ತೆ ಅದೇ ಧ್ಯಾನದಲ್ಲಿ ಇರ್ತೀನಿ ಯಾವಾಗ್ಲೂ. ಇಲ್ಲಿ ರಾಮ ಇಲ್ಲಿಗೂ ರಾಮ ಬಂದ್ಬಿಡ್ತಾನೋ. ಹೇಗೆ ಕಂಸ ಭಯದಲ್ಲಿ ನಡುತ್ತಾ ಇದ್ನಲ್ಲ, ಹಾಗೆ ಮಾರೀಚನು ಕೂಡ ಭಯದಲ್ಲಿ ನಡುತ್ತಾ ಇದ್ದ. ಸ್ಮೃತ್ವಾ ತದೇವಾಹಂ. ಅದು ನೆನ್ಸ್ಕೊಂಡ್ರೆ ಏನಾಗ್ತಾ ಇತ್ತು ನನಗೆ? ರಾಮಂ ಪಶ್ಯಾಮಿ ಸರ್ವತಃ. ಎಲ್ಲ ಕಡೆ ರಾಮನೇ ಕಾಣಿಸ್ತಾ ಇದ್ದ. ಹಾಗಿರ್ಬೇಕಾದ್ರೆ ನಾನು ಈ ಕೆಲಸವನ್ನ ಮಾಡೋದಿಲ್ಲಪ್ಪ, ಹೊರಟೋಗ್ಬಿಡು. ರಾವಣ, ನೀನು ಅಷ್ಟೇನೆ ರಾಮಚಂದ್ರನ ಸೋಲ್ಸೋ ಅಥವಾ ಸೀತೆಯನ್ನ ಅಪಹರಣ ಮಾಡೋ ಯೋಚನೆಯನ್ನ ಬಿಟ್ಬಿಟ್ಟು ಮರ್ಯಾದೆಯಿಂದ ಮನೆಗೆ ಹೋಗ್ಬಿಡು. ಸ್ವಪ್ನ ದೃಷ್ಟಿಗತ ರಾಘವಂ ತದ ಬೋಧಿತೋ ವಿಗತ ನಿದ್ರ ಆಸಿತಃ. ನಿದ್ರೆ ಬರೋದಿಲ್ಲ ನಿನಗೆ.
ರಾ ಅಂತ ಹೆಸರು ಕೇಳಿದ್ರೆ ಸಾಕು ಹೆಸರಾಗ್ಬಿಡ್ತಾ ಇತ್ತು. ನಾನು ಮಧ್ಯರಾತ್ರಿ ಎಚ್ಚರಾಗ್ಬಿಡ್ತಾ ಇತ್ತು ನನಗೆ ರಾ ಅಂತ ಹೆಸರು ಕೇಳಿದ್ರೆ. ಅಷ್ಟು ಭಯಂಕರವಾದ ಸ್ವಪ್ನದಲ್ಲೂ ಕಾಡ್ತಾ ಇದ್ದ ರಾಮಚಂದ್ರನನ್ನ ಅಂತ. ಅಂದ್ರೆ ಭಯದಲ್ಲಾದ್ರೂ ಭಗವಂತ ನೆನ್ಸ್ಕೊತಾ ಇದ್ನಲ್ಲ ಮಾರೀಚ. ಹ್ಮ್ ಕಂಸನ್ ತರ. ಮಾರೀಚನ್ ಮಾತು ಕೇಳ್ದ. ನೋಡು, ರಾಮಚಂದ್ರ ಸಾಧಾರಣ ಮನುಷ್ಯ ಅಲ್ಲ ಅವನು. ಮಾಯಾ ಮಾನುಷ ವೇಷೇಣ ವನಂ ಯಾತು ಅತಿ ನಿರ್ಭಯ. ಮಾಯಾ ಮಾನುಷ ವೇಷೇಣ, ಅವನು ಸಾಮಾನ್ಯ ಮನುಷ್ಯ ಅಲ್ಲ. ಅವನು ಮಾಯಾ ಮಾನುಷ ವೇಷೇಣ, ಭಗವಂತನೇ ಮಾಯಾ ವೇಷ ಧರಿಸ್ಕೊಂಡು ಮನುಷ್ಯ ರೂಪದಲ್ಲಿ ಬಂದಿದ್ದಾನೆ. ಅಥೋ ನಾ ಮಾನುಷೋ ರಾಮ, ಅವನು ಮನುಷ್ಯ ಅಲ್ಲಪ್ಪ ಅವನು. ಮತ್ತೆ ಸಾಕ್ಷಾ ನಾರಾಯಣೋ ಅವ್ಯಯ. ಯಾ ದುಷ್ಟ್ರಿಗೆ ದೇವ್ರು ಏನ್ ಮಹಾದೇವ್ರು, ಏನ್ ದೇವ್ರೇ ಆಗ್ಬಿಟ್ರೆ ಏನಂತೀಗ. ಆಗಿರ್ಲಿ ಬಿಡು ದೇವ್ರಾಗ ನನ್ಗೇನು. ಹಿರಣ್ಯಕಶಿಪು ಗೊತ್ತಿಲ್ವಾ ನಾರಾಯಣ ದೇವ್ರು ವಿಷ್ಣು ಭಗವಾನ್, ಗೊತ್ತು. ಆದ್ರೂ ಕೊಲ್ಲಬೇಕು ಅಂತ ಹೋಗ್ತಾನೆ. ಇದು ದುಷ್ಟ ಲಕ್ಷಣ ಇದು. ಯಾರು ಹೇಳಿದ್ರು ಬುದ್ಧಿ ಬರೋದಿಲ್ಲ ಅವರಿಗೆ. ಮಾರೀಚ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡ ಒಂದು ಬಾಣದಿಂದ. ರುಚಿ ಏಟ್ ತಿಂದ ಮೇಲೆ. ಸಾಮಾನ್ಯ ಮನುಷ್ಯ. ಅಥೋ ನಾ ಮಾನುಷೋ ರಾಮ ಸಾಕ್ಷಾತ್ ನಾರಾಯಣೋ ವ್ಯಯ. ಅವನ್ ಏನಕ್ಕೆ ಬಂದಿದ್ದಾನೆ ಗೊತ್ತಾ ಇಲ್ಲಿಗೆ? ಭೂ ಭಾರ ಹರಣಾರ್ಥಾಯ ಗಚ್ಚತಾತ ಗೃಹಂ ಸುಖಂ. ಸುಮ್ಮನೆ ಮರ್ಯಾದೆಯಿಂದ ಮನೆಗೆ ಹೋಗಿ ಮಲ್ಕೋ, ಬಿಟ್ಬಿಡು ಆಸೆನ ಅಂತ ಹೇಳ್ತಾನೆ. ಎಷ್ಟು ನಿಷ್ಠುರವಾಗಿ ಮಾತಾಡ್ತಾನೆ ಮಾರೀಚ. ಭಯ, ಅವನಿಗೂ ಭಯ ಇದೆ, ಎಲ್ಲಿ ರಾವಣ ಕೊಂದು ಬಿಡ್ತಾನೋ ನಾನೆಲ್ಲ ಮಾತಾಡ್ತಾ ಇದ್ರಿ ಅಂತ. ಆದ್ರೂ ಹೇಳ್ಬೇಕು, ಹೇಳ್ತಾನೆ. ಏನ್ ನಿಷ್ಠುರ ಇದ್ರಲ್ಲಿ. ಈಗ ರಾವಣನ್ಗೆ ಖುಷಿ ಆಗೋಂಗ್ ನಡ್ಕೋಬೇಕಾ ಅವನು? ನೋಡಿ, ನಾವು ನಿಷ್ಠುರ ಆಗ್ತೀವಿ ಅನ್ನೋ ಭಯಕ್ಕೆ ಸತ್ಯ ಹೇಳದೆ ಹೋದ್ರೆ ಏನಾಗುತ್ತೆ, ಮತ್ತೆ ಘೋರ ಅಪರಾಧಕ್ಕೆ ಸಿಕ್ಕಾಕೊಳ್ತೀವಿ ನಾವು. ಏನಾಗುತ್ತೋ ಅದು ಹಾಗೆ ಆಗುತ್ತೆ, ಅದು ಒಳ್ಳೇದಾಗುತ್ತೆ. ಮಾರೀಚ ಏನಾದ್ರು ರಾವಣನ ಭಯಕ್ಕೆ ಏನಾದ್ರು ಹೌದಾ ರಾವಣ ಆಯ್ತು ಬಿಡು ಬರ್ತೀನಿ ಮಾಡ್ತೀನಿ ಅಂತ ಹೇಳ್ಬೋದಿತ್ತು ಅವನು. ನಿಷ್ಠುರವಾಗಿ ಮಾತಾಡ್ತಾನೆ, ಹೋಗು ಮನೆಗೆ ಮರ್ಯಾದೆಯಿಂದ. ಭೂಭಾರ ಹರಣಾರ್ಥಾಯ, ಅವನು ಭೂಭಾರವನ್ನ ಇಳಿಸೋಕೋಸ್ಕರ ಬಂದಿದ್ದಾನೆ. ಗಚ್ಚ ತಾತ ಗೃಹಂ ಸುಖಂ, ಹೋಗಿ ಮನೇಲಿ ಸುಖವಾಗಿ ಪ್ರಾಣ ಉಳಿಸ್ಕೊ ಹೋಗು ಅಂತ ಹೇಳ್ತಾನೆ. ಶ್ರುತ್ವಾ ಮಾರೀಚ ವಚನಂ ರಾವಣ ಪ್ರತ್ಯಭಾಷತಃ. ರಾವಣ ಮಾರೀಚನ ಮಾತು ಕೇಳಿ ರಾವಣ ಹೇಳ್ತಾನೆ, ಏನೋ ನನಗೆ ಬುದ್ಧಿ ಮಾತು ಹೇಳ್ತೀಯಾ? ಇದು ದುಷ್ಟರಿಗೆ ಏನಾದ್ರು ಬುದ್ಧಿ ಮಾತು ಹೇಳಿರುತ್ತೆ, ಓ ಬಂದ್ಬಿಟ್ಟ ನನಗೆ ಹೇಳೋದಕ್ಕೆ ಅಂತ. ಪರಮಾತ್ಮ ಯದಾ ರಾಮ ಪ್ರಾಚ್ ಬ್ರಹ್ಮಣಾಕಿಲ ಮಾಂ ಹಂತು ಮಾನುಷ ಭೂತ್ವ ಯತ್ನಾದಿಹ ಸಮಾಗತ. ಎಷ್ಟು ಅಹಂಕಾರದ ಮಾತಂದ್ರೆ, ಹೌದಾ, ಒಂದ್ ವೇಳೆ ನೀನ್ ಹೇಳೋ ಪ್ರಕಾರ ರಾಮಚಂದ್ರ ಭಗವಂತನೇ ಆಗಿದ್ರೆ, ಮನುಷ್ಯ ರೂಪದಲ್ಲಿ ಇಲ್ಲಿ ಬಂದಿದ್ರೆ ನನ್ನ ಕೊಲ್ಲಿಲಿ. ಅದು ಅಹಂಕಾರದ ಮಾತಿದು, ಹೌದಾ? ಹಂಗೆ ಅವನಿಗೆ ನಂಬಿಕೆ ಬರ್ತಾ ಇಲ್ಲ ಮಾರೀಚನ ಮಾತಿನ ಮೇಲೆ. ಹೌದಾ ರಾಮಚಂದ್ರ ಭಗವಂತನ? ಆಯ್ತು, ಒಂದ್ ಕೆಲಸ ಮಾಡ್ಲಿ, ನಾನು ಸೀತೆನ ಕಿಡ್ನಾಪ್ ಮಾಡೇ ಮಾಡ್ತೀನಿ. ಆದ್ರೆ ರಾಮಚಂದ್ರ ಭಗವಂತನೇ ಆಗಿ ನನ್ನ ಕೊಂದು ಬಿಡ್ಲಿ. ಯಾಕಂದ್ರೆ ಮನುಷ್ಯ ಆಗಿ ನನ್ನ ಕೊಲ್ಲೋಕ್ಕಾಗೋದಿಲ್ಲ. ಯಾಕೆಂದ್ರೆ ಬ್ರಹ್ಮದೇವ್ರ ವರ. ಈ ಅಹಂಕಾರ ಏನ್ ಮಾಡಿಸುತ್ತೆ, ರಾಮನನ್ನ ಕೆಟ್ಟದಾಗ ಮಾತಾಡ್ಸುತ್ತೆ. ಯಾಕಂದ್ರೆ ಮನುಷ್ಯನಾಗಿದ್ರೆ ಅವನ್ನ ಕೊಲ್ಲೋಕ್ಕಾಗೋದಿಲ್ಲ ಗ್ಯಾರಂಟಿ. ರಾಮ ದೇವರೇ ಆಗಿದ್ರೆ ನೋಡೇ ಬಿಡೋಣ, ಪರೀಕ್ಷೆ ಮಾಡ್ಬಿಡೋಣ. ಸೀತೆ ನಾನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತೀನಿ, ಅವನು ಬಂದು ಕರ್ಕೊಂಡು ಹೋಗ್ಲಿ ನೋಡೋಣ. ಇದು ದರ್ಪ. ಮಾಂ ಹಂತು ಮಾನುಷೋ ಭೂತ್ವ ಯತ್ನಾದಿಹ ಸಮಾಗತಃ. ಆಯ್ತು, ನಾನ್ ಹಾಗಾದ್ರೆ ಇನ್ನೂ ಟೆಂಪ್ಟ್ ಆಯ್ತು ರಾವಣನ್ಗೆ. ಆಯ್ತು, ನಾನು ಕದ್ದೇ ಬಿಡ್ತೀನಿ, ಸೀತೆ ಅಪಹರಣ ಮಾಡೇ ಬಿಡ್ತೀನಿ ಅಂತ. ಕರ್ಷತಿ ಚಿರಾದೇವ ಸತ್ಯ ಸಂಕಲ್ಪ ಈಶ್ವರ ಅಥೋ ಅಹಂ ಯತ್ನಥಾ ಸೀತಾ ಮಾನೇಶಾಮೇವ ರಾಘವಾತ್ ವಧೆ ಪ್ರಾಪ್ತಿರಣೆ ವೀರ ಪ್ರಾಪ್ಸಾಮಿ ಪರಂಪದಂ. ಒಂದ್ ವೇಳೆ ಏನಾದರೂ ಅವನು ಭಗವಂತನೇ ಆಗಿದ್ದು ನನ್ನನ್ನ ಕೊಂದ್ರೆ ನನಗೆ ವೀರಮರಣ ಸಿಗುತ್ತೆ. ಸಾಯದಕ್ಕೆ ಸಿದ್ಧನಾಗಿದ್ದಾನೆ ಅವನು, ವೀರಮರಣ ಸಿಕ್ಕತ್ತೆ. ಒಂದ್ ವೇಳೆ ಯದ್ವಾ ರಾಮಂ ರಣೆ ಹತ್ವಾ ಸೀತಾಂ ಪ್ರಾಪ್ಸಿ ಬನಿರ್ಭಯ. ಒಂದ್ ವೇಳೆ ನಾನ್ ಸತ್ರೆ ನನ್ಗೆ ವೀರಮರಣ ಸಿಗುತ್ತೆ, ಒಂದ್ ವೇಳೆ ರಾಮ ಸತ್ರೆ ಸೀತೆ ಸಿಗ್ತಾಳೆ. ಅರೆ ಎರಡೂ ಲಾಭ. ಕೃಷ್ಣ ಗೀತೆಯಲ್ಲಿ ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾ ಭೋಕ್ಷಸೆ ಮಹಿಂ ತಸ್ಮಾದ್ ಉತ್ತಿಷ್ಟ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಅರ್ಜುನ, ಗೆದ್ರೆ ರಾಜ್ಯ ಸಿಗುತ್ತೆ, ಸೋತ್ರೆ ವೀರ ಮರಣ ಸಿಗುತ್ತೆ, ಎರಡೂ ಒಳ್ಳೇದೆ ಮಾಡು ಅಂತ ಹೇಳ್ತಾನೆ. ಇಲ್ಲಿ ರಾವಣ ಅದೇ ದರ್ಪದ್ ಮಾತಾಡ್ತಾನೆ. ಒಂದ್ ವೇಳೆ ನಾನ್ ಸತ್ರೆ ವೀರ ಮರಣ ಸಿಗುತ್ತೆ, ಅಕಸ್ಮಾತ್ ರಾಮ ಸತ್ರೆ ಸೀತೆ ಸಿಗ್ತಾಳೆ, ಎರಡೂ ಲಾಭ ನನಗೆ. ಎಂತ ಮಾತುಗಳು ನೋಡಿ ಇವೆಲ್ಲ. ವಧೆ ಪ್ರಾಪ್ತೆ ರಣೇ ವೀರ, ರಣರಂಗದಲ್ಲಿ ಸತ್ರೆ ನಾನು ವೀರಮರಣ ಆಗುತ್ತೆ. ಪ್ರಾಪ್ಸ್ಯಾಮಿ ಪರಂಪದಂ, ಸ್ವರ್ಗ ಸಿಕ್ಬಿಡುತ್ತೆ ನನಗೆ. ವೀರಮರಣ ಅಂದ್ರೆ ಪರಂ ಸ್ವರ್ಗ. ಯದ್ವಾ ರಾಮಂ ರಣೆ ಅಥವಾ ಅಕಸ್ಮಾತ್ ಏನಾದ್ರು ರಾಮ ಸತ್ರೆ ಸೀತೆ ಸಿಗ್ತಾಳೆ.
ತದುಸ್ತಿಷ್ಟ ಮಹಾಭಾಗ ವಿಚಿತ್ರ ಮೃಗ ರೂಪದ ಆದ್ರಿಂದ ನೀನು ಮರ್ಯಾದೆಯಿಂದ ಒಂದು ಮಾಯಾ ಮೃಗದ ರೂಪದಲ್ಲಿ ಬರಬೇಕು. ಬಂದೇನ್ ಮಾಡ್ಬೇಕು? ಜಿಂಕೆ ವೇಷ ಹಾಕೊಂಡು ಸೀತೆ ಮುಂದೆ ಓಡಾಡ್ಬೇಕು. ಸೀತೆಗೆ ಏನಾಗುತ್ತೆ ಅವಾಗ? ಆನಂದ ಆಗುತ್ತೆ, ಖುಷಿ ಆಗುತ್ತೆ, ಬೇಕು ಅಂತ ಕೇಳ್ತಾಳೆ. ಆಗೇನ್ ಮಾಡುದು? ರಾಮಂ ಸಲಕ್ಷ್ಮಣಂ ಶೀಘ್ರ ಮಾಶಮ ಅತಿ ದೂರತಃ. ನೀನು ಅವ್ರನ್ನ ದೂರ ಕರ್ಕೊಂಡು ಹೋಗ್ಬಿಡು. ಪ್ಲಾನ್ ಅವನೇ ಕೊಡ್ತಾ ಇದ್ದಾನೆ. ಈ ಪಿಕ್ಚರ್ ಡೈರೆಕ್ಟರ್ ಇದ್ದಂಗೆ. ಈಗ ರಾವಣ ಒಂದು ಪಿಕ್ಚರ್ ತೆಗಿಬೇಕು, ಅದು ಡೈರೆಕ್ಷನ್ ಹೇಳ್ತಾ ಇದ್ದಾನೆ. ನೋಡು, ನೀನು ಮಾರೀಚನ ವೇಷ ಹಾಕಬೇಕು, ಸಾರಿ ಜಿಂಕೆ ವೇಷ ಹಾಕಬೇಕು. ವೇಷ ಹಾಕೊಂಡು ಒಂದು ಸೀತಾ ಮುಂದೆ ಓಡಾಡ್ಬೇಕು. ಒಳಗೆ ಅದ್ರ ಮೇಲೆ ಆಸೆ ಬರುತ್ತೆ. ಸೊ ನೀನೇನ್ ಮಾಡು, ದೂರ ಹೊರಟೋಗ್ಬಿಡು. ಸೀತೆ ಏನ್ ಮಾಡ್ತಾಳೆ? ಆ ಜಿಂಕೆ ಬೇಕು ಅಂತ ಇದೆಲ್ಲ ಹೇಳ್ತಾ ಇದ್ದಾನೆ ರಾವಣ. ಅಕ್ರಮ್ಯ ಗಚ್ಚತ್ವಂ ಶೀಘ್ರಂ ಸುಖಂ ತಿಷ್ಟ ಯಥಾಪುರ. ಆಗ ನಾನೇನ್ ಮಾಡ್ತೀನಿ, ನೀನ್ ದೂರ ಹೋದ್ಮೇಲೆ ನಾನು ಒಬ್ಬ ಸನ್ಯಾಸಿ ವೇಷದಲ್ಲಿ ಬಂದು ನನ್ನ ಸೀತೆನ ಎತ್ಕೊಂಡು ಹೋಗ್ಬಿಡ್ತೀನಿ. ಆಯ್ತು, ಪ್ಲಾನ್ ಆಯ್ತು. ಏ ಹೋಗೋ, ಇದೆಲ್ಲ ಆಗ್ದಿರ ಕೆಲ್ಸ. ಹೇಳಿದ್ನೋ ಇಲ್ವೋ ನಾನು, ಮರ್ಯಾದೆ ಮನೆಗೆ ಹೋಗಿ ಮಲ್ಕೋ ಸುಮ್ನೆ ಅಂತ. ಜಹಿ ರಿಪುಂ ದಶಕಂಧರಂ ಹರೇ ಅಥೋ ನಾ ಮಾನುಷೋ ರಾಮ ಸಾಕ್ಷಾತ್ ನಾರಾಯಣೋ ವ್ಯಯ. ಎಷ್ಟು ಹೇಳ್ತಾ ಇದೀನಿ ಭಗವಂತ ಅವನು ಅಂತ ಪ್ಲಾನ್ ಕೊಡ್ತಾ ಇದ್ದಾನೆ ಸೀತೆನ ಕಿಡ್ನಾಪ್ ಮಾಡೋದಕ್ಕೆ. ಹೇಳ್ತಾನೆ, ಯದಿ ಮಾಂ ರಾಘವೋ ಹನ್ಯ ತದಾ ಮುಕ್ತೋ ಭವಾರ್ಣವಾತ್. ಕೊಂದಾಕ್ಬಿಡ್ತೀನಿ ನಿನ್ನ ಹೋಗ್ಲಿಲ್ಲ ಅಂತ ಹೇಳಿದ್ರೆ. ಏನ್ ಮಾಡೋದು ಈಗ? ಸೊ ಮಾರೀಚ ಯೋಚನೆ ಮಾಡ್ತಾನೆ, ಇವ್ನಿಗೆ ಎಷ್ಟು ಹೇಳಿದ್ ಬುದ್ಧಿ ಬರ್ತಾ ಇಲ್ಲ ಇವನಿಗೆ. ಇಲ್ಲಾಂದ್ರೆ ಕೊಂದು ಬಿಡ್ತಾನೆ ನನ್ನನ್ನ. ಒಂದ್ ಕೆಲ್ಸ ಮಾಡೋಣ, ಯದಿ ಮಾಂ ರಾಘವೋ ಹನ್ಯಾತ್, ಒಂದ್ ವೇಳೆ ನನಗೆ ರಾಘವ ಕೊಂದ್ರೆ ತದಾ ಮುಕ್ತೋ ಭವಾರ್ಣವಾತ್, ನಾನು ಭವಾರ್ಣವ ಅಂದ್ರೆ ಭವಸಾಗರವನ್ನ ದಾಟ್ಬಿಡ್ತೀನಿ ಅಲ್ವಾ. ರಾಮನ ಕೈಯಿಂದ ಸತ್ರ ಭವಸಾಗರವನ್ನ ದಾಟ್ದಂಗೆ ಅಲ್ವಾ. ಈಗ ನಿನ್ ಕೆಲ್ಸ ಹತ್ರ ನಾನು ಮತ್ತೆ ನರಕಕ್ಕೆ ಹೋಗ್ಬೇಕಾಗತ್ತಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾನೆ, ಇತಿ ನಿಶ್ಚಿತ್ಯ ಮರಣಂ ರಾಮದುತ್ತಾಯ ವೇಗತಃ. ಸಾವಂತೂ ಕನ್ಫರ್ಮ್ ಆಗೋಯ್ತು ಮರೀಚನಿಗೆ. ಒಂದೋ ರಾವಣ ಕೊಲ್ತಾನೆ, ಅಲ್ಲೋದ್ರೆ ರಾಮಚಂದ್ರ ಕೊಲ್ತಾನೆ. ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಕೊಲ್ತಾರೆ. ಇತಿ ನಿಶ್ಚಿತ್ಯ ಮರಣಂ. ಸೊ ಮಾರೀಚನಿಗೆ ಮರಣ ಪ್ರಾಪ್ತಿ ಆಗೋಯ್ತಾಗ್ಲೆ. ಸೊ ಬರ್ದು ಬಿಟ್ಟಿದ್ದಾನೆ ಈಗ ಯಮ, ನೀನ್ ಸಾಹಿತ್ಯ ಗ್ಯಾರಂಟಿ ಅಂತ. ನಾನೇನ್ ಮಾಡ್ತೀನಿ ಈಗ, ರಾವಣ ಆಯ್ತು ನೀನ್ ಹೇಳ್ದಂಗ ಆಗ್ಲಿ, ನಾನು ರಾಮನ ಕೈಯಿಂದ ಸಾಯಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿ ಹೊರಟೋಗ್ಬಿಡ್ತಾನೆ. ಸರಿ, ಮಾರೀಚ ಏನ್ ಮಾಡ್ತಾನೆ, ರಾವಣ ಅವ್ನು ಕರ್ಕೊಂಡ್ ಬರಕ್ಕೆ ಅಂತಾನೆ ಸಿದ್ಧವಾಗಿ ಹೋಗಿರ್ತಾನೆ. ರಥ ಗಿತ್ತೆಲ್ಲ ತಗೊಂಡು ಕೂತ್ಕೊಂಡ ರಥದಲ್ಲಿ, ರಾವಣ ರಥದಲ್ಲಿ ಸೀದಾ ದಂಡಕಾರಣ್ಯಕ್ಕೆ ಬಂದ. ನೀನೆಲ್ಲೂ ಹೋಗ್ಲಿಲ್ಲ ಅವನು, ನಾನ್ ಸ್ಟಾಪ್. ಮಾರೀಚ ಅಲ್ಲಿಂದ ದಂಡಕಾರಣ್ಯಕ್ಕೆ ಬರ್ತಾನೆ, ಪಂಚವಟಿಗೆ. ಅದು ಹೇಗೆ ನೋಡಿ, ಹೇಳಿ ಕೇಳಿ ರಾಕ್ಷಸ ಮಾರೀಚ. ಒಂದು ಸುಂದರವಾದ ಜಿಂಕೆ ರೂಪವನ್ನು ಧರಿಸ್ತಾನೆ. ಹೇಗಿದೆ ಜಿಂಕೆ ರೂಪ? ರತ್ನ ಶೃಂಗ ಕೊಂಬಿರುತ್ತಲ್ಲ ಜಿಂಕೆ ಕೊಂಬು, ಅದು ಚಿನ್ನದ್ದು. ರತ್ನ ಶೃಂಗೋ ಮಣಿಖುರೋ ನೀಲರತ್ನ ವಿಲೋಚನ. ಆ ಕಣ್ಣು ಹೇಗಿತ್ತು ಅಂದ್ರೆ ನೀಲರತ್ನ, ಫಳ 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 ಅಂತ ಹೊಳಿತಾ ಇತ್ತು. ಮಣಿಖುರೋ, ಕುರು ಅಂದ್ರೆ ಗೊರಸು, ಜಿಂಕೆ ಗೊರಸು ಇರುತ್ತಲ್ಲ, ಅದು ಮಣಿಯಿಂದ ಮಾಡಿ ಇತ್ತು. ಮಣಿ, ನೀಲಮಣಿ ಅದು. ವಿದ್ಯುತ್ ಪ್ರಭೋ ವಿಮುಗ್ಧಾಸ್ಯೋ ವಿಚಚಾರ ವನಾಂತರೆ. ಏನ್ ಮಾಡ್ದ, ಮಿಂಚಿನ ಕಾಂತಿ, ಫಳ 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 ಅಂತ ಹೊಳಿತಾ ಇದೆ ಜಿಂಕೆ. ಮುದ್ದಾದ ಮುಖ, ಎಂಥವ್ರಿಗೂ ಆಕರ್ಷಣೆ ಆಗ್ಬೇಕು ರೂಪ ನೋಡ್ತಾ ಇದ್ರೆ. ನೇರವಾಗಿ ಪಂಚವಟಿಗೆ ಬಂದ. ಸೀತೆ ಕಾಣೋ ತರ ಏನ್ ಮಾಡ್ತಾ ಇದ್ದ, ವನದಲ್ಲಿ ಹಿಂಗಾರದು ಹಂಗಾರದು. ಕ್ಷಣಂ ಚ ಧಾವತಿ ಅವತಿಷ್ಠತೆ ಕ್ಷಣಂ ಸಮೀಪ ಭಾಗತ್ಯ ಪುನರ್ಭಯಾವೃತ. ಹೀಗೆ ಮಾಯಾ ವೇಷ ಧರಿಸಿ ಏನ್ ಮಾಡ್ತಾನೆ ಮಾರೀಚ ಸೀತೆ ಹತ್ರ ಓಡಾಡ್ತಾ ಇದ್ದಾನೆ. ಭಗವಂತನಿಗೆ ಇವೆಲ್ಲ ಗೊತ್ತಲ್ವಾ, ನೋಡ್ತಾರೆ. ಅಥ ರಾಮೋಪಿ ತತ್ಸರ್ವಂ ಜ್ಞಾತ್ವ ರಾವಣ ಚೇಷ್ಟಿತಂ. ರಾವಣನ ಚೇಷ್ಟೆಗಳೆಲ್ಲ ಭಗವಂತನಿಗೆ ಗೊತ್ತು ರಾಮಚಂದ್ರಿಗೆ. ಜಾನಕಿಗೆ ಏನಾಯ್ತು, ಮಾಯಾ ಜಿಂಕೆ ನೋಡಿ ಆಸೆ ಬಂತು, ನನಗೆ ಬೇಕು ಆ ಜಿಂಕೆ ಅಂತ ಹಠ ಮಾಡ್ತಾಳೆ. ಸರಿ, ಆ ಸೀತಾ ಏನ್ ಮಾಡಲು, ನನಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ,
ಅದು ಬದುಕಿರ್ಲಿ ಸತ್ತಾಗ್ಲಿ ನನಗೆ ಆ ಜಿಂಕೆ ಬೇಕು. ಮೊದ್ಲು ಏನ್ ಮಾಡುದು, ಆ ಸುಂದರವಾದ ಮುಖ, ಅದನ್ನ ಮುದ್ದಾಡ್ಬೇಕು, ಅದನ್ನ ಅಪ್ಕೋಬೇಕು, ಅದ್ರ ಜೊತೆ ಆಟ ಆಡ್ಬೇಕು, ನಾನು ಜಿಂಕೆ ತರ ಕುಣಿಬೇಕು, ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ಲು. ತೀರಾ ಹಠ ಜಾಸ್ತಿ ಆಗ್ತಾ ಏನಾಗುತ್ತೆ, ಜಾಸ್ತಿ ಆಗ್ತಾ ನನಗೆ ಅದೆಲ್ಲ ಗೊತ್ತಿಲ್ಲ, ಸತ್ತು ಅದನ್ನ ಕೊಂದಾದ್ರೂ ನಾನು ತಗೊಂಡ್ಬರ್ಬೇಕು ಅಂತ ಹಿಡಿದು ಬಿಡ್ತಾಳೆ. ಎಲ್ಲಿಂದ ಎಲ್ಲಿಗೆ ಹೋಯ್ತು ಅದು. ಹ್ಮ್ ಅದ್ರ ಪರಿಣಾಮ ನಮ್ಗೆ ಗೊತ್ತಾಗೋದಿಲ್ಲ. ನಾವೇನಾದ್ರೂ ಒಂದು ವಸ್ತು ಮ್, ಹಠ ಮಾಡಿ ಪಡ್ಕೋತೀವಿ ಅಂದ್ರೆ ಅದು ಯಾವ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ನೋಡಿ. ಮೊದ್ಲು ಎಷ್ಟು ಆಸೆ ಪಟ್ಲು ಗೊತ್ತಾ, ನಾನು ಒಬ್ಳೇ ಇರ್ತೀನಿ ಆಶ್ರಮದಲ್ಲಿ, ನನಗೆ ಆಟ ಆಡಕ್ಕೆ ಜಿಂಕೆ ಬೇಕು, ನನಗೆ ತಂದು ಕೊಡಿ ಅದನ್ನ ಅಂತ ಕೇಳ್ತಾಳೆ. ನೋಡಕ್ ಚೆನ್ನಾಗಿದೆ, ಮುದ್ದು ಮುದ್ದಾಗಿದೆ, ರತ್ನ ಶೃಂಗೋ ಮಣಿಕುರೋ ನೀಲ ರತ್ನ ವಿಲೋಚನ. ಆದ್ರೆ ರಾಮಚಂದ್ರನ್ ಮಾತು ಕೇಳಿಲ್ಲ ಅವಳು, ಸೀತಾಮಾತೆ. ಹೇಳ್ತಾನೆ, ಯಾವ್ದಾದ್ರು ಹ್ಮ್ ಇಲ್ಲಿ ಅಥ ರಾಮೋಪಿ ತತ್ಸರ್ವಂ ಜ್ಞಾತ್ವಾ ರಾವಣ ಚೇಷಿತಂ ಉವಾಚ ಸೀತಂ ಏಕಾಂತೆ ಶೃಣು ಜಾನಕಿ ಮೇ ವಚಃ. ಜಾನಕಿ, ನನ್ ಮಾತು ಕೇಳು, ಬಿಟ್ಬಿಡು ಅದ್ರ ಆಸೆ. ಅದು ಮಾಯಾ ಜಿಂಕೆ, ಅದು ಮಾಯಾ ಮೃಗ, ಅದು ವಾಸ್ತವ ಅಲ್ಲ. ಹ್ಮ್. ರಾಮಾಯಣ ತಾತ್ಪರ್ಯದಲ್ಲಿ ಒಂದ್ ಕಡೆ ಹ್ಮ್ ಈಗ ಮಾರೀಚ ಅಂದ್ರೆ ಆಕರ್ಷಣೆ. ಈಗ ಯಾವುದು ಬೈ ಒನ್ ಗೆಟ್ ಒನ್ ಫ್ರೀ ಅಡ್ವರ್ಟೈಸ್ಮೆಂಟ್ ಆಗಿರ್ತಾರಲ್ಲ, ಪಿಕ್ಚರ್ ಹೀರೋಯಿನ್ ಫೋಟೋಗಳು, ಸೆಲೆಬ್ರಿಟಿ ಫೋಟೋಗಳು, ಇದೆಲ್ಲ ಮಾರೀಚರ ಬೇರೆ ಬೇರೆ ಮುಖಗಳು ಅಷ್ಟೇನೆ. ಮಾರೀಚರೇ ಅವರೆಲ್ಲ. ನಮ್ಗೇನಾಗುತ್ತೆ, ಹಾ ನೋಡ್ರಿ ಅಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತೆ, ಒಂದು ಗ್ರಾಮ್ ಚಿನ್ನ ತಗೊಂಡ್ರೆ 1 ಗ್ರಾಮ್ ಬೆಳ್ಳಿ ಫ್ರೀ ಅಂತೆ. ಅದು ಸೀತೆಯನ್ನು ಬಿಡೋದಿಲ್ಲ ಅದು. ಅಂದ್ರೆ ಸೀತಾಮಾತೆ ನಮಗೆ ಭೌತಿಕ ಬದ್ಧ ಜೀವ ಅಲ್ಲ, ಅವ್ರು ಬಂದಿದ್ದೆ ನಾಟಕ ಮಾಡೋದಕ್ಕೋಸ್ಕರ. ಹೀಗೆ ನೀವೇನಾದ್ರೂ ಭೌತಿಕ ಆಸೆಗಳಿಗೆ ಬಲಿಯಾದ್ರೆ ಕೊನೆಗೆ ರಾವಣನ ಬಲೆಗೆ ಸಿಕ್ಕಾಕೋಬೇಕಾಗುತ್ತೆ, ಮಾಯಾ ಬಲೆಗೆ ಸಿಕ್ಕಾಕೋಬೇಕಾಗುತ್ತೆ. ಇದಕ್ಕೆ ವಾಸ್ತವ ಸರಿಯಾಗಿ ತಿಳ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಹೋದ್ರೆ ನಾವು ಸೇಫ್ ಆಗ್ತೀವಿ. ಏನ್ ಮಾತಾಡ್ತಾಳೆ ಲಕ್ಷ್ಮಣನಿಗೆ, ಅದು ಸೀತಾಮಾತೆ ಅವಳ ಬಾಯಲ್ಲಿ ಬಂತ ಈ ಮಾತು ಅಂತ ನಮಗೆ ಆಶ್ಚರ್ಯ ಆಗ್ಬೇಕು. ಲಕ್ಷ್ಮಣ, ಇನ್ನು ಮುಂದಕ್ಕೆ ಮಾರೀಚ ಹೋಗ್ತಾನೆ, ಅದು ಆ, ಜಿಂಕೆ ವೇಷ ಹಾಕೊಂಡು. ಅಷ್ಟ್ರಲ್ಲಿ ಏನಾಯ್ತು, ಜಿಂಕೆ ಅಟ್ಟಿಸ್ಕೊಂಡು ದೂರ ಹೋಯ್ತು. ಮಾರೀಚ ರಾವಣ ಹೇಳ್ಕೊಟ್ಟಂಗೆ ಮಾಡ್ತಾ ಇದ್ದಾನೆ. ಈ ಕಡೆ ರಾವಣೋ ಭಿಕ್ಷು ರೂಪೇಣ ಆಗಮಿಷ್ಯತಿ ತೇ ಅಂತಿಕಂ. ಭಿಕ್ಷು ರೂಪದಲ್ಲಿ ರಾವಣ ಬಂದ. ಇಲ್ಲಿ ಒಂದು ರಹಸ್ಯ ನಡೆಯುತ್ತೆ. ಏನಂದ್ರೆ, ಮೂಲ ಸೀತೆಯನ್ನ ಅಗ್ನಿದೇವ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗಿರ್ತಾನೆ ಸೀತೆಯನ್ನ. ಇಲ್ಲಿ ಸೀತೆಯ ಛಾಯಾ ಸೀತೆ. ತ್ವಂ ತು ಛಾಯಾಂ ತ್ವದಾಕಾರಂ ಸ್ಥಾಪಯಿತ್ತು ಟಜೇ ವಿಷಃ. ಅಂದ್ರೆ ಛಾಯೆ, ನಿನ್ನ ನೆರಳಿನ ರೂಪವನ್ನ, ನೆರಳಿನ ರೂಪ ಸೀತೆಯನ್ನ ಇಲ್ಲಿಟ್ಟು ಮೂಲ ಸೀತೆಯನ್ನ ಅಗ್ನಿದೇವ ಕರ್ಕೊಂಡು ಹೋಗಿರ್ತಾನೆ. ರಾಮಚಂದ್ರನ ಆಜ್ಞೆ ಇದು. ಯಾವಾಗ ರಾವಣನ ವಧೆ ಆಗುತ್ತೆ, ಇದೆಲ್ಲ ಆದ್ಮೇಲೆ ಅಗ್ನಿ ಪರೀಕ್ಷೆ ಆಗುತ್ತೆ, ಎಲ್ಲ ಆದ್ಮೇಲೆ ಸೀತೆ ಅಗ್ನಿ ಮೂಲಕ ಹೊರಗೆ ಬರ್ತಾಳೆ. ಅದು ಕೊನೆಯಲ್ಲಿ ನಡೆಯುತ್ತೆ. ಇದೆಲ್ಲ ಭಗವಂತನ ಲೀಲೆ. ರಾವಣಸ್ಯ ವದಾಂತೆ ಮಾಂ ಪೂರ್ವತ್ ಪ್ರಾಪ್ಸ್ತೆ ಶುಭೆ ಶ್ರುತ್ವಾ ರಾಮೋದಿತಂ ವಾಕ್ಯಂ ಸಾಪಿ ತತ್ರ ತಥೋ ಕರೋತ್ ಮಾಯಾ ಸೀತಾಂ ಬಹಿ ಸ್ಥಾಪ್ಯ ಸ್ವಯಂ ಅಂತರ್ದಲೆ ಅನಲೆ. ಸೊ ಅವಾಗ ಏನಾಯ್ತು, ಸೀತಾಮಾತೆ ಬೆಂಕಿಯಲ್ಲಿ ಹೋಗ್ತಾಳೆ. ಅಗ್ನಿದೇವ ಛಾಯಾ, ನೆರಳಿನ ಸೀತೆ ಅಲ್ಲಿ ಇರ್ತಾಳೆ. ಈಗ ಅಲ್ಲಿ ನೋಡಿದ್ದು, ಜಿಂಕೆ ನೋಡಿದ್ದು ಸೀತೆ, ಅದು ಮಾಯಾ ಸೀತೆ. ಹೇಳ್ತಾಳೆ, ರಾಮ ಎಂತ ಸುಂದರವಾದ ಮೃಗ ಇದು, ಪಶ್ಯ ರಾಮ ಮೃಗಂ ಚಿತ್ರಂ ಕಾನಕಂ ರತ್ನಭೂಷಿತಂ. ಇಷ್ಟೆಲ್ಲ ಆದ್ಮೇಲೆ ರಾಮಚಂದ್ರ ಹೇಳ್ತಾನೆ, ನೋಡು ನಾನು ಆ ಜಿಂಕೆನ ತಗೊಂಡ್ಬರ್ತೀನಿ, ಕರ್ಕೊಂಡ್ಬರ್ತೀನಿ, ನೀನು ಸೀತೆಯನ್ನ ಕಾಪಾಡ್ಬೇಕು. ಇಷ್ಟು ಹೇಳಿ ಹೋಗಿರ್ತಾನಲ್ಲ. ಒಂದ್ ವೇಳೆ ಏನಾದ್ರೂ ಅವನು ರಾಕ್ಷಸ ಆಗಿದ್ರೆ ಆ ಜಿಂಕೆ ಕೊಂದೇ ತಗೊಂಡ್ಬರ್ತೀನಿ ನಾನು. ಇಲ್ಲ ಅಂದ್ರೆ ನಾನು ಅದನ್ನ ಜೀವಂತವಾಗಿ ಇಟ್ಕೊಂಡ್ ಬರ್ತೀನಿ.
यदि मारीच एवायं तदा हन्मि न संशयः ಗಮಿಷ್ಯಾಮಿ ಮೃಗಂ ಬದ್ನಾಹ ಧ್ಯಾಯಿಷ್ಯಾಮಿ ಸತ್ಪರಃ. ಇಷ್ಟು ಹೇಳಿದ್ಮೇಲೆ ರಾಮ ಸೀತೆಯನ್ನು ಕಾಪಾಡ್ಕೊಂಡಿರು ಅಂತ ಹೇಳಿ ಹೊರಡೋಗ್ಬಿಡ್ತಾನೆ. ಎಷ್ಟೊತ್ತಾದ್ಮೇಲೂ ಜಿಂಕೆನೂ ಬರ್ಲಿಲ್ಲ, ರಾಮನು ಬರ್ಲಿಲ್ಲ. ಸೊ ರಾಮಚಂದ್ರ ಏನ್ ಮಾಡ್ತಾನೆ, ಇದು ಮಾಯಾವಿ ಜಿಂಕೆ ಅಂತ ಗೊತ್ತಾಯ್ತು, ಬಾಣ ಹೊಡಿತಾನೆ ಜಿಂಕೆಗೆ. ಅವನ ಜಿಂಕೆ ರೂಪ ಹೊರಟೋಗಿ ಮಾರೀಚ ಬಾಣ ಹೊಡ್ಕೊಂಡು ನೆಲಕ್ಕೆ ಬಿದ್ದಿರ್ತಾನೆ. ಆ ನೋವಿಂದ ಏನ್ ಮಾಡ್ದ, ರಾಮನ ವಾಯ್ಸ್, ರಾಮನ್ ತರ, ರಾಮಚಂದ್ರ ಕಿರ್ಚೋ ತರ, ಹಾ ಸೀತಾ, ಹಾ ಲಕ್ಷ್ಮಣ ಅಂತ ಕೂಗ್ತಾನೆ. ಏನಕ್ಕೆ ಇದು ನಮ್ಗೆ ಅನ್ಸ್ಬೋದಲ್ಲ, ಇಷ್ಟೆಲ್ಲ ಬುದ್ಧಿ ಇರೋನು ಮಾರೀಚನಿಗೆ ರಾವಣನಿಗೆ ಬುದ್ಧಿ ಮಾತು ಹೇಳ್ದ ಮಾರೀಚ ಸಾಯೋ ಸಮಯದಲ್ಲಿ ಯಾಕೆ ಮೋಸ ಮಾಡ್ಬಿಟ್ಟ ಭಗವಂತನಿಗೆ ಅಂತ ಅನ್ಸ್ಬೋದಲ್ವ ನಮಗೆ. ಯಾಕಂದ್ರೆ ಈಗ ಹಾ ಸೀತಾ, ಹಾ ಲಕ್ಷ್ಮಣ ಅಂತ ಕರೆದಾಗ, ಓ ಸೀತೆ ಹೇಳ್ತಾಳೆ, ಓ ಲಕ್ಷ್ಮಣ ಅಣ್ಣನಿಗೆ ಏನೋ ಆಗಿದೆ ನೋಡ್ರಿ, ಹೋಗಿ ಹೋಗಿ ಅಂತ ಕಳಿಸ್ತಾಳಲ್ವ, ಅವಾಗ ಮಾತ್ರ ಸೀತಾಪರಣ ಮಾಡಕ್ ಸಾಧ್ಯ. ಇದೆಲ್ಲ ಪ್ರೀ ಪ್ಲಾನ್. ನಾವು ಅದಲ್ಲಿ ಪ್ರಶ್ನೆ ಹುಡ್ಕೋಕ್ ಹೋದ್ರೆ ಏನಾಗುತ್ತೆ, ಮತ್ತೆ ಭಗವಂತ ಇಚ್ಛೆ ಪಟ್ಟಿದ್ರೆ ಅದಕ್ಕೆ ಆಗ್ತಾ ಇದೆ ಅಷ್ಟೇ, ನಾವ್ ಹೇಗೆ ಪ್ರಶ್ನೆ ಮಾಡ್ಬೇಕು? ಇದು ಬರ್ಬೋದಲ್ಲ ಪ್ರಶ್ನೆ, ಯಾಕೆ ಅವ್ರು ರಾಮ ಅಂತ ಕಿರಿಸದೆ ಸತ್ತೋಗ್ಬಿಡ್ಬೋದಿತ್ತಲ್ಲ. ಓಕೆ, ಭಗವಂತ ಯಾಕೆ ರಾಮನಾಮ ಕೊಟ್ಟ ಅವನಿಗೆ, ಮಾರೀಚನಿಗೆ? ರಾಮಚಂದ್ರ ಸಾಕ್ಷಾತ್ ಭಗವಂತ ಅಲ್ವಾ, ಸಾಯೋ ಗಳಿಗೆಯಲ್ಲಿ ರಾಮನಾಮ ಯಾಕೆ ಬರ್ಬೇಕಿತ್ತು ಅವನಿಗೆ? ಅವನು ಉದ್ಧಾರ ಮಾಡ್ಬೇಕು ಅಲ್ವಾ. ಮಾರೀಚನ್ ಉದ್ಧಾರ ಮಾಡ್ಬೇಕು ಅಂತಾನೆ ಭಗವಂತ ಬಂದಿದ್ದು. ನಮ್ಮ ದೃಷ್ಟಿಯಲ್ಲಿ ಕೆಟ್ಟವ್ರ ತರ ಕಾಣಿಸಿದಾರೆ ಅಷ್ಟೇನೆ. ಒಂದು ವೇಳೆ ಅವನು ಕೆಟ್ಟವನಾಗಿದ್ರೆ ಅಂತ ಕಾಲೇಚ ಮಾಮೇವ ಸ್ಮರಣ ಮುಕ್ತ ಕಲೇವರಂ, ಸಾಯೋ ಗಳಿಗೆಯಲ್ಲಿ ಮಾರೀಚನ ಬಾಯಲ್ಲಿ ರಾಮ ಶಬ್ದ ಹೇಗ್ ಬರ್ತಾ ಇತ್ತು? ಹ್ಮ್ ತಪ್ಪು ಮಾಡಿದ್ದ ಹೌದು, ಯಜ್ಞಶಾಲೆಯಲ್ಲಿ ಮೂಳೆ ಮಾಂಸ ರಕ್ತ ಎಲ್ಲ ಹಾಕ್ತಾ ಇದ್ದ, ವಿಷಂತ ಯಜ್ಞಕ್ಕೆ ಭಂಗ ಮಾಡ್ತಾ ಇದ್ದ, ಎಳಿ ಗಿಳಿ ರಾಕ್ಷಸಿ ಮಗ, ತಾಟಕಿ ಮಗ. ಆದ್ರೆ ಏನಂತೆ, ರಾಮನಾಮ ಬರಬಾರ್ದ ಅವನ ಬಾಯಲ್ಲಿ? ಎಲ್ಲೋ ದೂರದಲ್ಲಿ 100 ಯೋಜನ ದೂರ ಸಮುದ್ರದಿಂದ ಆಚೆ ಹೋಗಿ ಬಿದ್ದಿರ್ತಾನೆ, ರಾಮನ ಬಾಣ ಏಟ್ ತಿಂದು. ಅಲ್ಲಿ ಹೋದ್ಮೇಲೆ ಭಗವಂತ ಧ್ಯಾನ ಮಾಡ್ಕೊಂಡಿದ್ದ, ಅವನು ಸ್ಮರಣೆ ಮಾಡ್ತಾ ಇದ್ದ, ಭಗವಂತನ ಭಯದಿಂದ ಸ್ಮರಣೆ ಮಾಡ್ತಾ ಇದ್ದ. ಅದಕ್ಕೆ ಭಗವಂತ ಸಾಯಗಳಿಗೆ ಅವನಿಗೆ ಭಗವಂತ ನಾಮ ಬರೋಂಗ್ ಮಾಡ್ದ. ಹಾ ರಾಮ, ಹಾ ರಾಮ ಅಂದ, ಪ್ರಾಣ ಬಿಟ್ಟ. ಅದನ್ನೇ ಭಗವಂತ ಹೇಳೋದು, ಯಾವ್ದಾದ್ರೂ ರೂಪದಲ್ಲಿ ಭಗವಂತನ ನಾಮ ಸ್ಮರಣೆ ಮಾಡಿದ್ರೆ ಭಗವಂತ ಖಂಡಿತವಾಗ್ಲೂ ಅವನ ಧಾಮವನ್ನ ಕೊಟ್ಬಿಡ್ತಾನೆ, ಅವನ ಧಾಮ ಕರ್ಕೊಂಡು ಹೋಗ್ಬಿಡ್ತಾನೆ. ಆ ನಾಮ ಬರ್ಬೇಕಲ್ಲ ನಮಗೆ. ಅದಾದ್ಮೇಲೆ ಭಗವಾನ್ ಶ್ರೀರಾಮಚಂದ್ರ ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾನೆ. ಭಕ್ತಾನುಕಂಪಿ ಭಗವಾನ್ ಇತಿ ಸತ್ಯಂ ವಚೋ ಹರಿಹಿ ಕರ್ತುಂ ಸೀತಾ ಪ್ರಿಯಾರ್ಥಾಯ ಜಾನನ್ನಪಿ ಮೃಗಂ ಯಯೋ ಅನ್ಯತಾ ಪೂರ್ಣಕಾಮಸ್ಯ ರಾಮಸ್ಯ ವಿದಿತಾತ್ಮನಃ. ಭಗವಂತ ನಮಗೆ ಇಲ್ಲಿ ಒಂದು ಯೋಚನೆ ಬರುತ್ತೆ, ಅವನು ಪೂರ್ಣಕಾಮ ಹೇಳ್ತಲ್ವ. ಅನ್ಯತಾ ಪೂರ್ಣಕಾಮಸ್ಯ ರಾಮಸ್ಯ ವಿದಿತಾತ್ಮನಃ. ಪೂರ್ಣಕಾಮ, ರಾಮನಿಗೆ ಯಾವ ಕಾಮನೆಗಳು ಇದೆ ಅಂತ ಅಲ್ಲ, ಅವನು ಪೂರ್ಣಕಾಮ, ಆಪ್ತಕಾಮ. ಯಾಕಂದ್ರೆ ಭಗವಂತ ಅವನಿಗೆ ಯಾವ ಇಚ್ಛೆಗಳು ಇಲ್ಲ. ಆದ್ರೆ ಒಂದು ಜಿಂಕೆ ಹೆಂಡತಿ ಮಾತಿಗೋಸ್ಕರ, ಅಯ್ಯೋ ಹೆಂಡತಿ ಮೇಲೆ ಮೋಹಕ್ಕೋಸ್ಕರ ಒಂದು ಜಿಂಕೆಯನ್ನ ಕೊಲ್ಲೋಕ್ ಹೋಗ್ತಾನಲ್ಲ ರಾಮಚಂದ್ರ ಅಂತ ಯಾಕೆ ಮಾತಾಡ್ಕೋತೀವಿ ನಾವು? ಯಾಕಂದ್ರೆ ಮಾರೀಚನ ಕೊಲ್ಲಬೇಕಿತ್ತು ಭಗವಂತ. ನಮ್ಗೆ ಇದು ಅರ್ಥನೇ ಆಗೋದಿಲ್ವಲ್ಲ ರಹಸ್ಯ ನಮಗೆ. ನಾವು ಒಂದ್ ಆಂಗಲ್ ಅಲ್ಲಿ ನೋಡಿದ್ರೆ ರಾಮಚಂದ್ರನ ಗುಣಗಳು ದೋಷಗಳ ಕಾಣಿಸುತ್ತೆ, ಎಲ್ಲ ಆಂಗಲ್ ಇಂದ ನೋಡ್ಬೇಕು. ಸೀತೆಯನ್ನ ಬಿಟ್ಟೋಗಿದ್ದು, ಮಾಯಮೃಗನ ಬೇಟೆಯಾಡಕ್ ಹೋಗಿದ್ದು ಸೀತೆ ಮೇಲಿರೋ ವ್ಯಾಮೋಹಕ್ಕಲ್ಲಪ್ಪ, ಮಾರೀಚನ ಉದ್ಧಾರ ಮಾಡಕ್ಕೆ, ಅವನ್ ಬಾಯಲ್ಲಿ ರಾಮನಾಮ ಹೇಳ್ಸೋದಿಕ್ಕೆ. ಇದು ಭಗವಂತನ ಗುಣ. ನಾವು ಬರೀ ದೋಷಗಳೇ ನೋಡ್ತಿದೀವಲ್ಲ. ಅವನ ಆಪ್ತ ಕಾಮ, ಅವನ್ ಪೂರ್ಣ ಕಾಮ, ಅವನಿಗೆ ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಅವನಿಗೆ ಯಾವ್ದಲ್ಲೂ ಅಟ್ಯಾಚ್ಮೆಂಟ್ ಇಲ್ಲ. ಅವನ್ ಪರಮ ವೈರಾಗಿ. ಅಯ್ಯೋ ಹೆಂಡತಿ ಹೇಳಿದ್ಲು ಅದಕ್ಕೆ ಓಡೋಗ್ಬಿಟ್ಟ, ಅಯ್ಯೋ ಹೆಂಡತಿನ ಯಾರೋ ಕಿಡ್ನಾಪ್ ಮಾಡ್ಬಿಟ್ರು ಅದಕ್ಕೆ ಹತ್ಕೊಂಡ್ ಗೊಳೋ ಅಂತ ಹತ್ಕೊಂಡ್ ಕಾಡೆಲ್ಲ ಹುಡ್ಕಾಡ್ತಾನೆ. ಎಷ್ಟು ಸ್ತ್ರೀ ಮೋಹಿ ರಾಮಚಂದ್ರ, ಹೆಂಡ ಕುಡ್ದ, ಮಾಂಸ ತಿಂದ ಅಂತೆಲ್ಲ ಮೂಢರು ಮಾತಾಡ್ತಾರಲ್ಲ, ಹಾಗಲ್ಲ ರಾಮಚಂದ್ರ. ಅದಕ್ಕೆ ಭಗವಂತ ಎಲ್ರಿಗೂ ಅರ್ಥ ಆಗೋದಿಲ್ಲ.
ಗುಣ ನೋಡಿ, ದೋಷ ಯಾಕೆ ನಾವು ನೋಡ್ಬೇಕು? ಅಲ್ಲ, ದೋಷ ಕಾಣಿಸುತ್ತೆ, ದೋಷ ಅಲ್ಲ ಅದು. ನಿಮ್ಮ ಕಣ್ಣಲ್ಲಿ ದೋಷ ಇರೋದಕ್ಕೆ ನಿಮ್ಗೆ ದೋಷ ಕಾಣಿಸ್ತದೆ ಅಷ್ಟೇ. ನಮ್ಮಲ್ಲಿ ದೋಷ ಇರೋದಕ್ಕೆ ನಾವು ಇನ್ನೊಬ್ಬರು ದೋಷ ಹುಡುಕ್ತಾ ಇದೀವಿ. ಮಾರೀಚ ಸರಿ ಇಲ್ಲ, ಶೂರ್ಪನಖೆ ಸರಿ ಇಲ್ಲ ಅಂತ ಹೇಳಿ, ಶೂರ್ಪನಖೆ ಸರಿ ಇಲ್ಲ ರೀ, ಹಿಂಗ್ ಹೇಳಿದ್ರಿ ಸರಿ ಇಲ್ಲ ಅಂತ. ಅಲ್ಲ, ಅವಳು ಹಿಂಗೆಲ್ಲ ಮಾಡ್ಬೋದಾ? ಏನ್ ಮಾಡೋದು? ಭಗವಂತನ ಕಾಮಿಸಿ ಬಂದ್ಲು, ನಿಮ್ಗೆ ಅರ್ಹತೆ ಇದೆಯಾ? ಭಗವಂತನ ಸಾಕ್ಷಾತ್ ನೋಡಿದ್ಲು, ನಿಮ್ಗೆ ಅರ್ಹತೆ ಇದೆಯಾ? ಮತ್ತೆ ಶೂರ್ಪನಖೆ ಸರಿ ಇಲ್ಲ, ನೀವು ಸರಿ ಇದ್ದೀರಾ? ನಮ್ದು ಬಿಟ್ಬಿಡಿ, ನಮ್ದು ನಾವ್ ಮಾತಾಡ್ಬಾರ್ದು, ನಮ್ದು ಬೇರೆಯವ್ರು ಮಾತಾಡ್ತಾರೆ. ನಮ್ಮ ಬಗ್ಗೆ ನಾವು ಮಾತಾಡ್ತೀವ, ನಮ್ಮ ಬಗ್ಗೆ ಬೇರೆಯವ್ರು ಮಾತಾಡ್ತಾರೆ, ನಾವ್ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀವಿ. ಜಗತ್ತಿರೋದೇ ಹೆಂಗೆ ಅಲ್ವಾ? ನಾವ್ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀವಿ, ನಮ್ಮ ಬಗ್ಗೆ ಇನ್ನೊಬ್ರು ಮಾತಾಡ್ತಾರೆ, ಅವ್ರ ಬಗ್ಗೆ ಇನ್ನೊಬ್ರು ಮಾತಾಡ್ತಾರೆ, ಹೀಗೆ. ಆದ್ರೆ ನಮಗನ್ಸುತ್ತೆ ನಾನ್ ಮಾತ್ರ ಸರಿ, ಜಗತ್ತು ಸರಿ ಇಲ್ಲ ಅಂತ. ಸರಿ ಇಲ್ದಿದ ಮೇಲೆ ಭಗವಂತ ಯಾಕೆ ಅವರ ನಾಟಕಕ್ಕೆ ಸೇರ್ಸ್ಕೊತಾ ಇದ್ದ? ಯಾಕೆ ನಿನಗೆ ಶೂರ್ಪನಖಿ ಪಾತ್ರ ಕೊಡ್ತಾ ಇದ್ದ? ಯಾಕೆ ಮಾರೀಚನ್ ಪಾತ್ರ ಕೊಡ್ತಾ ಇದ್ದ? ಯಾಕೆ ರಾವಣನ್ ಪಾತ್ರ ಕೊಡ್ತಾ ಇದ್ದ? ಯಾಕೆ ವಾಲಿ ಪಾತ್ರ ಕೊಡ್ತಾ ಇದ್ದ ಭಗವಂತ? ಹ ಭಗವಂತನ ನಾಟಕದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳೇ, ನಾವೆಲ್ಲರೂ ಸಮಾನ ಅರ್ಹರೇ. ನಮ್ಮ ನಮ್ಮ ಪಾತ್ರಕ್ಕೆ ತಕ್ಕಾಗ ನಾವು ಆಟ ಆಡ್ಬೇಕಷ್ಟೇನೆ. ಒಬ್ರು ಹೀರೋ ಪಾಠ ಕೊಡ್ತಾರೆ, ಒಬ್ರು ಹೀರೋಯಿನ್ ಪಾಠ ಕೊಡ್ತಾರೆ, ವಿಲನ್, ಸಿಂಗರು, ಡಾನ್ಸರು, ಫೈಟರು, ಏನೋ ಒಂದು ಪಾಠ ಕೊಡ್ತಾರೆ, ನಾವು ಆಕ್ಟ್ ಮಾಡ್ಬೇಕಷ್ಟೇ. ನಮ್ಗದ್ ಗೊತ್ತಾಗ್ತಾ ಇಲ್ವಲ್ಲ. ನಾವು ಭಗವಂತ ನಾಟಕದಲ್ಲಿ ನಾವೊಬ್ಬ ಪಾತ್ರಧಾರಿ ಅಂತಾನೆ ಗೊತ್ತಿಲ್ಲಲ್ಲ ನಮ್ಗೆ. ಯಾರು ಸರಿ ಇಲ್ಲ ಇದರಲ್ಲಿ, ಜಗತ್ತಲ್ಲಿ ಯಾರು ಸರಿ ಇಲ್ಲ, ಯಾರು ಸರಿ ಇದೆ, ಹಿಂಗೆ ನಾವು ಜಡ್ಜ್ಮೆಂಟ್ ಮಾಡ್ತೀವಿ. ಹ್ಮ್ ಅದು ಭಗವಂತ ಮಾತ್ರ ಜಡ್ಜ್ಮೆಂಟ್ ಕೊಡ್ಬೇಕು, ಸರಿ ಇಲ್ಲ ಸರಿ ಇದ್ದಾನೆ ಅಂತ. ಇಲ್ಲ ಶಾಸ್ತ್ರ, ಇಲ್ಲ ಸಾಧು. ಯಾರು ಸರಿ ಇದ್ದಾರೆ, ಯಾರು ಸರಿ ಇಲ್ಲ ಅಂತ ಅನ್ನೋದಕ್ಕೆ ಪ್ರೂಫ್ ಏನು? ಸಾಧುಗಳು. ಯಾವ್ದನ್ನ ಸರಿ ಅಂತ ಹೇಳ್ತಾರೆ, ಯಾವ್ದು ತಪ್ಪು ಅಂತ ಹೇಳ್ತಾರೆ, ಅದಕ್ಕೆ ಸಾಧು, ಗುರು ಸಾಧು ಶಾಸ್ತ್ರ, ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು. ಆ ಭಕ್ತರು ಸಾಹಸ ಮಾಡ್ಬೇಡ್ರಿ ಸರಿ ಇಲ್ಲ ಅಂತ ಹೇಳ್ತಾರೆ, ನಾವು ಮಾಡಬಾರ್ದು ಅಷ್ಟೇ. ಗುರು ಹೇಳಿದ್ರೆ ಅದಕ್ಕೆ ನಾವು ಮಾಡಬಾರ್ದು. ಗುರು ಹೇಳ್ತಾರೆ ಹೀಗ್ ಮಾಡಬೇಡಿ, ಇದು ಮಾಡಬೇಡಿ, ಅದು ಮಾಡಿ, ಇದು ಮಾಡಿ ಅಂತ, ಅದು ಸರಿ ತಪ್ಪು ಅಷ್ಟೇನೆ. ನಮ್ಗೆ ಇನ್ಯಾವುದು ಸರಿ ತಪ್ಪು ನಮ್ಮ ದೃಷ್ಟಿಯಿಂದ ನೋಡಬಾರ್ದು. ಸರಿ, ರಾಮ ಓಡ್ತದಾನೆ ಮಾರೀಚನ ಹಿಂದೆ, ಮಾರೀಚ ಅಲ್ಲಿ ಇಲ್ಲಿ ಆಟ ಆಡ್ಸದಾನೆ. ಕೆಲವು ಟೈಮು ಹತ್ರ ಕಾಣಿಸ್ಕೊಳುತ್ತೆ, ಕೆಲವು ಟೈಮು ಆಕಾಶದಲ್ಲಿ ಕಾಣಿಸುತ್ತೆ, ಕೆಲವು ಟೈಮು ರಾಮ ಹಿಂದೆ ಕಾಣಿಸ್ಕೊತಾನೆ, ಕೆಲವು ಟೈಮ್ ಇನ್ನೆಲ್ಲ ಕಾಣಿಸ್ತಾನೆ, ವಿಚಿತ್ರವಾಗಿ ಕಾಣಿಸ್ತಾನೆ. ಹೀಗೆ ಏನ್ ಮಾಡ್ದ, ರಾಮಚಂದ್ರನನ್ನ ದೂರ ಕರ್ಕೊಂಡು ಹೋದ. ಸರಿ, ಭಗವಂತ ಇವನ್ನ ಆಟ ಆಡಿದ್ರೆ ಸರಿ ಇಲ್ಲ ಅಂತ ಹೇಳಿ ಅವನ್ನ ಬಾಣ ಹೊಡೆದು ಬಿಡ್ತಾನೆ. ವಿವ್ಯಾಧ ಶರಮಾದಾಯ, ಶರ ಅಂದ್ರೆ ಬಾಣ, ವಿವ್ಯಾಧ ಶರಮಾದಾಯ ರಾಕ್ಷಸ ಮೃಗರೂಪಿಣಂ. ರಾಕ್ಷಸ ಮೃಗ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳಿ ತಿಳ್ಕೊಂಡು ರಾಮಚಂದ್ರ ಬಾಣ ಹೊಡಿತಾನೆ. ಪಪಾತ ರುದಿರಾಕ್ತಾಸ್ಯು ಮಾರೀಚ ಪೂರ್ವ ರೂಪದೃಕ್. ಮಾರೀಚ ಆ ಜಿಂಕೆ ರೂಪವನ್ನು ಬಿಟ್ಟು ಪೂರ್ವ ರೂಪದೃಕ್, ಅವನ ಹಿಂದೆ ಯಾವ ರೂಪ ಇತ್ತು, ಅವನ ಮೂಲ ರೂಪ, ಒರಿಜಿನಲ್ ಫಾರ್ಮ್, ಅಲ್ಲಿ ಬಂದು ಬಿದ್ದೋಗ್ತಾನೆ. ಪಪಾತ ಬಿದ್ದ, ಸತ್ತ, ರಕ್ತ ಕಾರ್ಕೊಂಡು ಸತ್ತೋಗ್ತಾನೆ. ಆಗ ಅಂದ್ರೆ ಇನ್ನು ಸತ್ತಿಲ್ಲ, ಕೆಳಗೆ ಬಿದ್ದಿದ್ದಾನೆ, ಪ್ರಾಣ ಹೋಗ್ತಾ ಇದೆ. ಹೇಳ್ತಾನೆ, ಹಾ ಹತೋಸ್ಮಿ ಮಹಾಬಾಹೋ ತ್ರಾಹಿ ಲಕ್ಷ್ಮಣ ಮಾಂ ಧೃತಂ. ಹಾ ಹತೋಸ್ಮಿ, ಹಾ ಹತೋಸ್ಮಿ, ನಾನು ಸಾಯ್ತಾ ಇದ್ದೀನಿ, ನಾನು ಸಾಯ್ತಾ ಇದ್ದೀನಿ ಅಂತ ಹೇಳಿ ಲಕ್ಷ್ಮಣನ್ ಕರೀತಾನೆ. ತ್ರಾಹಿ ತ್ರಾಹಿ, ನನ್ ಕಾಪಾಡು ಲಕ್ಷ್ಮಣ, ನನ್ನ ಕಾಪಾಡು ಅಂತ ರಾಮಚಂದ್ರನ ವಾಯ್ಸಲ್ಲಿ ಮಾರೀಚ ಕರೀತಾನೆ. ಇತ್ಯುಕ್ತ್ವಾ ರಾಮವದ್ವಾಚ ಪಪಾತ ರುದಿರಾಶನಃ, ರಕ್ತದ ಮಡುವಿನಲ್ಲಿ ಬಿದ್ದು ಸತ್ತೋಗ್ತಾನೆ. ಇಲ್ಲಿ ಏನ್ ನಾವ್ ಅರ್ಥ ಮಾಡ್ಕೋಬೇಕು? ಎನ್ನಾಮಾಜ್ಞೋಪಿ ಮರಣೆ ಸ್ಮೃತಾತ್, ಯಾರ ನಾಮವನ್ನ ಸಾಯೋ ಟೈಮ್ ಸ್ಮರಣೆ ಮಾಡಿದ್ನೋ, ಕಿಮುತಾಗ್ರೆ ಹರಿಂ ಪಶ್ಯಂತೆ ನೈವ ನಿಹತೋ ಅಸುರಃ, ಅಸುರನ ಜನ್ಮಕ್ಕೆ ಮೋಕ್ಷ ಪ್ರಾಪ್ತಿ ಆಯಿತು ಅಂತ ಹೇಳ್ತಾರೆ. ಮರಣ ಸಮಯದಲ್ಲಿ ಯಾರ ನಾಮವನ್ನ ಸ್ಮರಣೆ ಮಾಡೋದ್ರಿಂದ, ಅವನು ಎಂಥವನೇ ಆಗಿರ್ಲಿ, ಅಜ್ಞಾನಿ, ರಾಕ್ಷಸ, ಏನೇ ಆಗಿರ್ಲಿ, ಅವನು ಅವನು ಭಗವಂತನ ಧಾಮಕ್ಕೆ ಹೊರಡೋಗ್ಬಿಡ್ತಾನೆ.
ಅವನಿಂದ ಒಂದು ತೇಜಸ್ಸು, ಬೆಳಕು ಭಗವಂತನಲ್ಲಿ ಲೀನ ಆಗ್ಬಿಡುತ್ತೆ. ಅಂದ್ರೆ ಎಲ್ರೂ ಭಗವದ್ ಧಾಮ ಅಂದ್ರೆ ಗೋಲೋಕಕ್ಕೆ ಹೋಗ್ತಾರೆ ಅಂತಲ್ಲ, ಕೆಲವರಿಗೆ ಸಾಹಿತ್ಯ ಮೋಕ್ಷ ಆಗುತ್ತೆ, ಕೆಲವ್ರನ್ನ ವೈಕುಂಠ ಕಳಿಸ್ತಾನೆ ಭಗವಂತ. ರಾಮಮೇವ ವಿಶದ್ದೇವ ವಿಸ್ಮಯಂ ಪರಮಂ ಯುಯು. ಅವನ ಶರೀರದಿಂದ ಒಂದು ತೇಜಸ್ ಹೊರಟ್ಬಿಟ್ಟು ಅದು ರಾಮನಲ್ಲಿ ಲೀನ ಆಗ್ಬಿಡುತ್ತೆ. ಇದನ್ನ ನೋಡ್ತಾ ನೋಡ್ತಾ ದೇವತೆಗಳು ಆಶ್ಚರ್ಯ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಏನದು, ರಾಮಚಂದ್ರನಿಗೆ ಮೋಸ ಮಾಡಕ್ ಬಂದಂತ ರಾಕ್ಷಸ ಭಗವಂತ ಲೀನ ಆಗ್ಬಿಟ್ನಲ್ಲ. ಋಷಿಗಳಿಗೆ ಪೀಡೆ ಕೊಡ್ತಾ ಇದ್ದವನು ರಾಕ್ಷಸ, ಎಂತ ಒಳ್ಳೆ ಗತಿ ಪಡೆದ್ಬಿಟ್ನಲ್ಲ ಇವನು. ಕಿಂ ಕರ್ಮ ಕೃತ್ವ ಕಿಂ ಪ್ರಾಪ್ಯ ಪಾತಕಿ ಮುನಿಹಿಂಸಕಃ. ಏನ್ ಕರ್ಮ ಮಾಡಿದ್ದ ಇವನು, ಏನ್ ಒಳ್ಳೆ ಕೆಲಸ ಮಾಡಿದ್ನಪ್ಪ ಇವನು, ಭಗವಂತ ಲೀನ ಆಗ್ಬಿಟ್ನಲ್ಲ ಅಂತ. ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಇದನ್ನ? ಹಾಗಾದ್ರೆ ನಾವು ಮಾರೀಚಂತರ ಆಗ್ಬೇಕಾ? ರಾಮಚಂದ್ರನೇ ಬಂದ್ಕೊಳ್ತಾನೆ ನಮ್ಮನ್ನ, ಗ್ಯಾರಂಟಿನ? ಈಗ ನಮಗೆ ಹೆಂಗ್ ಅರ್ಥ ಮಾಡ್ಕೋಬೇಕು, ಹೆಂಗ್ ಅರ್ಥ ಮಾಡ್ಸೋದು ಇವಾಗ? ಓಕೆ ಪ್ರಭುಜಿ, ನಾವು ಇವತ್ತಿಂದನೇ ನಾವು ಮಾರೀಚಂತರ ಆಗ್ತೀವಿ, ನಾವು ರಾವಣನ ಫ್ರೆಂಡ್ಶಿಪ್ ಮಾಡ್ತೀವಿ, ರಾವಣ ಹೇಳ್ದಂಗೆ ಕೇಳ್ತೀವಿ, ನಮಗೂ ಭಗವಂತ ಬಾಣ ಹೊಡೆದು ಕೊಂದ್ಬಿಟ್ಲಿ. ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನ? ಅಡ್ವಾಂಟೇಜ್ ತಗೊಂಡ್ಬಿಡ್ತೀವಲ್ವ ನಾವು ಇದನ್ನ. ಖಂಡಿತ ಆಗುತ್ತೆ, ಆದ್ರೆ ಒಂದು ಕಂಡೀಷನ್. ಏನು? ರಾಮನ ಬಾಣದ ಹೆಟ್ಟಿಗೆ ತಿನ್ಬೇಕು ನಾವು, ಆಯ್ತಾ? ತಿಂದು ಎಲ್ಲೋ ದೂರದಲ್ಲಿ ಹೋಗಿ ಬೀಳಬೇಕು, ಅಲ್ಲಿ ಸಾಯೋ ತನಕ ಭಗವಂತ ಸ್ಮರಣೆ ಮಾಡ್ಬೇಕು. ಹಂಗ್ ಮಾಡ್ರಿ ಬೇಕಾದ್ರೆ, ಆತರ ಆದ್ರೆ ಬೇಕಾದ್ರೆ ಏನೋ ಹೇಳ್ಬೋದು, ರಾಮಚಂದ್ರನೇ ಬಂದು ನಮ್ಮನ್ನ ಭಗವದ್ಧಾಮ ಕರ್ಕೊಂಡು ಹೋಗ್ತಾನೆ ಅಂತ. ಏನೂ ಮಾಡ್ದೆ ಉಂಡ್ಕೊಂಡು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನಾವು ರಾವಣನ್ ಫ್ರೆಂಡ್ಶಿಪ್ ಮಾಡ್ತೀವಿ, ನಾವು ಮಾಯಾ ಜಿಂಕೆ ಹಾಕೊಂಡು ವೇಷ ಹಾಕೊಂಡು ಓಡಾಡ್ತೀವಿ ಅಂತ ಅಂದ್ರೆ ಅದು ನಾವು ಗ್ಯಾರಂಟಿ ಕೊಡಕ್ಕಾಗೋದಿಲ್ಲ. ಅದಕ್ಕೆ ಯಾಕೆ ಪದೇ ಪದೇ ಹೇಳ್ತಿರ್ತೀವಿ, ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಅಪಾರ್ಥ ಮಾಡ್ಕೊಂಡು ಅನರ್ಥಗಳು ಮಾಡ್ಕೋಬಾರದು ಅಂತ ಅಷ್ಟೇನೆ. ಬೆಂಕಿ ಸುಡುತ್ತೆ ಅಂತ ಹೇಳಿರ್ತೀವಿ, ಇನ್ನೊಂದ್ ಕಡೆ ಬೆಂಕಿಗೆ ಸಮಾನಾರ್ಥಕ ಪದ ಅಗ್ನಿ. ಯಾರು ಹೇಳ್ತಾರೆ ಯಜ್ಞಕ್ಕೆ ಅಗ್ನಿ ಹೊತ್ತು ಸರಿ ಅಂತ ಹೇಳ್ತಾರೆ ಪುರೋಹಿತರು. ಬೆಂಕಿ ಶಬ್ದನ ಯಜ್ಞಕ್ಕೆ ಅಗ್ನಿ ಹೊತ್ತು ಸರಿ ಅಂತ ಹೇಳ್ತಾರೆ. ಇವನಿಗೇನ್ ಗೊತ್ತಿತ್ತು? ಬೆಂಕಿ ಸುಡುತ್ತೆ ಅನ್ನೋದು ಗೊತ್ತಿತ್ತು, ಅಗ್ನಿ ಸುಡುತ್ತೆ ಅಂತ ಗೊತ್ತಿರಲಿಲ್ಲ ಅವನಿಗೆ. ಯಾಕಂದ್ರೆ ಅವ್ನಿಗೆ ಗೊತ್ತಿತ್ತು ಬೆಂಕಿ ಶಬ್ದ ಅಷ್ಟೇನೆ. ಏ ಬೆಂಕಿರಿ ಸುಡೋದು, ಅಗ್ನಿ ಎಲ್ಲ ಸುಡೋದಿಲ್ಲ ಅಂತೇಳಿ ಅಗ್ನಿಲಿ ಕೈ ಇಟ್ರೆ ಏನಾಗುತ್ತೆ? ಸುಟ್ಟು ಬಿಡುತ್ತೆ. ಅವಾಗ ಏನ್ ಹೇಳ್ತೀವಿ? ಇವರು ಸರಿ ಇಲ್ಲ ಪ್ರಭುಜಿ, ಸರಿ ಇಲ್ಲ, ನಮಗೆ ಬೆಂಕಿ ಸುಡುತ್ತೆ ಅಂತ ಹೇಳಿದ್ರು ಆದ್ರೆ ಅಗ್ನಿ ಸುಡುತ್ತೆ ಅಂತ ಹೇಳಿರ್ಲಿಲ್ಲ. ನಮ್ದಲ್ಲ ತಪ್ಪು, ಅದು ನಿಮ್ದೇ ತಪ್ಪು. ನೀವು ಕೇಳಬೇಕಿತ್ತು, ಪ್ರಭುಜಿ ಬೆಂಕಿ ಮತ್ತೆ ಅಗ್ನಿ ಎರಡು ಒಂದೇನಾ? ಹೌದು ಒಂದೇ. ನೀವು ಕೇಳಲಿಲ್ಲ, ನಾವು ಹೇಳಿಲ್ಲ. ನಾನು ಹೇಳಿದೆ ಬೆಂಕಿ ಸುಡುತ್ತೆ ಅಂತ, ನೀವು ಅಗ್ನಿ ಕೈ ಇಟ್ರಿ, ಸುಟ್ಬಿಡ್ತು. ಹಾಗ ಬಂದು ಪ್ರಭುಜಿ ಕ್ಲಾಸಲ್ಲಿ ತಪ್ಪು ಹೇಳಿದ್ದಾರೆ, ನಮ್ಗೆ ಮಿಸ್ಗೈಡ್ ಮಾಡಿದ್ದಾರೆ, ಅಗ್ನಿ ಸುಡುತ್ತೆ ಅಂತ ಯಾವತ್ತು ಹೇಳಿಲ್ಲ, ನನಗೆ ಬೆಂಕಿ ಸುಡುತ್ತೆ ಅಂತ ಹೇಳಿದ್ರು. ಅದು ನಿಮ್ಮ ಹಣೆ ಬರ, ನಾವೇನ್ ಮಾಡಕ್ಕಾಗೋದಿಲ್ಲ. ಅದಕ್ಕೆ ಕೈ ಜೋಡಿಸಿ ಕೇಳ್ಕೊಳ್ಳೋದು ನಾವು. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಅಪಾರ್ಥ ಮಾಡ್ಕೋಬೇಡಿ. ಇಲ್ಲ ಅಪಾರ್ಥ ಆಗುತ್ತೆ ನನಗಿದ್ರೆ ಪ್ರಶ್ನೆ ಕೇಳಿ. ಎಲೆಕ್ಟ್ರಿಕ್ ವೈರ್ ಶಾಕ್ ಹೊಡೆಯುತ್ತೆ ಅಂತ ಹೇಳಿರ್ತೀವಿ, ಏನು ಹೈ ಟೆನ್ಷನ್ ವೈರ್ ಅಂತಾನೆ ಹೇಳ್ಬೇಕಾ? ಎಲೆಕ್ಟ್ರಿಕ್ ವೈರ್ ಅಂದ್ರೆ ಎಲ್ಲಾನು ಆಯ್ತು, ಅದು ಫೆನ್ಸಿಂಗ್ ವೈರ್ ಆಗಿರ್ಬೋದು, ಮೊಬೈಲ್ ಚಾರ್ಜರ್ ವೈರ್ ಆಗಿರ್ಬೋದು, ಹೈ ಟೆನ್ಷನ್ ವೈರೇ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಆಗಿರ್ಬೋದು. ನಾವು ಸ್ವಲ್ಪ ತಿಳ್ಕೊಂಬಿಟ್ಟು ಎಲೆಕ್ಟ್ರಿಕ್ ವೈರ್ ಶಾಕ್ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು ಹೈ ಟೆನ್ಷನ್ ವೈರ್ ಶಾಕ್ ಹೊಡೆಯೋದಿಲ್ಲ ಅಂತ ಹೇಳಿ ಹೋಗಿ ಹಿಡ್ಕೊಂಡು ನಮ್ಗೆ ಯಾಕೆ ಬಜೀತಿ ಅದು? ಅದಕ್ಕೆ ಶಾಸ್ತ್ರವನ್ನ ಯಥಾರೂಪ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪ್ರಭುಪಾದರು ಆಸ್ ಇಟ್ ಇಸ್ ಓದಿ, ಯಥಾರೂಪ ಓದಿ, ಯಾವ್ದ್ಯಾವ್ದೋ ಓದಿ ಏನೇನೋ ಅರ್ಥ ಮಾಡ್ಕೊಂಡು ಮತ್ತೆ ತೊಂದರೆ ಮಾಡ್ಕೊಳ್ಳೋದು ಬೇಡ ಅಂತ. ಸೊ ಏನಕ್ಕೆ ಬಂತು ವಿಚಾರ? ಮಾರೀಚ ಕೆಟ್ಟ ಬುದ್ಧಿ ಇದ್ರು ಕೂಡ ಯಾಕೆ ಭಗವಂತನಿಂದ ಹತನಾದ? ಕಿಂ ಕರ್ಮ ಕೃತ್ವ ಕಿಂ ಪ್ರಾಪ್ಯ ಪಾತಕಿ ಮುನಿಹಿಂಸಕಃ. ಮುನಿಗಳನ್ನ ಹಿಂಸೆ ಮಾಡ್ತಾ ಇದ್ದ ಪಾತಕಿ ಇವನಿಗೆ ಏನ್ ಗತಿ ಬಂತಪ್ಪ? ರಾಮ ಬಾಣೇನ ಸಂವಿದ್ಧ ಪೂರ್ವಂ ರಾಮಂ ಅನುಸ್ಮರನ್. ಯಾಕಂದ್ರೆ ಪೂರ್ವಂ ರಾಮಂ ಅನುಸ್ಮರನ್, ಯಾಕಂದ್ರೆ ಅವನ ಹಿಂದೆ ರಾಮಚಂದ್ರನ ಸ್ಮರಣೆ ಮಾಡ್ತಾ ಇದ್ದ, ಅದಕ್ಕೆ ಬಂತು ಅವನಿಗೆ ಅಂದ್ರು. ಭಗವಂತ ನಾಮ ಸ್ಮರಣೆ ಮಾಡ್ತಾ ಇದ್ದ ಅವನು ಪೂರ್ವದಲ್ಲಿ, ಅದಕ್ಕೆ ಭಗವಂತ ನಾಮ ಸ್ಮರಣೆ ಬಂತು ಸಾಯೋ ಟೈಮಲ್ಲಿ. ಒಬ್ಬ ಒಬ್ಬ ಪಾತಕಿ ಮುನಿ ಹಿಂಸಕ, ಅವನ ಹಿಂದೆ ಯಾವುದೋ ಕಾಲದಲ್ಲಿ ಭಗವಂತ ನಾಮ ಹೇಳ್ತಾ 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 ಅನುಸ್ಮರನ್, ಯಾವುದೋ ಒಂದಿನ ಹೇಳಿದಲ್ಲ, ಅದು ಅನುಸ್ಮರನ್. ಮಾಂ ಅನುಸ್ಮರ ಇದ್ದೆ ಚ ಮೈ ಅರ್ಪಿತ ಮನೋಬುದ್ಧಿ
ಮಾಮೇ ವೇಷಸಿ ಅಸಂಶಯ. ಮನಸ್ಸು ಬುದ್ಧಿಯನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತ ನಾಮ ಹೇಳಬೇಕು. ನಾವು ಭಗವಂತ ನಾಮದಲ್ಲಿ ನಾವು ಆಸಕ್ತಿ ರುಚಿಯನ್ನು ಬೆಳೆಸ್ಕೋಬೇಕು ಅಂತ ಅರ್ಥ. ಇದು ಮಾರೀಚನ್ ತರ ಆಗ್ಬೇಕು ಅಂತ ಅರ್ಥ ಅಲ್ಲ, ದುಷ್ಟ ಆಗ್ಬೇಕು ಅಂತ ಅರ್ಥ ಅಲ್ಲ. ಮಾರೀಚನ ಹಾಗೆ ಕೆಟ್ಟ ಮೇಲಾದ್ರೂ ಬುದ್ಧಿ ಬಂತು ಭಗವಂತ ನಾಮ ಹೇಳಬೇಕು ಅಂತ ಅರ್ಥ ಅಷ್ಟೇ. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಥವಾ ಅಪಾರ್ಥ ಆಯ್ತಾ? ರಾಮ ಬಾಣೇನ ಸಂವಿದ್ದ ಪೂರ್ವಂ ರಾಮಂ ಅನುಸ್ಮರನ್ ಭಯಾತ್ ಸರ್ವಂ ಪರಿತ್ಯಜ್ಯ ಗೃಹ ವಿತ್ತಾದಿಕಂ ಯತ್. ಇದು ಯಾವಾಗ ಅವನು ರಾಮನಿಂದ ಬಾಣದ ಒದೆ ತಿನ್ನೋ ಇಲ್ಲಿ ವಿಶ್ವಾಮಿತ್ರ ಆಶ್ರಮದಲ್ಲಿ, ಅವತ್ತಿಂದ ಅವನಿಗೆ ಭಯದಲ್ಲಿ ಸ್ಮರಣೆ ಮಾಡ್ತಾ ಇದ್ದ. ಅಯ್ಯೋ ಬೇಡಪ್ಪ, ಅಯ್ಯೋ ಬೇಡ ಬೇಡ, ಅಯ್ಯೋ ಬೇಡ ಬೇಡ, ರಾಮನಾಮ ಸಾಕು ನನಗೆ, ಇನ್ಯಾವ ಋಷಿಗಳಿಗೂ ಇನ್ಯಾವ ತೊಂದರೆ ಕೊಡ್ಬೇಕು, ಕಾಟ ಕೊಡ್ಬೇಕು ಅಂತ ಎಲ್ಲೋ ಒಂದ್ ಕಡೆ ಧ್ಯಾನ ಮಾಡ್ತಾ ಕೂತಿದ್ದ. ಅದಕ್ಕೆ ಯಾರೇ ಆಗಿರಲಿ, ಅವನು ಪಾಪಿ, ದುಷ್ಟ, ರಾಕ್ಷಸ, ಹಸು ಯಾರೇ ಆಗಿದ್ರು, ದ್ವಿಜೋವ ರಾಕ್ಷಸೋಪಿ ಪಾಪೀವ ಧಾರ್ಮಿಕೋಪಿ ತ್ಯಜನ್ ಕಲೇವರಂ ರಾಮಂ ಸ್ಮೃತ್ಯ ಯಾತಿ ಪರಂಪದಂ. ಅವನು ಬ್ರಾಹ್ಮಣನಾಗಿರ್ಲಿ, ರಾಕ್ಷಸನಾಗಿರ್ಲಿ, ಪಾಪಿ ಆಗಿರ್ಲಿ, ಧಾರ್ಮಿಕ ಆಗಿರ್ಲಿ, ಅಧಾರ್ಮಿಕ ಆಗಿರ್ಲಿ, ಜ್ಞಾನಿಯಾಗಿರ್ಲಿ, ಅಜ್ಞಾನಿಯಾಗಿರ್ಲಿ, ಯಾರೇ ಆಗಿದ್ರು ತ್ಯಜತ್ ಕಲೇವರಂ ರಾಮಂ ಸ್ಮೃತ್ಯ, ಭಗವಂತನ ನಾಮವನ್ನು ಸ್ಮರಣೆ ಮಾಡ್ತಾ ಯಾರು ದೇಹವನ್ನ ತ್ಯಾಗ ಮಾಡ್ತಾರೋ ಯಾತಿ ಪರಂಪದಂ, ಹೋಗುತ್ತಾನೆ. ಯಾತಿ ಅಂದ್ರೆ ಹಿಲ್ ಗೋ ಟು ದ ಸುಪ್ರೀಂ ಅಬೋರ್ಡ್. ಸುಪ್ರೀಂ ಅಬೋರ್ಡ್ ಯಾವುದು? ಗೋಲೋಕ ವೃಂದಾವನ. ಭಗವದ್ಧಾಮ ಹೊರಟೋಗ್ಬಿಡ್ತಾನೆ. ಇದು ರಾಮ ನಾಮದ ಮಹಿಮೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಷ್ಟೇ ಹೇಳಬೇಕಾಗಿರೋದು. ಯಾರೆಲ್ಲ ನಾವು ಮಾರೀಚರೋ, ತಾಟಕಿಗಳು, ಶೂರ್ಪನಕಿಗಳು, ಯಾರೇ ಆಗಿರ್ಲಿ, ನಾವು ಭಗವದ್ಧಾಮಕ್ಕೆ ಹೋಗ್ಬಿಡ್ತೀವಿ. ಇದು ರಾಮನಾಮದ ಮಹಿಮೆ. ಸರಿ, ಹೀಗೆ ದೇವತೆಗಳು, ಇದು ದೇವತೆಗಳು ಮಾತಾಡ್ಕೊಳ್ತಾ ಇರೋದು ಸ್ವರ್ಗದಲ್ಲಿ. ನೋಡ್ರಿ ನೋಡ್ರಿ, ಏ ಇಂದ್ರ ನೋಡಪ್ಪ ಅಲ್ಲೇ, ಏ ಅಗ್ನಿ ವಾಯು ವರುಣ ನೋಡಲ್ಲಿ, ಮಾರೀಚನ್ ಗತಿ ನೋಡು, ಭಗವಂತನ ನಾಮ ಸ್ಮರಣೆ ಮಾಡ್ಬಿಟ್ಟ ಸಾಯೋ ಟೈಮಲ್ಲಿ ಅಂತೇಳಿ ದೇವಲೋಕದೆಲ್ಲ ಮಾತಾಡ್ಕೋತಾ ಇದಾರೆ. ಇಲ್ಲಿ ಏನಾಯ್ತು? ಹಾ ಲಕ್ಷ್ಮಣೇತಿ ಮಧ್ವಾಕ್ಯಂ ಅನುಕುರ್ವನ್ ಮಾರ್ಕಿಂ ಶುತ್ವಾ ಮಧ್ವಾಕ್ಯ ಸದೃಶಂ ವಾಕ್ಯಂ ಸೀತಾಪಿ ಕಿಂ ಭವೇತ್. ಅಯ್ಯೋ, ನನ್ನ ಹೆಸರು ಹೇಳ್ಬಿಟ್ನಲ್ಲ, ಅಲ್ಲಿ ಲಕ್ಷ್ಮಣನಿಗೆ ಎಷ್ಟು ಭಯ ಆಗುತ್ತೆ ಅಂತ ರಾಮಚಂದ್ರನಿಗೆ ಭಯದಲ್ಲಿ ಇಲ್ಲೇ ಮಾಡ್ತಾ ಇದ್ದಾನೆ. ನನ್ನ ಹೆಸರು ಕರೆದ್ಬಿಟ್ರೆ ಈಗ ಲಕ್ಷ್ಮಣ ಓಡ್ ಬರ್ತಾನೆ, ಸೀತೆ ಗತಿ ಏನಾಗುತ್ತೆ, ಭಯ ಆಗ್ಬಿಡ್ತಾಳೆ ಅಂತ ಹೇಳಿ ಇತಿ ಚಿಂತಾ ಪರಿತಾತ್ಮ ರಾಮೋ ದೂರಾನ್ ವ್ಯವರ್ತತಃ. ದೂರದಿಂದ ವಾಪಸ್ ಮನೆಗೆ ಅಂದ್ರೆ ಕುಟೀರಕ್ಕೆ ಓಡ್ ಬರ್ತಾ ಇದ್ದಾನೆ. ಅಷ್ಟರಲ್ಲಿ ಏನಾಯ್ತು? ಸೀತಾ ತದ್ಭಾಷಿತಂ ಶ್ರುತ್ವ ಮಾರೀಚಸ್ಯ ದುರಾತ್ಮನಃ. ಮಾರೀಚನ ಮಾತು ಕೇಳ್ಕೊಂಡು ಸೀತೆ ದುಃಖದಿಂದ, ಲಕ್ಷ್ಮಣ ಮೋಸ್ಟ್ಲಿ ಅಣ್ಣನಿಗೇನೋ ಗತಿ ಆಗಿದೆಯಪ್ಪ, ಭೀತಾತಿ ದುಃಖ ಸಂವಿಘ್ನ ಲಕ್ಷ್ಮಣ ತ್ವಿದಮಬ್ರವೀತ್. ಅಣ್ಣನಿಗೇನೋ ತೊಂದರೆ ಆಗಿದೆ ಅನ್ಸುತ್ತೆ, ನೀನ್ ದಯವಿಟ್ಟು ಹೋಗು. ಗಚ್ಚ ಲಕ್ಷ್ಮಣ ವೇಗೇನ, ಹೋಗು ಫಾಸ್ಟ್ ಆಗಿ ಹೋಗು. ಗಚ್ಚ ಲಕ್ಷ್ಮಣ ವೇಗೇನ ಭ್ರಾತಾತೆ ಅಸುರ ಪೀಡಿತ. ಯಾವ್ದೋ ರಾಕ್ಷಸ ಅವನಿಗೆ ತೊಂದರೆ ಕೊಟ್ಟಿರ್ಬೋದು, ಓಡು ಓಡು ಅಂತ. ಲಕ್ಷ್ಮಣನಿಗೆ ಗೊತ್ತು, ಅಮ್ಮ ಸೀತಾಮಾತೆ, ರಾಮಚಂದ್ರನಿಗೆ ಏನೂ ಆಗೋದಿಲ್ಲ, ಅವ್ನ ಮಹಾವೀರ ಪರಾಕ್ರಮಿ, ಅವ್ನಿಗೆ ಯಾವ ರಾಕ್ಷಸರು ಏನು ಮಾಡಕ್ ಆಗೋದಿಲ್ಲ, ಏನಾಗ್ಬೇಡ, ನೀನು ಹೆದರ್ಬೇಡ, ಇಲ್ಲೇ ಇರು. ಲಕ್ಷ್ಮಣ ನಾನು ಹೇಳಿದ್ ಕೇಳ್ಬೇಕು ನೀನು. ಇಲ್ಲ ಸೀತಾಮಾತೆ ಏನು ಆಗೋದಿಲ್ಲ, ಇಲ್ಲೇ ಇರಿ, ನಾನು ಹೋಗೋದಿಲ್ಲ ನೀನ್ ಬಿಟ್ಟು. ಹಾ ಲಕ್ಷ್ಮಣೇತಿ ವಚನಂ ಭ್ರಾತು ತೇ ನ ಶೃಣೋಷಿ ಕಿಂ. ನನ್ ಮಾತು ಕೇಳ್ದಿಲ್ಲ ನೀನು. ತಾಮಾಹ ಲಕ್ಷ್ಮಣೋ ದೇವಿ ರಾಮವಾಕ್ಯಂ ನ ತದ್ಭವೇತ್. ಇಲ್ಲಿಗೆ ಸೀತಾಮಾತೆ ಲಕ್ಷ್ಮಣನ ಒಪ್ಪಿಸದಾಳೆ, ಹೋಗಿ ಹೋಗು 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 ಅಂತ. ಲಕ್ಷ್ಮಣ ಹೋಗಕ್ಕೆ ಹಿಂದೇಟಾಗ್ತಿದ್ದಾನೆ. ಯಾಕಂದ್ರೆ ರಾಮನ ಆಜ್ಞೆ, ಏನೇ ಕಷ್ಟ ಆದ್ರೂ ಕೂಡ ಇಲ್ಲಿ ಭಯಂಕರ ರಾಕ್ಷಸರಿರ್ತಾರೆ, ನೀನು ಅವಳನ್ನು ಒಬ್ಬಳನ್ನೇ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ ಆಜ್ಞೆ ಮಾಡಿ ಹೋಗಿದ್ದಾನೆ. ನಾನು ಹೋಗೋದಿಲ್ಲಮ್ಮ. ಸೀತಾಮಾತೆ ಒಂದು ಹೇಳ್ತಾಳೆ, ಓಹೋ ನನಗೀಗ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ನೀನ್ ಯಾಕೆ ಕಾಡಿಗೆ ಬಂದೆ ಅಂತ ಗೊತ್ತಾಯ್ತು. ನೀನು ರಾಮನನ್ನ ಸಾಯಕ್ಕೆ ಬಿಟ್ಟು ನನ್ನನ್ನ ಅನುಭವಿಸ್ಬೇಕು ಅಂತಿದ್ಯಾ, ನನ್ನನ್ನ ಪಡ್ಕೋಬೇಕು ಅಂತಿದ್ಯಾ ಅಂತ ಕೇಳ್ಬಿಡ್ತಾಳೆ. ಬಾಯಲ್ಲಿ ಬರುತ್ತೆ ಈ ಮಾತು?
ಹ್ಮ್ ಲಕ್ಷ್ಮಣ ಪ್ರತಿದಿನ ಸೀತಾಮಾತೆಗೆ ನಮಸ್ಕಾರ, ಕಾಲಿ ನಮಸ್ಕಾರ ಮಾಡ್ತಾ ಇದ್ದ. ಅವಳ ಮುಖವನ್ನು ಕೂಡ ದಿಟ್ಟಿಸಿ ನೋಡ್ತಿರ್ಲಿಲ್ಲ. ಆದ್ರೆ ಸೀತಾಮಾತೆ ಬಾಯಲ್ಲಿ ಬಂದ್ಬಿಡ್ತು ಆ ಮಾತು. ಎಷ್ಟು ಕೋಪ ಬರುತ್ತೆ ಲಕ್ಷ್ಮಣನಿಗೆ ಅಂದ್ರೆ, ಮೊದಲನೇ ಸಲ ಸೀತಾಮಾತೆ ಮೇಲೆ ಕೋಪ ಮಾಡ್ಕೊಂಡು ಹೇಳ್ತಾನೆ, ಹ್ಮ್ ನಿನ್ನ ದುರ್ಗತಿಗೆ ನಾನು ಕಾರಣ ಅಲ್ಲ. ಹೇಳ್ತಾಳೆ, ಸಾ ಕಥಂ ದೀನವಚನಂ ಭಾಷತೆ ಅಮರ ಪೂಜಿತಃ ಕ್ರುದ್ಧ ಲಕ್ಷ್ಮಣ ಮಾಲೋಕ್ಯ ಸೀತಾ ಬಾಷ್ಪ ವಿಲೋಚನ. ಹೇಳ್ತಾಳೆ ಸೀತಾಮಾತೆ, ನೋಡಿ ಪದಗಳು ಹೇಗಿದೆ ಅಂದ್ರೆ, ಪ್ರಾಹ ಲಕ್ಷ್ಮಣ ದುರ್ಬುದ್ಧೆ ಭ್ರಾತುರ್ ವ್ಯಸನಮಿಚ್ಛಸಿ. ಏ ದುರ್ಬುದ್ಧಿ ಲಕ್ಷ್ಮಣ, ನಿನ್ನ ಅಣ್ಣ ತೊಂದರೆಲಿರೋದನ್ನ ನೀನ್ ನೋಡ್ಬೇಕು ಅಂತ ಆಸೆ ಪಡ್ತಿದ್ಯಾ? ಪ್ರೇಷಿತೋ ಭರತೇನೈವ ರಾಮನಾಶಾಭಿಕಾಂಕ್ಷಿಣಃ. ಭರತ ಏನಾದ್ರು ಕಳ್ಸಿದ್ನ ನಿನಗೆ ಪ್ಲಾನ್ ಮಾಡಿ, ಹೋಗು ರಾಮನ ಕೊಂದು ಬಿಡು ಅಂತ? ಮಾಂ ನೇತು ಮಾಗತೋ ಅಸ್ಮಿ ತ್ವಂ ರಾಮನಾಶ ಉಪಸ್ಥಿತೆ. ರಾಮನಾಶ ಆಗ್ಬೇಕು ಅಂತ ಕಾಯ್ತಾ ಇದೀಯಾ? ನಾ ಪ್ರಾಪ್ಸತೆ ತ್ವಂ ಮಾಮದ್ಯ ಪಶ್ಯ ಪ್ರಾಣಾಂ ತ್ಯಜಾಮ್ಯಹಂ. ನಾನ್ ನಿನ್ಗೆ ಸಿಗೋದಿಲ್ಲ. ಹೆಂಗೆ ಹೇಳ್ತೇನೆ ನೋಡಿ, ನಾನ್ ನಿನ್ಗೆ ಸಿಗೋದಿಲ್ಲ, ನಾನ್ ಪ್ರಾಣ ಕಳ್ಕೊಂಡ್ಬಿಡ್ತೀನಿ, ನಾನು ಹೆಣ ಆಗ್ಬಿಡ್ತೀನಿ ನಾನು. ಏನ್ ದುರ್ಬುದ್ಧಿ ಅಪ್ಪ ಇದು! ಅಂದ್ರೆ ಸೀತಾಮಾತೆಗೆ ದುರ್ಬುದ್ಧಿ ಇದೆ ಅಂತಲ್ಲ ಹೇಳ್ತಾ ಇರೋದು, ನಮಗ್ ತೋರ್ಸೋದಕ್ಕೋಸ್ಕರ ಭಗವಂತ ಲೀಲೆ ಮಾಡ್ತಾ ಇದ್ದಾನೆ. ಈಗ ಈ ಸಂಶಯ ಅನುಮಾನ ಬಂದ್ರೆ ಯಾವ್ದು ಸಂಶಯಕ್ಕೆ ಮದ್ದು ಏನಪ್ಪಾ? ಯಾರಾದ್ರೂ ಮದ್ದು ಗೊತ್ತಿದ್ರೆ ಹೇಳ್ರಿ ನಮಗೆ. ಸಂಶಯ ಅನುಮಾನಕ್ಕೆ ಮದ್ದಿದ್ಯಾ? ಹ ಇವಾಗ ಹಾಗಾದ್ರೆ ಸೀತಾಮಾತೆ ಮನ್ಸಲ್ಲಿ ಏನಿತ್ತು ಅಂತ ಆಯ್ತು? ರಾಮ ಲಕ್ಷ್ಮಣನ ಮೇಲೆ ಪ್ರೀತಿ ಇತ್ತ ಹಾಗಾದ್ರೆ? ಅಮ್ಮ ಅಂತ ಕರಿತಾ ಇದ್ದ, ಸೀತಾ ಅಮ್ಮ ಅಂತ ಕರಿತಾ ಇದ್ದ. ಆದ್ರೆ ಸೀತಾಮಾತೆ ಬಾಯಲ್ಲಿ ಬರ್ಬೋದಾ ಮಾತು? ಮಾಂ ನೇತು ಮಾಗತೋಸಿ ತ್ವಂ ರಾಮನಾಶ ಉಪಸ್ಥಿತೆ. ನನ್ನ ಪಡ್ಕೊಳಕ್ ಆಗೋದಿಲ್ಲ ನೀನು ರಾಮನ ಸತ್ ಮೇಲೆ. ನ ಜಾನಾತಿ ದೃಶ್ಯಂ ರಾಮಸ್ವಾಂ ಭಾರ್ಯ ಹರಣೋದ್ಧತಂ. ಭಾರ್ಯ ಹರಣ, ನೀನಾಗ್ಲಿ ನಿನ್ನ ಅಣ್ಣ ಇನ್ನೊಬ್ಬ ಅಣ್ಣ ಇದ್ದಾನಲ್ಲ ಭರತ ಆಗ್ಲಿ, ಯಾರು ಕೂಡ ನನ್ನನ್ನ ಮುಟ್ಟಕ್ಕಾಗೋದಿಲ್ಲ, ನನ್ನ ಪಡ್ಕೊಳಕ್ಕಾಗೋದಿಲ್ಲ. ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ಬೋದಾ? ಬರುತ್ತೆ ಪರಿಸ್ಥಿತಿ, ಎಂತವ್ರಿಗೂ ಕೂಡ ಕೆಟ್ಟ ಯೋಚನೆ ಬರ್ಸತ್ತೆ. ಅದಕ್ಕೆ ಹೇಳುದು ರಾಮಾಯಣ ನಮ್ಗೆ ಎಷ್ಟು ನಮ್ಗೆ ನಮ್ಮ ಮನಸ್ಸಿಗೆ ಔಷಧಿ ಹಚ್ಚುತ್ತೆ, ನಮ್ಮ ಮನಸ್ಸಿನ ಕಾಯಿಲೆಗೆ. ಅಂದ್ರೆ ಪ್ರತಿಯೊಬ್ಬರಿಗೂ ಅದಕ್ಕೆ ಯಾಕೆ ರಾಮಾಯಣ ಓದಿ ಅಂತ ಹೇಳುದು. ಬರುತ್ತೆ ಅಪ್ಪ ಸಂದರ್ಭ, ಪ್ರತಿಯೊಬ್ಬರು ಬಾಯಲ್ಲಿ ಕೆಟ್ಟ ಮಾತು ಬರ್ಸುತ್ತೆ. ಸಂದರ್ಭ ಹೆಂಗ್ ಬೇಕಾದ್ರೆ ಟಿಲ್ಟ್ ಮಾಡುತ್ತೆ, ಹೆಂಗ್ ಬೇಕಾದ್ರೆ ಟರ್ನ್ ಮಾಡುತ್ತೆ. ಲೈಫು ನಾವ್ ಅನ್ಕೊಂಡಂಗೆ ನೈಸ್ ರೋಡ್ ಅಲ್ಲ. ಹೇರ್ ಪಿನ್ ಬೆಂಡ್ ಕರ್ವ್ ಇರುತ್ತೆ, ಡೌನ್ ಇರುತ್ತೆ, ಅಪ್ ಇರುತ್ತೆ, ಹಂಪ್ಸ್ ಇರುತ್ತೆ, ಹಳ್ಳ ಕೊಳ್ಳ ಇರುತ್ತೆ. ನಾವ್ ಅನ್ಕೊಂಡಂಗೆ ಅಯ್ಯೋ ರೋಡಲ್ಲಿ ಹಳ್ಳ ಇದೆ, ದಿಣ್ಣೆ ಇದೆ, ಕ್ರಾಸ್ ಇದೆ, ಅದಿದೆ. ಅನುಭವಿಸ್ಬೇಕು ಅದನ್ನ ನಾವು. ಜೀವನ ನಾವ್ ಅನ್ಕೊಂಡಂಗೆ, ನಾವ್ ಯೋಚನೆ ಮಾಡ್ದಂಗೆ ಸುಖದ ಸುಪ್ಪತ್ತಿಗೆ ಆಗ್ಬಿಡ್ಬಾರ್ದು. ಅದಾಗೋ ಸಾಧ್ಯನೂ ಇಲ್ಲ ಅಲ್ವಾ? ನಾವೆಲ್ರೂ ಹಂಗೆ ತಾನೇ ಅನ್ಕೊಳ್ಳೋದು. ಹಾ ಕೆಟ್ಟ ಮಾತು ಮಾತಾಡ್ಬಿಟ್ಯಾ, ಹಾಗಾದ್ರೆ ಎಷ್ಟು ದಿನದಿಂದ ನಿನ್ ಮನ್ಸಲ್ಲಿ ಇಟ್ಕೊಂಡಿದ್ದೆ? ಸೀತೆ ಮಾತಾಗಿ ಎಷ್ಟು ದಿನ ಇಟ್ಕೊಂಡಿದ್ದು ಹಾಗಾದ್ರೆ? ಹ ಏನ್ ಹೇಳ್ಬೇಕು ಇವಾಗ? ಈಗ ಬಹುತೇಕರು ಇಲ್ಲಿ ಮೆಜಾರಿಟಿ ಮಾತಾಜಿಸ್ ಇದಾರೆ, ಲೇಡೀಸ್ ಇದಾರೆ. ಯೋಚನೆ ಮಾಡ್ಬೇಕು ಎಲ್ರು, ಇವನ್ ಗಂಡಸರು ಕೂಡ. ಪ್ರಭುಸ್ ಕೂಡ ಏನು ಹೊರತಲ್ಲ, ಪ್ರಭು ಮಾತಾಜಿ ಯಾರೇ ಆಗಿರ್ಲಿ. ನಾವು ಮಾತುಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಭಾವನೆಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಸನ್ನಿವೇಶಗಳನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು, ಪರಿಸ್ಥಿತಿಗಳನ್ನ ಹೆಂಗ್ ನಿಭಾಯಿಸಬೇಕು. ಸುಮ್ನೆ ನಾವು ಕತೆ ಕೇಳ್ಕೊಂಡು ಹೋಗ್ಬಿಡ್ತೀವಿ. ರಾಮಚರಿತ ಮಾನಸ ರಾಮ ಕತೆ ಕೇಳಿದ್ವಿ, ಕೇಳಿ ಏನ್ ಬಂತು ನಮ್ಗೆ? ಏನ್ ಲಾಭ ಆಯ್ತು ಕೇಳಿ? ನಮ್ಮೊಳಗೆ ಏನಾದ್ರೂ ಸ್ವಲ್ಪ ಬದಲಾವಣೆ ಆಯ್ತಾ ಹೋಗ್ಲಿ? ಸಂದರ್ಭ ಪರಿಸ್ಥಿತಿ ಸಮಯ ಏನ್ ಮಾಡಿಸುತ್ತೆ? ಮನುಷ್ಯನನ್ನ ಕ್ರುದ್ಧನಾಗಿ ಮಾಡ್ಬಿಡುತ್ತೆ. ಕ್ರುದ್ಧ ಲಕ್ಷ್ಮಣ ಮಾಲೋಕ್ಯ ಸೀತಾ ಬಾಷ್ಪ ವಿಲೋಚನ. ಕಣ್ಣೀರ್ ಸುರ್ಸ್ಕೊಂಡು ಹೇಳ್ತಾಳೆ. ಅದು ಮಾತು ಹೇಳ್ಬೋದಾ ಲಕ್ಷ್ಮಣನಿಗೆ? ಹತ್ಕೊಂಡ್ ಕೂತ್ಕೊಂಡ್ಬಿಟ್ಲು. ಇತ್ಯುಕ್ತ್ಯ ವದ್ಯಮಾನಾಸ ಸ್ವಭಾವಭಾಂ ರುರೋಧ ತಚ್ಚುತ್ತ ಲಕ್ಷ್ಮಣ ಕರ್ಣು ವಿದಾಯಾತೀವ ದುಃಖಿತ. ಇದು ಕೇಳಿಸ್ಕೊಂಡು ಲಕ್ಷ್ಮಣನ ಕಿವಿಯೊಳಗೆ ಕಾದ ಕಬ್ಬಿಣವನ್ನು ಸುರಿದಂಗಾಯ್ತು ಕಿವಿಯೊಳಗೆ. ಆನಂದ ಆಗುತ್ತಾ ಇದು? ಅದು ಹೇಳ್ತಾನೆ, ಅಮ್ಮ ತಾಯಿ ಎರಡೂ ಕೈ ಜೋಡಿಸಿ ಹೇಳ್ತೀನಮ್ಮ, ತುಂಬಾ ಸಂತೋಷ ಆಯ್ತು ನನಗೆ ನಿನ್ನ ಮಾತು ಕೇಳಿ, ನನಗೆ ತುಂಬಾ ಖುಷಿ ಆಯ್ತಮ್ಮ. ಈ ಮಾತು ಕೇಳಬೇಕು ಅಂತ ಬದುಕಿದ್ದ ನಾನು ಇಷ್ಟು ವರ್ಷ ಅಂತ. ನಿನ್ನ ಬಾಯಲ್ಲಿ ಈ ಮಾತು ಕೇಳ್ಬೇಕು ಅಂತ ಬದುಕಿದ್ದ ಇಷ್ಟು ವರ್ಷ. ಹ್ಮ್ ತಚ್ಛ್ರುತ್ವ, ಅದನ್ನ ಕೇಳ್ತಾ ಲಕ್ಷ್ಮಣ ಕರ್ಣವ್ ಕಿವಿಗೆ ಪಿದಾಯ ಅತೀವ ದುಃಖಿತ, ಅತೀವ ದುಃಖ ಆಯ್ತು.
ಏನ್ ಹೇಳ್ತಾರೆ? ಹೇಳ್ಬಿಟ್ಟ ಲಕ್ಷ್ಮಣ, ನೀನ್ ಹಾಳಾಗ್ ಹೋಗ್ತೀಯ ಅಂತ. ಹಾಳಾಗ್ ಹೋಗ್ತೀಯ. ನಾನು ಆ ಭಾವನೆ ಇಟ್ಕೊಂಡಿದ್ನ ಗೊತ್ತಾ ನಿಮಗೆ? ಹೋಗ್ಲಿ, ನಾನು ಆ ಭಾವನೆ ಇಟ್ಕೊಂಡಿದ್ದೀನಿ ಅಂತ ನಿಮಗೆ. ರಾಮ ಸಾಯಲಿ, ರಾಮ ಸತ್ಮೇಲೆ ನಿನ್ನ ನಾನು ಹೊತ್ಕೊಂಡು ಹೋಗ್ಬೇಕು ಅಂತ ಏನಾದ್ರು ಆಮ್, ಆಮ್, ಆಸೆ ಪಟ್ಟಿದ್ದ ನಾನು? ಯಯೋ ದುಃಖಾದಿ ಸಂವಿಘ್ನೋ ರಾಮಮೇವ ಶನೈ ಶನೈ ತಥೋಂತರಂ ಸಮಾಲೋಕ್ಯ ರಾವಣೋ ಭಿಕ್ಷು ವೇಷದೃಕ್. ಸರಿ ಆಯ್ತಮ್ಮ, ನೀನ್ ಹೇಳ್ದಂಗೆ ನಾನು ರಾಮನ ಕೂಗು, ಆ ಚೀರಾಟ ಇದೆಯಲ್ಲ, ನೋಡ್ಕೊಂಡು ಬರ್ತೀನಿ. ನನಗೆ ನಂಬಿಕೆ ಇದೆ ರಾಮನಿಗೇನು ಆಗಿಲ್ಲ ಅಂತ. ಏನೋ ಇಲ್ಲಿ ಕುತಂತ್ರ ನಡೆದಿದೆ, ನನ್ಗೆ ಗೊತ್ತಿದೆ. ನನ್ನ ಅಣ್ಣನ ಮೇಲೆ ನನಗೆ ನಂಬಿಕೆ ಇದೆ, ಅಣ್ಣನ ಶಕ್ತಿ ಮೇಲೆ ನನ್ನ ನಂಬಿಕೆ ಇದೆ. ನಿನಗಿಲ್ಲ ನೋಡು. ಎಂತ ಪ್ರೀತಿ ಮತ್ತೆ ಇದು! ಹೆಂಡತಿಯಾದವಳಿಗೆ ರಾಮನ ಗಂಡನ ಶಕ್ತಿ ಗೊತ್ತಿಲ್ಲ, ಅವನ ವೀಕ್ನೆಸ್ ಗೊತ್ತಿಲ್ಲ. ಪ್ರತಿಯೊಬ್ಬ ಹೆಂಡತಿಗೂ ಪ್ರತಿಯೊಬ್ಬ ಗಂಡನ ಅವರವರ ಗಂಡಂದಿರ ಒಳ್ಳೆತನ ಕೆಟ್ಟತನ ಗೊತ್ತಿರಬೇಕು. ಬರೀ ಒಳ್ಳೆತನನೂ ಅಲ್ಲ, ಬರೀ ಕೆಟ್ಟತನನೂ ಅಲ್ಲ. ಅವನ ಶಕ್ತಿ, ಅವನ ವೀಕ್ನೆಸ್ ಎಲ್ಲ ಗೊತ್ತಿರಬೇಕು. ಅವಾಗ ಅದಕ್ಕೇನು ಉಪಾಯ ಪರಿಹಾರ, ಅದು ಹೆಂಡತಿ ಮಾತ್ರ ಕಂಡುಕೋಬೇಕು. ಪಕ್ಕದ ಮನೆ ರೀ, ನನ್ನ ಗಂಡನಿಗೆ ಈ ತರದೊಂದು ದೋಷ ಇದೆ ರೀ, ಏನ್ ಮಾಡ್ಬೋದು? ಅವ್ ಖುಷಿ, ಆನಂದ. ಈಗ ಅವ್ರಿಗೆ ಹಾ ಒಂದ್ ಏನೋ ಸಿಕ್ತಲ್ಲ ಮಾತಾಡಕ್ಕೆ, ಲಡ್ಡು ಸಿಕ್ತು, ಲಡ್ಡುನೇ ಬಂದ್ ಬಾಯಿಗೆ ಬಿತ್ತು, ಈಗ ಏನ್ ಬೇಕಾದ್ರೆ ಮಾತಾಡ್ಕೋಬಹುದು ಅಂತ. ಅದಕ್ಕೆ ಹೇಳುದು, ಗಂಡ ಹೆಂಡತಿ ಏನೇ ಇದ್ರು ಅದನ್ನ ಪರಸ್ಪರ ಚರ್ಚೆ ಮಾಡ್ಬೇಕು. ಅವರ ಅವರ ಸ್ಟ್ರೆಂತ್, ಅವರ ವೀಕ್ನೆಸ್ ಗೊತ್ತಿರಬೇಕು. ಲಕ್ಷ್ಮಣನ್ ಗೊತ್ತಿರುವಂತದ್ದು ನಂಬಿಕೆ, ರಾಮನ ಮೇಲಿರೋ ನಂಬಿಕೆ ಸೀತಾಮಾತೆಗೆ ಯಾಕಿಲ್ಲ? ಹೇಳ್ಬೋದಿತ್ತಲ್ಲ ಅವಳೇನೆ. ಇಲ್ಲ ಇಲ್ಲ, ರಾಮನಿಗೆ ಏನು ಆಗೋದಿಲ್ಲ, ನನಗೆ ಗೊತ್ತು ರಾಮಚಂದ್ರ ಯಾರು ಅಂತ. ಹೆಂಗ್ ಅರ್ಥ ಮಾಡಬೇಕು? ಈಗ ಲಕ್ಷ್ಮಣ ಹೇಳ್ಬೋದಲ್ಲ, ಇಲ್ಲ ಇಲ್ಲ ನನಗೆ ನಿನ್ ಮೇಲೆ ಸಂಶಯ ಬರ್ತಾ ಇದೆ. ಆತರ ಬರಲ್ವಾ? ಸಂಶಯಗಳು ಹುಟ್ಟೋದಿಲ್ವಾ ಅವಾಗ? ಒಂದ್ಸಲ ಸಂಶಯ ಮನ್ಸಲ್ಲಿ ಬಂದ್ ಕೂತ್ಕೊಂಡ್ಬಿಡ್ತು ಅಂದ್ರೆ ಹೆಂಗ್ ಹೋಗ್ಸೋದು? ಲಕ್ಷ್ಮಣ ಹೇಳ್ತಾನೆ ಗೊತ್ತಾ, ಮಾಮೇವಂ ಭಾಷಸೆ ಚಂಡಿ ಧಿಕ್ವಾಂ ನಾಶಮುಪೈಷಸಿ. ಚಂಡಿ ಅಂದ್ರೆ ಹಠಮಾರಿ, ಚಂಡಿ ಹಿಡಿತಾರೆ ಅಂತ ಹೇಳ್ತಿಲ್ವಾ, ಅದು ಸಂಸ್ಕೃತ ಶಬ್ದ. ಮಾಮೇವಂ ಭಾಷಸೆ ಚಂಡಿ ಧಿಕ್ವಾಂ, ಧಿಕ್ಕಾರ ಇರಲಿ ನಿನಗೆ. ನೀನ್ ಈ ಮಾತು ಹೇಳಿದೆಯಲ್ಲ, ಧಿಕ್ಕಾರ ಇರಲಿ ನಿನಗೆ, ನಾಶ ಆಗ್ತೀಯ ನೀನು ಅಂತ ಅಂದ್ಬಿಟ್ಟ ಲಕ್ಷ್ಮಣ. ಯಾರು ಬಯಸ್ತಾರೆ ಹೇಳಿ? ಅದು ಅಣ್ಣ ಆಗ್ಲಿ, ಅತ್ತಿಗೆ ಆಗ್ಲಿ, ಅಮ್ಮ ಆಗ್ಲಿ, ಅಕ್ಕ ತಂಗಿ, ಅಣ್ಣ ತಂಗಿ, ಯಾರೇ ಆಗಿರ್ಲಿ, ಒಬ್ಬರು ನಾಶವನ್ನು ಒಬ್ಬರು ಬಯಸ್ತಾರ? ಧಿಕ್ಕಾರ ಇರಲಿ ಅಂದ್ಬಿಟ್ಟ ಲಕ್ಷ್ಮಣ. ಇಲ್ಲಿ ಏನಕ್ಕೆ ನಡೀತಾ ಇದೆ ನೋಡಿ ಸುತ್ತಮುತ್ತ. ಈಗ ನಾವು ಸನ್ನಿವೇಶ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಭಗವಂತನ ಉದ್ದೇಶ ರಾವಣನ್ ಕೊಲ್ಬೇಕು, ಸಂಹಾರ ಮಾಡ್ಬೇಕು, ಅದಿದೆ. ಅದಕ್ಕೋಸ್ಕರ ಇದೆಲ್ಲ ಪ್ಲಾನ್ ಮಾಡ್ಬೇಕು. ಓಕೆ, ಮಾಡ್ತಾ ಇದ್ದಾನೆ. ಬಟ್ ನಾವ್ ಅರ್ಥ ಮಾಡ್ಕೋಬೇಕಾಗಿದ್ದೇನು ಲೈಫಲ್ಲಿ? ಹ್ಮ್ ಅದ್ ನಾವ್ ಯೋಚನೆ ಮಾಡ್ಬೇಕು. ರಾಮಾಯಣ ಕೇಳಿ ಏನ್ ಅರ್ಥ ಮಾಡ್ಕೋಬೇಕು? ಹಾ, ನನ್ಗೆ ಅರ್ಥ ಆಯ್ತು ಪ್ರಭುಜಿ, ಈಗ ಗೊತ್ತಾಯ್ತು. ಏನು? ಸೀತೆ ರಾಮನ ಹೆಂಡತಿ. ಇಷ್ಟು ಅರ್ಥ ಮಾಡ್ಕೊಳಕ ರಾಮಾಯಣ ಕೇಳ್ಬೇಕು ನಾವು. ರಾಮಾಯಣ ಕೇಳಿ ಏನ್ ಕಲ್ತ್ಕೊಂಡ್ವಿ? ರಾಮ ಸೀತೆ ಗಂಡ ಹೆಂಡತಿ, ಅದು ಗೊತ್ತಾಯ್ತು ನಮ್ಗೆ. ಇನ್ನು ಉಳಿದಿನ ಅದು ಇಲ್ಲ, ಏನೇನು ಗೊತ್ತಾಗಿಲ್ಲ ನಮ್ಗೆ. ಇಲ್ಲ, ನಮಗೇನು ಗೊತ್ತಾಗಿಲ್ಲ. ಪ್ರತಿ ಒಂದೊಂದು ಶಬ್ದದಲ್ಲಿ ಎಷ್ಟು ಅರ್ಥ ಇದೆ ಗೊತ್ತಾ? ನೋಡಿ, ಸಾಮಾನ್ಯ ನನಗೆ ಯಾಕೆ ಒಂದು ದಿನಕ್ಕೆ ಎರಡೆರಡು ದಿನಕ್ಕೆ ಒಂದೊಂದು ಒಂದೊಂದು ಕಾಂಡ ಮಾಡ್ಬೇಕು ಅಂತ, ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಎರಡು ದಿನ. ಆದ್ರೆ ಇದು ಮುಗಿಯಂಗಿಲ್ಲ ಇದು. ಪ್ರತಿ ಒಂದೊಂದು ಸಂವಾದ ಸಂಭಾಷಣೆನೂ ನಮ್ಮ ಹೃದಯಕ್ಕೆ ನಾಟಬೇಕು ಅದು. ಅವಾಗಷ್ಟೇ ನಾವು ರಾಮಾಯಣ ಕೇಳಿದೀವಿ ಸಾರ್ಥಕ ಆಯ್ತು. ಫಿಲಾಸಫಿ ಅರ್ಥ ಮಾಡ್ಕೊಳ್ಳಿ. ಕತೆ ಕಟ್ಕೊಂಡು ನನಗೇನಾಗ್ಬೇಕು? ರಾಮ, ಈಗ ನಾವು ಪ್ರಶ್ನೆ ಮಾಡ್ಬೋದು, ಪ್ರಭುಜಿ ಒಂದ್ ಪ್ರಶ್ನೆ, ಒಂದ್ ಡೌಟ್ ಇದೆ. ಏನು? ಮಾರೀಚ ಯಾಕೆ ಜಿಂಕೆ ವೇಷದಲ್ಲಿ ಬಂದ? ಇದೊಳ್ಳೆ ಕತೆ ಆಯ್ತ್ರಿ. ಈಗ ಮೊಲದ ವೇಷದಲ್ಲಿ ಬಂದಿದ್ರೆ ನೀವು ಕೇಳ್ತಾ ಇದ್ರಿ, ಮೊಲದ ವೇಷದಲ್ಲಿ ಯಾಕೆ ಬಂದ? ಬೇಡ ಬೇಡ ಆಯ್ತು ಹೋಗ್ಲಿ, ಒಂದು ಕೋಳಿ ವೇಷ, ಬರುಜಿ ಕೋಳಿ ವೇಷದಲ್ಲಿ ಯಾಕೆ ಬಂದ ಮಾರೀಚ? ಈ ಪ್ರಶ್ನೆನಾ ಅದು? ಅವ್ನು ಯಾವ್ದೋ ವೇಷದಲ್ಲಿ ಬರ್ಲಿಯಪ್ಪ, ಏನ್ ಅರ್ಥ ಮಾಡ್ಕೋಬೇಕು ನಾವು? ಅದ್ ಭಗವಂತನ ಇಚ್ಛೆ ಇದೆ. ಯಾಕೆ ಭಗವಂತ ಮತ್ಸ್ಯ ರೂಪದಲ್ಲಿ ಬಂದ, ವರಾಹ ರೂಪದಲ್ಲಿ ಬಂದ ಅಂದ್ರೆ? ನಾವು ಗ್ರಹಿಸ್ಬೇಕಾಗಿರೋದು ಇಲ್ಲಿ ತತ್ವಸಾರ. ನಮ್ಗೆ ಪ್ರಶ್ನೆಗಳು ಹೇಗಿರ್ಬೇಕಂದ್ರೆ ಅದ್ರಲ್ಲಿ ಫಿಲಾಸಫಿ, ತತ್ವ ಇರಬೇಕು. ಯಾಕೆ ಹೀಗಾಯ್ತು? ಯಾಕೆ ರಾಮಚಂದ್ರನ ಮೇಲೆ ನಂಬಿಕೆ ಇಡ್ಲಿಲ್ಲ? ನೋಡಿ, ಇದು ಪ್ರಶ್ನೆ ಅಲ್ವಾ ಇದು?
ಓಕೆ, ಈ ಪ್ರಶ್ನೆ ನಾನೇ ಕೇಳ್ತೀನಿ ನಿಮ್ಗೆ. ರಾಮಚಂದ್ರನ ಮೇಲೆ ಲಕ್ಷ್ಮಣನಿಗಿದ್ದ ನಂಬಿಕೆ ಸೀತಾಮಾತೆಗೆ ಯಾಕೆ ಬರಲಿಲ್ಲ? ಓಕೆ, ಈಗ ರಾವಣನ್ ಕಂಪೇರ್ ಮಾಡೋಣ. ರಾವಣ ಬಾಯಿ ತಪ್ಪಿ ಆದ್ರೂ ಹೇಳ್ದ, ಒಂದ್ ವೇಳೆ ರಾಮಚಂದ್ರ ಭಗವಂತನೇ ಆಗಿದ್ರೆ ನಾನು ಅವನ ಕೈಲಿ ಸಾಯಕ್ ಸಿದ್ಧ. ಒಂದ್ ವೇಳೆ ಅವನ್ ಮನುಷ್ಯನಾಗಿದ್ರೆ ಖಂಡಿತ ನನ್ನ ಕೈಲಿ ಸಾಯ್ತಾನೆ ಅವನು, ಯಾಕಂದ್ರೆ ಮನುಷ್ಯರಿಂದ ರಾಮಚಂದ್ರ ಸಾವು ಬರೋದಿಲ್ಲ ಅಂತ ಹೇಳ್ಬಿಟ್ಟಿದಾನಲ್ವ ಬ್ರಹ್ಮದೇವರು. ಮನುಷ್ಯನಿಂದ ಕೊಲ್ಲೋದಕ್ಕೆ ಆಗೋದಿಲ್ಲ ಅಂತ. ಮನುಷ್ಯರ ಬಗ್ಗೆ ಅವನಿಗೆ ಕೇಳಲೇ ಇಲ್ಲ ರಾವಣ. ಯಕಶ್ಚಿತ್ ಮನುಷ್ಯ ಏನ್ ಮಾಡಕ್ಕಾಗುತ್ತೆ ನನಗೆ, ಜಿಜಿಬಿ ಅಂತ. ಆ ನಂಬಿಕೆ ಸೀತಾಮಾತೆಗೆ ಯಾಕೆ ಬರ್ಲಿಲ್ಲ? ಗಂಡನ ಮೇಲೆ ನಂಬಿಕೆ ಇಲ್ಲ ಅಂತ ಆಯ್ತು ಅವಾಗ. ಅದೇ ಸಮಯಕ್ಕೆ ಯಾರೋ ಪಕ್ಕದ ಮನೆ ಹುಡುಗಿ ಬಂದು, ರೀ ನಿಮ್ ಗಂಡನ ಮೇಲೆ ನನಗ್ ನಂಬಿಕೆ ಇದೆ, ಬಿಡ್ತೀರಾ ನೀವು? ನಿಮ್ ಗಂಡನ ಬಗ್ಗೆ ನನಗೆ ಗೊತ್ತಿದೆ ರೀ, ಅವ್ರಿಗೇನು ಆಗೋದಿಲ್ಲ, ನನಗೆ ಗೊತ್ತು ಅವ್ರ ಶಕ್ತಿ ಅಂತ ಅಂದ್ರೆ ನೀವು ಸುಮ್ಮನೆ ಇರ್ತೀರಾ? ಮತ್ತೆ ನೀವು ನಂಬೇಕಿತ್ತು ಹಾಗಾದ್ರೆ. ಯಾರೋ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನಿಮ್ ಗಂಡನ ಬಗ್ಗೆ ನಂಗೆಲ್ಲ ಚೆನ್ನಾಗ್ ಗೊತ್ತಿದೆ ಅಂದ್ರೆ, ಏನ್ರಿ ಸಮಾಚಾರ, ಪಕ್ಕದ ಮನೆ ಹೆಂಡತಿ ಹೇಳ್ತಾರೆ ನಿಮ್ ಬಗ್ಗೆ ಎಲ್ಲ ಗೊತ್ತಂತ ಮತ್ತೆ ನಿನ್ಗೆ ಗೊತ್ತಿಲ್ವಲ್ಲ ನನ್ ಬಗ್ಗೆ? ಹೆಂಡತಿ ಅದೊಳಗೆ ಗೊತ್ತಿರ್ಬೇಕೋ ಇಲ್ಲ ಪಕ್ಕದ ಮನೆ ಹೆಂಡತಿ ಗೊತ್ತಿರ್ಬೇಕಾ ನಮ್ ಬಗ್ಗೆ? ಅದಕ್ಕೆ ಹೇಳುದು ನಂಬಿಕೆ. ಗಂಡ ಎಂತವನಾಗಿರ್ಲಿ, ನನ್ ಗಂಡ ಒಳ್ಳೆಯವನು, ನನ್ನ ಗಂಡನ ಗುಣ ಎಂತದ್ದು, ನನ್ನ ಗಂಡನ ದೋಷ ಇದೆ ಎಂತದ್ದು, ನನ್ ಗಂಡ ಇದು ಹೆಂಡತಿ ಗೊತ್ತಿರ್ಬೇಕು. ಅದಕ್ಕೆ ಹೇಳುದು ಸಂಬಂಧ. ನೋಡಿ, ರಾಮಾಯಣ ನಮ್ಗೆ ಎಷ್ಟು ಕಲ್ಸ್ಕೊಡುತ್ತೆ ಅಲ್ವಾ? ಭಗವಂತ ಎಷ್ಟು ಲೀಲೆ ಮಾಡಿ ಹೋಗ್ತಾನೆ. ಪ್ರತಿಯೊಂದು ಪ್ರಾಣಿ ಪಕ್ಷಿ ನೋಡಿ, ಜಟಾಯಿಂದ ಹಿಡಿದು ಒಂದು ಪಕ್ಷಿಯಿಂದ ಹಿಡಿದು, ಯಾವ್ದೋ ಜಾತಿ ಗುಹ, ಯಾವ್ದೋ ಜಾತಿ ಶಬರಿ, ಯಾವ್ದೋ ಒಂದು ಪಕ್ಷಿ ಸಂಪಾತಿ, ಯಾವ್ದೋ ಒಂದು ಪಕ್ಷಿ ಜಟಾಯು, ಯಾವ್ದೋ ಒಬ್ಬ ರಾಕ್ಷಸ ವಿರಾಧ, ಎಲ್ಲರನ್ನು ಭಗವಂತ ಉದ್ಧಾರ ಮಾಡ್ಕೊಂಡ್ ಬಂದ, ಎಲ್ರಿಗೂ ತನ್ನ ಶಕ್ತಿಯನ್ನ ಕೊಟ್ಟ. ಯಾರೋ ಗೊತ್ತಿಲ್ಲದೆ ಜನಸ್ಥಾನದಲ್ಲಿ ಋಷಿಗಳು ಸಾವಿರಾರು ವರ್ಷದಿಂದ ತಪಸ್ ಮಾಡ್ತಾ ಕೂತಿದ್ರು, ಯಾರಂತ ಗೊತ್ತಿಲ್ಲ, ಭಗವಂತ ಅನುಗ್ರಹ ಮಾಡ್ದ. ನಾವು ಭಗವಂತನ ಹೆಂಗ್ ಪ್ರೀತಿ ಮಾಡ್ಬೇಕಂತ ಗೊತ್ತಿಲ್ಲ ನಮ್ಗೆ, ಸುಮ್ಮನೆ ಹೋಗಿ ಕೆನ್ನೆ ತಟ್ಕೊಂಡ್ ಬರೋದಲ್ಲ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಹರೇ ಕೃಷ್ಣ. ರಾಮಚಂದ್ರನ ಗುಣಗಳನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸಂವಾದ ನೋಡ್ತಾ ಇದ್ರೆ ನಮ್ಗೆ ಏನ್ ಅನ್ಸುತ್ತೆ, ಸೀತಾಮಾತೆಗೆ ಯಾಕೆ ಗಂಡನ ಮೇಲೆ ನಂಬಿಕೆ ಬರಬಾರ್ದಿತ್ತು? ಭಗವಂತ ಯಾಕೆ ಲೀಲೆ ಮಾಡ್ತಾ ಇದ್ದಾನೆ ಹೇಗೆ? ಅವ್ನ್ ಬಂದು ಇಲ್ಲಿ ಲೀಲೆ ಮಾಡಿಲ್ಲ ಅಂದ್ರೆ ನಮ್ಗೆ ಏನ್ ಅರ್ಥ ಆಗ್ತಾ ಇತ್ತು? ಸಂಬಂಧ ಹೇಗೆ ಹೇಗೆ ಅರ್ಥ ಆಗ್ತಾ ಇತ್ತು? ಹೇಳೇ ಬಿಡ್ತಾನೆ, ಮಾಂ ಏವಂ ಭಾಷತೆ ಚಂಡಿ ದಿಕ್ವಾಂ ನಾಶಮುಪೈಸಸಿ ಅಂತ ಹೇಳ್ಬಿಟ್ಟು ಸೀತೆಯನ್ನ ಒಬ್ಬಳನ್ನೇ ಬಿಟ್ಬಿಟ್ಟು ಅಲ್ಲಿದ್ದಂತ ಕಾಡು ಮರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ದಿಕ್ಕುಗಳಿಗೆ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ, ಓ ವನದೇವಿ ನನ್ನ ತಾಯಿಯನ್ನು ರಕ್ಷಿಸಿ, ಓ ಕಾಡು ಪ್ರಾಣಿಗಳೇ ನನ್ನ ತಾಯಿಯನ್ನು ರಕ್ಷಿಸಿ, ಓ ದಿಕ್ಕುಗಳೇ ನನ್ನ ತಾಯಿಯನ್ನು ರಕ್ಷಿಸಿ. ನಾನು ರಾಮನ ಆಜ್ಞೆಯನ್ನ ಮೊದಲನೇ ಬಾರಿ ಉಲ್ಲಂಘನೆ ಮಾಡಿ ಹೋಗ್ತಾ ಇದ್ದೀನಿ. ಮಾಡಬಾರ್ದಿತ್ತು ನಾನು. ನೀನ್ ಏನಾದ್ರು ಅನ್ಕೊಮ್ಮ, ನಾನು ರಾಮನ ಆಜ್ಞೆ ಉಲ್ಲಂಘನೆ ಮಾಡೋದಿಲ್ಲ. ಎಷ್ಟು ಮರ್ಮಾಘಾತ ಆಗಿರುತ್ತೆ ಲಕ್ಷ್ಮಣನಿಗೆ ಆ ಮಾತು ಕೇಳಿ. ಯಾರಾದ್ರೂ ಬಿಡ್ತಾರ ಭಗವಂತನ ಆಜ್ಞೆಯನ್ನ ಉಲ್ಲಂಘನೆ ಮಾಡಕ್ಕೆ? ಯಾರಿದ್ರೆ ಇಷ್ಟಪಡ್ತಾರ? ಅಂತ ಕಠೋರವಾದ ಮಾತನ್ನ ಹಾಡ್ಬಿಟ್ಲು ತಾಯಿ ಸೀತಾಮಾತೆ. ಅದಕ್ಕೆ ಮೊದಲನೇ ಸಲ ರಾಮನ ಮಾತನ್ನ ಉಲ್ಲಂಘನೆ ಮಾಡಿ ತಾಯಿನ ಬಿಟ್ಟು ಹೊರಟೋಗ್ಬಿಡ್ತಾನೆ. ಇಲ್ಲ ಅಂದ್ರೆ ಇಲ್ಲಿ ಬಯಸ್ಕೋಬೇಕು, ಇಲ್ಲ ಅಲ್ಲಿ ಬಯಸ್ಕೋಬೇಕು ರಾಮಚಂದ್ರ. ಪರವಾಗಿಲ್ಲ, ರಾಮಚಂದ್ರನ್ ಕಪಾಳಕ್ಕೆ 4 ಬಾರಿಸಿದ್ರು ಪರವಾಗಿಲ್ಲ, ಆದ್ರೆ ಇನ್ನೊಂದು ಕ್ಷಣ ಇದ್ರೆ ಸೀತೆ ಏನೆಲ್ಲ ಮಾತಾಡ್ಬೋದು. ಸರಿ, ಇಷ್ಟ ಆದ್ಮೇಲೆ ಸಮಯ ಕಾಯ್ತಾ ಇದ್ದ ರಾವಣ. ಒಂದು ಸನ್ಯಾಸಿ ವೇಷ ಹಾಕೊಂಡ್ ಬಂದ, ದಂಡ ಕಮಂಡಲ ಬರೆ ಇಟ್ಕೊಂಡಿದ್ದಾನೆ. ಒಂದು ನಮಸ್ಕಾರ ಮಾಡ್ಬಿಟ್ಟ ಸೀತೆಗೆ. ಸೀತೆ ನಮಸ್ಕಾರ ಮಾಡ್ಬಿಟ್ಲು. ಮುನೇ ಭುಂಕ್ಷ್ವ ಫಲಾದೀನಿ ವಿಶ್ರಮಸ್ವ ಯಥಾಸ್ವಂ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ, ವಿಶ್ರಮ ಮಾಡಿ. ಏನು ಹಣ್ಣು ಹಾಲು ಏನಾದ್ರು ಕುಡಿತೀರಾ, ತಗೊಳ್ತೀರಾ? ಹ್ಮ್, ನನಗೆ ಅದೆಲ್ಲ ಬೇಕಿಲ್ಲಮ್ಮ. ಹಿಂಗೆ ಹೇಳ್ತಾನೆ ನೋಡಿ, ಒಬ್ಬ ಭಿಕ್ಷುಕ, ಮುದಿ ಭಿಕ್ಷುಕನ ರೂಪದಲ್ಲಿ ಬಂದಿದ್ದಾನೆ. ಕಾ ತ್ವಂ ಕಮಲ ಪತ್ರಾಕ್ಷಿ ಕಿಂ ವೋ ಭರ್ತ ತವಾನಘೆ ಕಿಮರ್ಥಮತ್ರ ತೇ ವಾಸೋ ವನೆ ರಾಕ್ಷಸ ಸೇವಿತೆ. ಅಯ್ಯೋ ದೇವಿ, ಎಷ್ಟು ಸುಂದರವಾಗಿದ್ಯಾ ನೀನು. ವರ್ಣನೆ ಮಾಡ್ತಾನೆ ಸೀತಾಮಾತೆ ದೇಹ ಸೌಂದರ್ಯವನ್ನ. ನಿನ್ನ ಸೊಂಟ ಹೀಗೆ, ನಿನ್ನ ಕಾಲುಗಳು ಇಷ್ಟು ಹೀಗೆ, ನಿನ್ನ ಅಂಗಾಂಗವನ್ನು ವರ್ಣನೆ ಒಬ್ಬ ಭಿಕ್ಷುಕ ಸನ್ಯಾಸಿ.
ಸೀತೆ ಹೇಳ್ತಾರೆ, ಹಾ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತಿದ್ದವಳು ಈಗ ಅನುಮಾನ ಬಂತು, ಏನ್ ಈ ತರ ಮಾತಾಡ್ತಾರಲ್ಲ ಇವರು. ಕೇಳ್ತಾನೆ, ಯಾರಮ್ಮ ನೀನು, ಈ ಕಾಡಿಗೆ ಒಬ್ಳೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾನೆ. ಸೀತಾ ಉವಾಚ, ಸೀತೆ ಹೇಳ್ತಾಳೆ, ಅಪ್ಪ ಭಿಕ್ಷುಕರೇ, ಸನ್ಯಾಸಿಗಳೇ, ಅಯೋಧ್ಯಾಧಿಪತಿ ಗೊತ್ತಾ ನಿಮಗೆ? ಯಾರು? ಶ್ರೀಮಾನ್ ರಾಜ ದಶರಥ. ಹಾ ಗೊತ್ತು ಗೊತ್ತು. ತಸ್ಯ ಜ್ಯೇಷ್ಠ ಸುತೋ ರಾಮ, ಅವರ ದೊಡ್ಡ ಮಗ ಗೊತ್ತಾ ರಾಮಚಂದ್ರ? ಹಾ ಗೊತ್ತು. ಸರ್ವ ಲಕ್ಷಣ ಲಕ್ಷಿತ. ಅಲ್ಲ, ನೀನ್ ಯಾರು ಅಂತ ಕೇಳಿದ್ದಕ್ಕೆ ಇಷ್ಟೊಂದು ಉತ್ತರ ಕೊಡ್ಬೇಕಾ? ಹೂ ಆರ್ ಯು ಅಂದ್ರೆ ಒಂದು ಪೇಜ್ ಆನ್ಸರ್ ಆನ್ ಅಂತ ಬರೆಯೋದು. ನೀವ್ ಯಾರು ಅಂದ್ರೆ ನಾನೊಬ್ಬ ಮನುಷ್ಯ, ನಮ್ಮ ಮನುಷ್ಯ ಗಂಡಸು, ಏನೋ ಒಂದು ಹೇಳ್ಬೇಕಲ್ವಾ. ಸೀತಾ ಮತ್ತೆ ಹಂಗಲ್ಲ, ಒಂದು ಪ್ರಶ್ನೆಗೆ 100 ವಾಕ್ಯಕ್ಕೂ ಮೀರಿದ ಆನ್ಸರ್ ಕೊಡ್ತಾಳೆ. ನೋಡಿ ಹೆಂಗೆ ಹೇಳ್ತಾಳೆ. ನಿಮಗೆ ಅಯೋಧ್ಯೆ ಗೊತ್ತಾ? ಹಾ ಗೊತ್ತು ಗೊತ್ತು. ರಾಜ ಮಹಾರಾಜ ದಶರಥ, ಹಾ ಅವನ ಮೊದಲನೇ ಜ್ಯೇಷ್ಠ ಪುತ್ರ ರಾಮ, ಸರ್ವ ಲಕ್ಷಣ ಲಕ್ಷಿತ, ಸೂಪರ್, ಎಲ್ಲ ಲಕ್ಷಣಗಳ ಭಂಡಾರ ರಾಮಚಂದ್ರ. ತಸ್ಯಾಹಂ ಧರ್ಮತಃ ಪತ್ನಿ, ಅವನ ಧರ್ಮಪತ್ನಿ. ಸೀತಾ ಜನಕನಂದಿನಿ, ನಾನು ಸೀತೆ. ಅಷ್ಟಕ್ಕೆ ನಿಲ್ಸಲಿಲ್ಲ ಮತ್ತೆ. ತಸ್ಯ ಭ್ರಾತ ಕನೀಯಾಂಶ ಲಕ್ಷ್ಮಣೋ ಭ್ರಾತೃವತ್ಸಲ, ಅವನ್ ತಮ್ಮ ಒಬ್ಬಿದ್ದಾನೆ ಗೊತ್ತಾ ನಿನಗೆ? ಈ ಒಂದು ಎಕ್ಸಾಂಪಲ್ ನೆನಪು ಬರುತ್ತೆ ನಮಗೆ. ಟೆಲಿಕಾಲರ್ಸ್, ಕಸ್ಟಮರ್ ಕೇರ್ ಕಾಲ್ ಮಾಡ್ತಾರಲ್ಲ, ನಾವು ಸುಮ್ಮನೆ ಫೋನ್ ರಿಸೀವ್ ಮಾಡಿ ಹಲೋ ಅಂದ್ರೆ ಸಾಕು, ಸ್ಟಾರ್ಟ್ ಆಗುತ್ತೆ. ನಿಮ್ಗೊಂದು ಪಾಲಿಸಿ ಇದೆ, ಸೂಪರ್ ಪಾಲಿಸಿ, ಸಾಕು ನಿಲ್ಸಮ್ಮ, ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಬೇಡ ನಮ್ಗೆ ಅದು. ಅಲ್ಸ್ ನಿಲ್ಸಲ್ಲ ಸರ್, ನಿಮ್ಗೆ ಒಂದ್ 2 ನಿಮಿಷ ಟೈಮ್ ಕೊಟ್ರೆ ಸರ್, ನಾವು ಒಂದು ಬ್ರೀಫ್ ಆಗಿ ನಿಮ್ ಪ್ಲಾನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀವಿ, ನೀವೇನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ ತಾಯಿ, ಕಟ್ ಮಾಡಿ. ಕೇಳಿದ್ದಕ್ಕಷ್ಟೇ ಉತ್ತರ ಕೊಡ್ಬೇಕು. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಸೀತಾ ತುಂಬಾ ವಾಚಾಳಿ, ಮಾತಾಡ್ತಾ ಇದ್ದು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದು ಸೀತಾ ಮಾತೆ. ಯಾರಾದ್ರೇನು ಭಿಕ್ಷುಕ ಆದ್ರೆ ಯಾರಾದ್ರೇನು ಎಲ್ಲರ ಸೋಷಿಯಲ್ ಇಂಟ್ರಾಕ್ಷನ್, ಕೆಲವ್ರಿಗೆ ಏನು ಸೋಷಿಯಲ್ ಇಂಟ್ರಾಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಯಾರು ಪರಿಚಯ ಇಲ್ಲದೆ ಇರಲಿ, ಸುಮ್ಮನೆ ಬಸ್ಸಲ್ಲಿ ಪರಿಚಯ ಆಗ್ಬಿಟ್ರೆ ಸಾಕು, ಏನು ಎಷ್ಟೋ ವರ್ಷದ ಪರಿಚಯ ಇರೋ ತರ ಮಾತಾಡ್ತಾರೆ. ಸೀತಾ ಹೇಳ್ತಾಳೆ, ತಸ್ಯಾಹಂ ಧರ್ಮತಃ ಪತ್ನಿ ಸೀತಾ ಜನಕನಂದಿನಿ, ತಸ್ಯ ಭ್ರಾತ ಕನೀಯಾಂಶ ಲಕ್ಷ್ಮಣೋ ಭ್ರಾತೃವತ್ಸಲ. ಅಲ್ಲಿಗೆ ನಿಲ್ಲಿಲ್ಲ ಅವರದು. ಪಿತೃರಾಜ್ಞಾಂ ಪುರಸ್ಕೃತ್ಯ ದಂಡಕ್ಕೆ ವಸ್ತುಮಾಗತಃ, ಪಿತೃವಾಕ್ಯವನ್ನು ಪರಿಪಾಲನೆ ಮಾಡೋಕ್ಕೋಸ್ಕರ ಕಾಡಿಗೆ ಬಂದ್ರು. ಅದು ಏನು ನಿಮ್ಗೆ ಯಾಕೆ ಬೇಕು 14 ವರ್ಷ? ಅದು ಹೇಳ್ತಾಳೆ. ಚತುರ್ದಶ ಸಮಾಸ್ತಾತು ತು ಜ್ಞಾತಂ ಇಚ್ಛಾಮಿ ವೇದ. 14 ವರ್ಷ ನಾವು ಕಾಡಿಗೆ ಬಂದಿವಿ. ಅವ್ರು ಕೇಳಿದ್ನ ಯಾರು ಅಂತ ಕೇಳ್ದ ಅಷ್ಟೇ. ಕಾ ತ್ವಂ ಕಮಲಪತ್ರಾಕ್ಷಿ ಕೋವ ಭರ್ತ ತವ ಅನಗೆ, ಅಷ್ಟೇ ಕೇಳಿದ್ದವನು. ಓ ಅನಗೆ, ಪಾಪ ರೈತಾಳೆ, ನೀನ್ ಯಾರಮ್ಮ, ನೀನ್ ಯಾಕೆ ಇಲ್ಲಿ ಕಾಡಿಗೆ ಬಂದಿದ್ದೆ, ಅಷ್ಟೇ ಕೇಳಿದ್ದು. ಆಮೇಲೆ ಎಲ್ಲ ಹೇಳ್ಬಿಟ್ಲು ಒಂದ್ ಕಡೆಯಿಂದ. ಆಮೇಲೆ ಹೇಳ್ತಾನೆ, ನೀವ್ ಯಾರು ಅಂತ ಗೊತ್ತಾಗಿಲ್ವಲ್ಲ, ನಿಮ್ ಪರಿಚಯ ಹೇಳಿ. ಪೌಲಸ್ತ್ಯ ತನಯೋ ಅಹಂ, ಪುಲಸ್ತನ ಮಗ ನಾನು, ಪುಲಸ್ತ್ಯ ವಂಶದ ಬ್ರಹ್ಮದೇವರ ಮೊಮ್ಮಗ ನಾನು. ರಾವಣೋ ರಾಕ್ಷಸಾಧಿಪ, ರಾವಣನ ನೀನು. ಮತ್ತಿಷ್ಟೊತ್ತು ನಾನು ಮಾತಾಡಿದ್ರು ರಾವಣನ ಜೊತೆನಾ? ಮುನಿವೇಶೇಣ ರಾಮೇಣ ಕಿಂ ಕರಿಷ್ಯಸಿ ಮಾಂ ಭಜ. ಏನ್ ಹೇಳ್ತಾನೆ, ನಾನು ರಾವಣ ರಾಕ್ಷಸಾಧಿಪ. ಏ ಸೀತೆ, ಕಾಡನ್ನ ನಾಡನ್ನ ಕಳ್ಕೊಂಡು, ರಾಜ್ಯವನ್ನ ಕಳ್ಕೊಂಡು, ಕೈಯಲ್ಲಿ ಒಂದು ಬಿಲ್ಲು ಬಾಣ ಹಿಡ್ಕೊಂಡು ಬಂದಿದ್ದಾನೆ ಕಾಡಿಗೆ, ಗೆಡ್ಡೆ ಗೆಣಸು ತಿನ್ಕೊಂಡು. ಅವನ ಜೊತೆ ನೀನೇನ್ ಸುಖ ಪಡ್ತೀಯಾ, ಬಾ ನನ್ನ ಜೊತೆ ಅಂತ ಕರೀತಾನೆ. ಮುನಿವೇಶೇಣ ರಾಮೇಣ ಕಿಂ ಕರಿಷ್ಯಸಿ ಮಾಂ ಭಜ. ಅವನ್ ಜೊತೆ ಇದ್ದುಕೊಂಡು ಏನ್ ಮಾಡ್ತೀನಿ, ಕಿಂ ಕರಿಷ್ಯಸಿ, ಮುನಿವೇಷದಲ್ಲಿ ಇದ್ದಾನೆ ಅವನು. ಭುಂಕ್ಷ್ವ ಭೋಗಾನ್ ಮಯಾ ಸಾರ್ಧಂ, ಸೀತೆ ಭುಂಕ್ಷ್ವ, ಎಂಜಾಯ್ ಮಾಡ್ಬೋದು, ಚೆನ್ನಾಗಿ ತಿಂದು ಉಂಡು ಮಜಾ ಮಾಡ್ಬೋದು. ಭೋಗಾನ್ ಮಯ, ಭೋಗವನ್ನು ಅನುಭವಿಸ್ಬೋದು. ತ್ಯಜ ದುಃಖಂ ವನೋದ್ಭವಂ, ಈ ಕಾಡಿಂದ ನೀನೇನು ಸುಖವನ್ನು ಪಡಿದ್ಯಾ ಈ ಕಾಡಲ್ಲಿ ಇದ್ದುಕೊಂಡು. ಈ ತರ ಕಪಟ ಸನ್ಯಾಸಿ ಮಾತಾಡ್ತಾ ಇದ್ದಾನೆ. ಸೀತೆಗೆ ಭಯ ಆಯ್ತು. ಎಲ್ಲ ಇವನ, ನಾನೇನು ಭಿಕ್ಷುಕ ಅಂತ ಭಿಕ್ಷೆ ಹಾಕಕ್ ಬಂದ್ರೆ, ಅಲ್ಲಿ ಲಕ್ಷ್ಮಣ ರೇಖೆ ಇಲ್ಲ. ಅಲ್ಲಿ ನಾವೆಲ್ಲೂ ಲಕ್ಷ್ಮಣ ರೇಖೆ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲಿ ಯಾರು ಬಾಣ ತಗೊಂಡು ಲಕ್ಷ್ಮಣ ರೇಖೆ ಹಾಕಿ ಹೋಗ್ಲಿಲ್ಲ. ಲಕ್ಷ್ಮಣ ವನದೇವಿಗೆ ಹೇಳ್ಬಿಟ್ಟು ಹೋಗಿದ್ದ ಅಷ್ಟೇನೆ, ನೋಡಿ ಇವ್ರನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಿಮ್ದು ಅಂತ. ನಾವ್ ಯಾವ್ದನ್ನ ಸೀಮೆ ಸುಣ್ಣ ತಗೊಂಡು ಒಂದು ಲಕ್ಷ್ಮಣ ರೇಖೆ ಹಾಕೋಬೇಕಷ್ಟೇನೆ, ಜಿರ್ಲೆ ಬರ್ದಂಗೆ. ಕೆಲವ್ರು ಏನಾಗುತ್ತಾ, ರಾಮಾಯಣವನ್ನ ತಿರ್ಚಿ ಮಾತಾಡ್ತಾರೆ, ಹೇಳ್ತಾರೆ ಇಷ್ಟ ಬಂದಂಗೆ ತಿರ್ಚಿ ತಿರ್ಚಿ, ಹೆಂಗಂದ್ರೆ ನಂಗೆ ಹಂಗ್ ಮಾಡ್ಬಾರ್ದು. ವಾಲ್ಮೀಕಿ ಏನ್ ಹೇಳ್ತಾರೆ ಅದನ್ನ ಹೇಳ್ಬೇಕು ನಾವು ಅಷ್ಟೇ. ಮನರಂಜನೆಗೋಸ್ಕರ ಹೇಳೋದಲ್ಲ ಅದು. ನಾನು ಪ್ರತಿಯೊಂದು ಶಬ್ದನು ಹಿಂಗೆ ಅಂತ
ಶ್ಲೋಕ ಕೋಟ್ ಮಾಡಿ ಹೇಳ್ತಾನೆ. ಸುಮ್ಮನೆ ಮನರಂಜನೆಗೋಸ್ಕರ ನಾವೇ ಹೊಸದಾಗಿ ರಾಮಾಯಣ ಸೃಷ್ಟಿ ಮಾಡ್ಕೊಂಡು ಹೇಳ್ಬಾರ್ದು. ವಾಲ್ಮೀಕಿ ಏನ್ ಹೇಳಿದರೆ ಅದಷ್ಟೇ ಹೇಳ್ಬೇಕು. ಯಾರು ಹೇಳಿದ್ರು ಲಕ್ಷ್ಮಣ ರೇಖೆ ಹಾಕೋದ್ರು ಅಂತ, ಇದನ್ನ ದಾಟ್ ಹೋಗ್ಬಾರ್ದು ಅಂತ? ಅಲ್ಲಪ್ಪ, ಲಕ್ಷ್ಮಣ ನಿನಗೆ ಅದನ್ನೇ ತಾನೇ ಹೇಳಿದ್ದು, ಬಿಟ್ಟು ಬರ್ಬೇಡ ಸೀತೆನ ಅಂತ. ನೀನ್ ಬಿಟ್ಟು ಹೋಗ್ಲಿಲ್ವಾ? ಹೋದೆ. ಅದೇ ತರ ಲಕ್ಷ್ಮಣ ರೇಖೆ ಆದ್ರೆ ದಾಟಕ್ಕಾಗೋದಿಲ್ವಾ ಸೀತೆ? ಅಲ್ಲೇನೋ ಬೆಂಕಿ ಇರುತ್ತೆ. ಏನ್ ಬೆಂಕಿ ಇರುತ್ತೆ ಅಲ್ಲಿ? ಏನು ಬೆಂಕಿ ಗಿಂಕಿ ಇರಲಿಲ್ಲ. ಕಪಟ ಸನ್ಯಾಸಿ ಬಂದ, ಅವಳು ಅಲ್ಲಿ ನಿಂತ್ಕೊಳ್ಳಿ, ನಾನು ಬರ್ತೀನಿ ಹಾಕಕ್ಕೆ. ಇವನೇ ಕರೆದ. ಇಲ್ಲಮ್ಮ, ಅಲ್ಲಿ ನಾವು ಬರಕ್ಕಾಗಲ್ಲ, ನೀವೇ ಬನ್ನಿ, ನೀವೇ ಬಂದು ನನಗೆ ಭಿಕ್ಷೆ ಕೊಡಿ. ಓಕೆ. ಅದಾದ್ಮೇಲೆ ರಾವಣ ಹೇಳ್ತಾನೆ, ನಾನು ರಾವಣಾಧಿಪ, ಹಾಗೆ ಹೇಗೆ. ಸೀತೆ ಭಯ ಆಯ್ತು. ಏ, ಏನ್ ಮಾತಾಡ್ತಾ ಇದೀಯಾ? ನಾನ್ ಯಾರ ಪತ್ನಿ ಅಂತ ಹೇಳಿದೆ ತಾನೆ? ಯದ್ಯೇವಂ ಭಾಷತೆ ಮಾಂ ತ್ವಂ ನಾಶಮೇಷಸಿ ರಾಘವಾತ್. ರಾಘವನ ಪತ್ನಿ ನಾನು, ನನ್ನ ಮುಟ್ಟಿದ್ರೆ ನಾಶ ಆಗೋಗ್ತೀಯಾ? ಬರ್ತಾನೆ ಈಗ ಇನ್ನು ಕ್ಷಣದಲ್ಲಿ. ಆಗಮಿಷ್ಯತಿ ರಾಮೋಪಿ ಕ್ಷಣಂ ತಿಷ್ಟ ಸಹಾನುಜ. ತಮ್ಮ ರಾಮ ಲಕ್ಷ್ಮಣ ಇಬ್ರು ಬರ್ತಾರೆ, ಇರು ನೀನ್ ಮಾಡ್ತಾರೆ. ಭಯ ಆಯ್ತು. ಏನ್ ಭಯ ಪಟ್ರೆ ಏನು? ರಾವಣ ಅನಾಮತ್ತಾಗಿ ಎತ್ಕೊಂಡು ಹೊಟ್ಟೆ ಬಿಟ್ಟ. ಸರಿ, ಸೀತೆ ಇಲ್ಲ ಒಂದ್ ಕಡೆ ಪಶ್ಚಾತ್ತಾಪ ಆಗುತ್ತೆ ಅಲ್ವಾ? ರಾಮ ಹೇಳ್ಬಿಟ್ ಲಕ್ಷ್ಮಣ ಬೇರೆ ಹೇಳ್ಬಿಟ್ಟು ಬೇರೆ ಹೋಗಿದ್ರು. ಆಶಾ ಆಗ್ತೀಯಾ ನೀನು? ಉದ್ದಟತನ ಮಾಡ್ತೀಯಾ? ಚಂಡಿ ಹಿಡಿತೀಯಾ ನೀನು? ಅನ್ಭವಿಸಿ ಇವಾಗ. ಹೊರಟೋಗ್ಬಿಟ್ಟು ಎತ್ಕೊಂಡು ಹೊರಟೋಗ್ಬಿಟ್ಟ ಒಂದೇ ಸಲ. ಇಲ್ಲಿ ಮುಂದೆ ಒಂದು ಬರುತ್ತೆ. ಆ ಪ್ರಶ್ನೆ ಏನಂದ್ರೆ, ಅವನೊಂದು ಶಾಪ ಇತ್ತು. ಯಾರಿಗೆ? ರಾವಣನಿಗೆ. ಯಾವ ಸ್ತ್ರೀಯನ್ನ ಬಲವಂತವಾಗಿ ನೀನು ಸ್ಪರ್ಶ ಮಾಡಬಾರ್ದು ಅಂತ. ಮತ್ತೆ ಸೀತೆಯನ್ನ ಬಲವಂತವಾಗಿ ತಗೊಂಡು ಹೋದ್ನಲ್ಲ ಅಂತ ಪ್ರಶ್ನೆ ಬರುತ್ತೆ. ಹ್ಮ್. ಓಕೆ, ನೋಡೋಣ ವಾಲ್ಮೀಕಿ ಏನ್ ಹೇಳ್ತಾರೆ ಅಂತ. ಮುಂದೆ ಬರುತ್ತೆ ಅದು. ಯಾವ್ದ್ರಲ್ಲಿ? ಯುದ್ಧ ಕಾಂಡದಲ್ಲಿ ಬರುತ್ತೆ. ರಾವಣನೇ ಹೇಳ್ತಾನೆ, ಅವನ ಬಾಯಿಂದ ಅವನೇ ಗುಣಗಾನ ಮಾಡ್ತಾನೆ. ನಾನು ಒಂದ್ಸಲ ಆಕಾಶ ಮಾರ್ಗದಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಅಪ್ಸರ ಸ್ತ್ರೀಯನ್ನ ನೋಡಿ ಅವಳನ್ನ ಬಲಾತ್ಕಾರ ಮಾಡಿದೆ. ಅವಳು ಹೋಗಿ ಬ್ರಹ್ಮದೇವರಿಗೆ ಕಂಪ್ಲೇಂಟ್ ಕೊಟ್ಲು. ಇದು ಯುದ್ಧ ಕಾಂಡದಲ್ಲಿ ಬರುತ್ತೆ, ಯಾವ್ದೋ ಒಂದು ಸರ್ಗದಲ್ಲಿ. ಅವಾಗ ಬ್ರಹ್ಮದೇವರು ಏನ್ ಮಾಡಿದ್ರು, ನನಗೆ ಏಯ್ ಮೂರ್ಖ, ಇನ್ನೊಂದ್ಸಲ ಯಾರಾದ್ರೂ ಬಲವಂತವಾಗಿ ಮುಟ್ಟಿದ ಯಾರನ್ನಾದ್ರೂ ನಿನ್ ತಲೆ ಸಿಡಿದೋಗ್ಬಿಡುತ್ತೆ ಅಂತ ಬ್ರಹ್ಮದೇವ್ರ ಶಾಪ ಆಯ್ತು. ಅದಕ್ಕೆ ಅವನು ಸೀತೆಯನ್ನ ಮುಟ್ಲಿಲ್ಲ. ಬಟ್ ಈಗ ಹೇಗೆ ತಗೊಂಡು ಹೋದ ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ಹೇಗೆ ಎತ್ಕೊಂಡು ಹೋದ ಅಂತ. ಓಕೆ, ಸರಿ ಆಯ್ತು, ಇರ್ಲಿ, ಅದನ್ನ ಆಮೇಲೆ ನೋಡೋಣ. ಆಮೇಲೆ ಆಕಾಶದ ಮಾರ್ಗವಾಗಿ ಎತ್ಕೊಂಡು ಹೋಗ್ತಾ ಇದ್ದ. ಮುಂಚೆ ಒಂದು ಪಕ್ಷಿಯನ್ನು ನೋಡಿದ್ರು. ಇಲ್ಲಿಗೆ ದಂಡಕಾರಣ್ಯಕ್ಕೆ ಬರ್ಬೇಕಾದ್ರೆ ಜಟಾಯು ನೋಡಿದ್ರು ರಾಮ ಲಕ್ಷ್ಮಣರು. ಆ ಜಟಾಯು ಏನ್ ಮಾಡ್ತಾನೆ, ಆಕಾಶದಲ್ಲಿ ಯಾವ್ದೋ ಒಂದು ರಾಕ್ಷಸ ಸ್ತ್ರೀಯನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳಿ ಜಟಾಯು ಏನ್ ಮಾಡ್ತಾನೆ, ರಾವಣನ ಜೊತೆ ಯುದ್ಧಕ್ಕೆ ನಿಂತ್ಕೋತಾನೆ. ಎಷ್ಟು ಶಕ್ತಿ ಇತ್ತು ನೋಡಿ ಜಟಾಯುಗೆ. ಆ ರಥವನ್ನ ಪುಡಿ ಪುಡಿ ಮಾಡ್ಬಿಡ್ತಾನೆ. ಸರಿ. ನಾರಾಯಣ ಸ್ವಾಮಿಗಳು. ಓಕೆ. ಆ ಜಟಾಯು ಆ ರಥವನ್ನ ಪುಡಿ ಪುಡಿ ಮಾಡ್ಬಿಡ್ತಾನೆ. ಈಗ ರಾವಣನ ಹತ್ರ ಒಂದು ಖಡ್ಗ ಇರುತ್ತೆ. ಅದು ಶಿವ ಅವರಿಗೆ ಕೊಟ್ಟಿರುವಂತ ಖಡ್ಗ, ಚಂದ್ರಹಾಸ. ಅದನ್ನ ತಗೊಂಡು ಏನ್ ಮಾಡ್ತಾನೆ, ಜಟಾಯು ಹೊಡೆದು ಬಿಡ್ತಾನೆ. ಆ ರೆಕ್ಕೆನ ಕತ್ತರಿಸ್ಬಿಡ್ತಾನೆ. ಕೊಲ್ಲಿಲ್ಲ, ಅದನ್ನ ತುಂಡರ್ಸಿ ಬಿಸಾಕ್ಬಿಡ್ತಾನೆ, ಹಾರಕ್ ಆಗದೆ ಇರೋ ತರ. ಅದೇನ್ ಮಾಡ್ತು, ಪಪಾತ ಕೆಂಚ ಶೇಷೇಣ ಪ್ರಾಣೇನ ಭುವಿ ಪಕ್ಷಿರಾಟ್. ಅದು ಕೆಳಗೆ ಬಿದ್ದೋಗ್ಬಿಡುತ್ತೆ. ಸರಿ, ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಆ ಪಕ್ಷಿ ಏನ್ ಮಾಡ್ತಾ ಇತ್ತು, ಕ್ರೋಶಂತಿ ರಾಮ ರಾಮೇತಿ ತ್ರಾತಾರಂ ನಾದಿಗಚ್ಚತಿ. ಹಾ ರಾಮ, ಹಾ ಜಗನ್ನಾಥ, ಮಾಂ ನಾ ಪಶ್ಯಸಿ ದುಃಖಿತಾಂ. ಆ ಜಟಾಯು ಕರೀತಾನೆ, ಹಾ ರಾಮ ಜಗನ್ನಾಥ,
ಜಟಾಯು ರಾಮ ಭಕ್ತ, ರಾವಣ ಶಿವಭಕ್ತ. ರಾವಣ ಶಿವಭಕ್ತ, ಜಟಾಯು ರಾಮ ಭಕ್ತ. ಈಗ ಶಿವಭಕ್ತರು ರಾಮಭಕ್ತರು ಜಟಾಪಟಿ ನಡೀತಾ ಇದೆ. ನಾವು ಶಿವಭಕ್ತರು, ನಾವು ವಿಷ್ಣು ಭಕ್ತರು, ನಾವು ಶಿವಭಕ್ತರು, ನಾವು ಇಂಡಿಯನ್ಸ್, ನಾವು ಪಾಕಿಸ್ತಾನೀಸ್, ನಾವು ತಮಿಳ್ನಾಡು, ನಾವು ಕರ್ನಾಟಕ, ಕಾವೇರಿ ನದಿ ಗಲಾಟೆ ಮಾಡ್ತಾರಲ್ಲ ಹಂಗೆ. ಗಲಾಟೆ ಬಿಟ್ಬಿಟ್ಟು ಸುಮ್ನೆ ಎಲ್ರು ಒಂದ್ ಕಡೆ ಕೂತ್ಕೊಂಡು ನಾವೆಲ್ರು ಒಂದು ಭಗವಂತನ ನಾಮ ಹೇಳೋಣ. ಬರಲ್ಲ ನಮ್ಗೆ. ಸೀತೆ ಕೂಗಾಡ್ತಾ ಇದ್ಲು, ಕಿರ್ಚಾಡ್ತಾ ಇದ್ಲು, ಗೋಳಾಡ್ತಾ ಇದ್ಲು, ಹಾ ರಾಮ 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 ರಾಮ. ಹೌದು, ಕೊನೆಗೆ ಅದೇ ಉಳಿಯೋದು ನಮ್ಗೆ. ಒಂದು ವರ್ಷ ರಾವಣನ ಆಸ್ಥಾನದಲ್ಲಿ ಅಲ್ಲ, ಕಾಡಲ್ಲಿ ಅಶೋಕ ವಾಟಿಕದಲ್ಲಿ ಇರ್ತಾಳಲ್ಲ, ಒಂದು ವರ್ಷ ಏನ್ ಮಾಡಿದ್ಲು ಅವಳು? ರಾಮ್ 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 ರಾಮ್, ಹರೇ ರಾಮ್ ಹರೇ ರಾಮ್, ರಾಮ ರಾಮ ಅಷ್ಟೇ ಉಳಿಯೋದು ನಮ್ಗೆ ಕೊನೆಗೆ. ಏನೆಲ್ಲ ಆರ್ಭಟ ಮಾಡಿರ್ಲಿ ನಾವು, ಎಷ್ಟೆಲ್ಲ ಏನೇ ಮಾಡಿದ್ರು ಕೊನೆಗೆ ಉಳಿಯೋದು ರಾಮನಾಮವ ಜಪಿಸೋ ಹೇ ಮನುಜ, ರಾಮನಾಮವ ಜಪಿಸೋ. ಆ ನಾಮ ಈ ನಾಮ ಅಲ್ಲ, ಆ ಮಂತ್ರ, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ. ಆಮೇಲೆ ಯಾವ್ದದೋ ಮಂತ್ರ ಸೀ ಉಮೆ ಶಿವನ್ಗೆ ಹೇಳದಲ್ಲ, ಏನ್ ಮಾಡ್ತಿದ್ದೀರಿ ನೀವು? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಓ ಮನೋರಮೆ ಪಾರ್ವತಿ, ನಾನು ರಾಮನಾಮ ಜಪ ಮಾಡ್ತಾ ಇದ್ದೀನಪ್ಪ ಅಂತ. ಕೇನೋಪಾಯೇನ ಲಘುನಾ ವಿಷ್ಣೋರ್ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೈ ನಿತ್ಯಂ ಶ್ರೋತುಂ ಇಚ್ಛಾಮಿಹಂ ಪ್ರಭೋ. ಹೇ ಪ್ರಭು, ಏನ್ ಮಾಡ್ತಿದ್ದೀರಿ ನೀವು? ನಾವು ರಾಮನಾಮ ಜಪ ಮಾಡ್ತಾ ಇದೀವಿ, ಬನ್ನಿ ನೀವು ಮಾಡಿ. ಬನ್ನಿ ಟೆಂಪಲ್ಗೆ, ಇಸ್ಕಾನ್ ಬನ್ನಿ, ಅಲ್ಲಿ ಎಲ್ರು ರಾಮನಾಮ ಜಪ ಮಾಡ್ತೀವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬನ್ನಿ, ಇದೇ ಕೊನೆ ಅಸ್ತ್ರ. ಇದು ಬಿಟ್ರೆ ಇನ್ಯಾವುದು ಆಪ್ಷನ್ಸ್ ಇಲ್ಲ ನಮಗೆ. ನೀವು ರಾಮಾಯಣಕ್ಕೆ ಹೋಗಿ, ನೀವು ಮಹಾಭಾರತಕ್ಕೆ ಹೋಗಿ, ಸತ್ಯಯುಗಕ್ಕೆ ಹೋಗಿ, ಕಲಿಯುಗದಲ್ಲಿರಿ, ಇದೇ ಹೇಳಬೇಕು, ಭಗವಂತನ ನಾಮವೇ ಹೇಳಬೇಕು. ಸೋಮಶೇಖರ ತನ್ನ ಬಾಮೆಗೆ ಅರುಹಿದ ರಾಮ ಮಂತ್ರವ ಜಪಿಸೋ. ಸರಿ, ಸೀತಾ ಮತ್ತೆ ರಾಮನಾಮ ಜಪ ಮಾಡ್ತಾ ಇದ್ದಾಳೆ. ಹಾ ರಾಮ, ಹಾ ಜಗನ್ನಾಥ, ಮಾಂ ನಾ ಪಶ್ಯಸಿ ದುಃಖಿತಾಂ. ನನ್ನ ನೋಡಕ್ ಬರೋದಿಲ್ವಾ ನೀನು? ನನ್ನ ಕಾಪಾಡಕ್ ಬರೋದಿಲ್ವಾ? ಹೌದು ತಾಯಿ, ನೀನ್ ಕಾಪಾಡಕ್ಕೆ ಅಂತಾನೆ ಲಕ್ಷ್ಮಣನಲ್ಲಿ ಬಿಟ್ಟಿದ್ದು ನಾನು. ನೀನೇ ಬೇಡ ಅಂತ ಕಳಿಸ್ದಿಯಲ್ಲ. ಲಕ್ಷ್ಮಣ ಗುರುತತ್ವ, ಸಂಕರ್ಷಣ, ನಿತ್ಯಾನಂದ, ಬಲರಾಮ ಅಲ್ವಾ? ಗುರುತತ್ವ. ಗುರು ಏನ್ ಹೇಳಿದ್ರು? ಗುರು ನಾನ್ ಕಾಪಾಡ್ತೀನಿ ನಿನ್ನ. ಇಲ್ಲ, ನನ್ ಬೇಡ, ಗುರು ಬೇಡ ನನಗೆ, ಮತ್ತೆ ಕೃಷ್ಣ ಬೇಕು. ಗುರು ಬೇಡ ಕೃಷ್ಣ ಬೇಕು ಅಂದ್ರೆ ಹೆಂಗ್ ಸಾಧ್ಯ? ಗುರು ಬೇಡ ಅಂದ್ರೆ ಕೃಷ್ಣನು ಬೇಡ ಅಂತ ಅರ್ಥ. ಗುರುನ ನಿಂದನೆ ಮಾಡಿ, ಹಾ ನನಗೆ ಹೀಗ್ ಮಾಡಕ್ ಬಂದಿದ್ಯಾ, ನನಗೆ ಹಾಗೆ ಮಾಡಕ್ ಬಂದಿದ್ಯಾ, ನೀವೆಲ್ಲ ಒಂದೇ, ನೀನು ಭರತ ಎಲ್ಲ ಸೇರಿ ರಾಮನ್ ಕೊಲ್ಬೇಕು. ಇಲ್ಲಮ್ಮ, ಹಂಗಿಲ್ಲ. ಅದಾದ್ರೆ ಅರ್ಥ ಮಾಡ್ಕೋಬಾರ್ದು. ನೀನ್ ಬೇಡ ಅಂತ ನನ್ನ ತಿರಸ್ಕಾರ ಮಾಡಿ ಕಳ್ಸಿದ್ರೆ ನಿನಗೆ ಕೆಟ್ಟಗಾಲನೇ ಬರುತ್ತೆ. ಗುರುವನ್ನ ಯಾರು ತಿರಸ್ಕಾರ ಮಾಡ್ತಾರೆ, ಗುರುವನ್ನ ಯಾರು ರೆಸ್ಪೆಕ್ಟ್ ಮಾಡೋದಿಲ್ಲ, ಗುರುಗೆ ಯಾರು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಭಾವಿಸ್ತಾರೆ, ಅವ್ರಿಗೆ ವಿನಶ್ಯಸೆ, ನಾಶ ಆಗ್ತಾರೆ ಅಂತ ಅರ್ಥ. ಈಗ ಕರಿತದಾಳೆ, ಅಯ್ಯೋ ಮಾಡಿ ತಪ್ಪಾಯ್ತು ಅಂತ ಕೆಲಸ ಮಾಡ್ಕೊಂಡೆ, ಹಾ ರಾಮ ಹಾ ರಾಮ. ಕ್ರೋಶಂತಿ, ಕ್ರೋಶಂತಿ ಅಂದ್ರೆ ಅಳ್ತಾ ಇದ್ದಾಳೆ. ರಾಮ ರಾಮೇತಿ ತ್ರಾತಾರಂ ನಾದಿ ಗಚ್ಚತಿ. ಅವಾಗ ಲಕ್ಷ್ಮಣನ್ಗೂ ಅಪರಾಧ ಮಾಡಿದ್ದು ಅವಳಿಗೆ ಅರ್ಥ ಆಯ್ತು. ಹಾ ಲಕ್ಷ್ಮಣ ಮಹಾಭಾಗ, ತ್ರಾಹಿ ಮಾಂ ಅಪರಾಧಿನೀಂ. ನಾನು ಅಪರಾಧಿ ಅಲ್ಲ, ನನ್ನ ಕಾಪಾಡು. ಕೋಪದಲ್ಲಿ ಹೇಳ್ಬಿಟ್ಟೆ ನಾನು, ನನ್ನ ಗಂಡನನ್ನ ಉಳ್ಸೋಕೆ ಪ್ರಯತ್ನ ಮಾಡ್ತಾ ಇಲ್ವಲ್ಲ ಅಂತ ಅನ್ಕೊಂಡು
ಪ್ರಯತ್ನ ಮಾಡ್ತಾ ಇಲ್ಲ ಅಲ್ಲ, ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಅನ್ಕೊಂಡು ನಾನು ನಿನ್ನ ಅಪರಾಧ ಮಾಡಿದ್ದು. ನಿನ್ ತಪ್ಪೋದು. ನಿಮ್ಗೆ ಯಾರು ಹೇಳಿದ್ರು ನಿಮ್ಗೆ ಇಷ್ಟ ಬಂದಂಗೆ ಅನ್ಕೊಳ್ಳೋದಕ್ಕೆ? ಇಲ್ಲ ಇಲ್ಲ, ಮೋಸ್ಟ್ಲಿ ನೀವೇ ಕಳತನ ಮಾಡಿರ್ಬೋದು ಅಂತ ಅನ್ಕೊಂಡು ನಾನು ಕಂಪ್ಲೇಂಟ್ ಮಾಡ್ಬಿಟ್ಟೆ. ನೀವ್ ಯಾರು ಹೇಳೋದಕ್ಕೆ? ನೋಡಿದ್ರ ನೀವು? ಇಲ್ಲ ಅನ್ಕೊಂಡೆ. ನೀವ್ ಯಾಕೆ ಅನ್ಕೋಬೇಕಿತ್ತು? ಅನ್ಕೊಳ್ಳಿ ಮತ್ತೆ. ಇಲ್ಲ ಯಾರೋ ಹೇಳಿದ್ರು ಅದಕ್ಕೆ ನಾನು ಹಂಗ ಅನ್ಕೊಂಡು ಇರ್ಬೋದೇನೋ ಅಂತ ಅನ್ಕೊಂಡು. ಏನ್ ಅನ್ಕೊಂಡು ಯಾರು ಬಂದು ಕಾಪಾಡ್ಬೇಕು? ಲಕ್ಷ್ಮಣನ್ನೇ ಕಾಪಾಡ್ಬೇಕು ಇವಾಗ. ಯಾರ ಬಗ್ಗೆ ನಾವು ಅಪರಾಧ ಮಾಡಿದ್ವೋ ಅವರೇ ಬಂದು ಕಾಪಾಡ್ಬೇಕು ಈಗ. ಬೇರೆ ಆಪ್ಷನ್ ಇಲ್ಲ ಈಗ, ಗುರುನೇ ಕಾಪಾಡ್ಬೇಕೀಗ. ಇಷ್ಟಾದ್ಮೇಲೆ ಜಟಾಯಿಗೆ ಹೊಡೆದ್ಬಿಟ್ಟು ರಾವಣ ಸೀತೆಯನ್ನ ಕರ್ಕೊಂಡು ಸೀದಾ ಅದಕ್ಕೆ ಮಧ್ಯೆ ಏನೆಲ್ಲ ಆಗುತ್ತೆ ಆಮೇಲೆ ಹೇಳೋಣ, ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ಕಿಷ್ಕಿಂಧ ಕಾಂಡದಲ್ಲಿ. ಸೀದಾ ಹೊರಟೋಗ್ಬಿಡ್ತಾನೆ ಅಷ್ಟೇ ಲಂಕಾಗೆ. ಸರಿ, ಲಂಕಾಗ್ ಹೋಗೋ ದಾರಿಯಲ್ಲಿ ಆನ್ ದಿ ವೇ ಋಷಮುಖ ಮೇಲೆ ಹೋಗ್ತಾರಲ್ವಾ, ಋಷಮುಖ ಪರ್ವತದ ಮೇಲೆ ಹೋಗ್ತಾನೆ. ಅವಾಗ ಅಲ್ಲಿ ಕೆಳಗೆ ಒಂದ್ 5 ಜನ ಕಪಿಗಳು ಕೂತಿರ್ತಾರೆ. ಕೂತು ಡಿಸ್ಕಷನ್ ನಡೀತಾ ಇರುತ್ತೆ, ಏನೋ ಮಾತಾಡ್ತಿರ್ತಾರೆ. ಎಲ್ಲಿ ಯಾವ ಗೆಡ್ಡೆ ಗೆಣಸು ತಿನ್ಬೇಕು, ಏನ್ ಕತೆ ಏನು ಅದೆಲ್ಲ ನಡೀತಾ ಇರುತ್ತೆ. ಸುಗ್ರೀವ, ಹನುಮಂತ, ಅಂಗದ, ಹ್ಮ್ ಹ್ಮ್ ಇನ್ನೊಂದಿಬ್ರು. ಸೊ ಈಗ ಆ ಸೀತಾಮಾತೆ ಯಾರೋ 5 ಜನ ಇದಾರ ಅಂದ್ಬಿಟ್ಟು ಜನ ಇರೋ ಕಡೆ ಒಂದು ಕುರುಹು ಇರ್ಲಿ ಅಂತೇಳಿ ನನ್ನ ಒಡವೆನೆಲ್ಲ ಗಂಟು ಕಟ್ಟಿ ಅಲ್ಲಿ ಹಾಕ್ಬಿಡ್ತಾಳೆ. ಆಮೇಲೆ ಸೀತನ್ ಕರ್ಕೊಂಡು ಹೋಗಿ ಅಶೋಕವನದಲ್ಲಿ ಇಟ್ಟಿರ್ತಾನೆ. ಯಾವ್ದನ್ನ ನಾವು ತಪ್ಪು ಅರ್ಥ ಮಾಡ್ಕೋಬಾರ್ದು, ಕೆಟ್ಟ ಅರ್ಥ ಮಾಡ್ಕೋಬಾರ್ದು. ಯಾವ್ದಷ್ಟು ರಾಮಾಯಣ ಆಗ್ಲಿ ಗೀತೆ ಆಗ್ಲಿ ಯಾವ್ದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ನಮ್ಮ ಜೀವನಕ್ಕೆ ಹೆಂಗ್ ಅಳವಡಿಸ್ಕೋಬೇಕು ಅನ್ನೋದನ್ನ ಅಷ್ಟೇ ನೋಡ್ಬೇಕು. ನಾನು ಆಗ್ಲೇ ಹೇಳಿದೆ, ಪ್ರತಿಯೊಬ್ಬರಿಗೂ ಒಂದೊಂದು ಪಾತ್ರ ಅಂತ ಕೊಟ್ಟಿದ್ದಾನೆ ಭಗವಂತ, ಅದನ್ನ ಮಾಡ್ತಾ ಇದಾರೆ ಅಷ್ಟೇ ಎಲ್ಲರೂ. ಓಕೆ. ಮಂಥರೆ ಒಬ್ಬ ಅಪ್ಸರ ಸ್ತ್ರೀ, ಭಗವಂತ ಅವಳಿಗೆ ಸೇವೆ ಮಾಡಕ್ಕೆ ಆಜ್ಞೆ ಮಾಡಿದ್ದೆ, ಮಾಡ್ತಿದ್ದಾಳೆ. ಕರೆಕ್ಟ್ ಮಾಡ್ ಪರ್ಫೆಕ್ಟ್ ಆಗಿ ಮಾಡಿದ್ಲು. ಅವಳ ಆಕ್ಟಿಂಗ್ ಸೂಪರ್ ಆಕ್ಟಿಂಗ್ ಅವಳು. ಸೊ ಹಾಗೆ ನಾವು ಕೂಡ ಇಲ್ಲಿ ಬಂದಾಗ ನಮ್ಮ ನಟನೆ ನಾವು ಮಾಡ್ಬೇಕು. ನಮ್ಮ ಕರ್ತವ್ಯ ನಾವೇನಿದೆ ಮಾಡ್ಬೇಕು. ಅದಕ್ಕೆ 2 ಕರ್ತವ್ಯ ಇದೆ ನಮಗೆ. ಒಂದು, ನಮ್ಮ ಸ್ವಧರ್ಮ ನಿರ್ವಹಣೆ ಮಾಡ್ಬೇಕು. ನಮ್ದೇನು ವರ್ಣಾಶ್ರಮ ಧರ್ಮ ಇದೆಯೋ ಅದನ್ನ ನಾವು ಪಾಲನೆ ಮಾಡ್ಬೇಕು. ಬ್ರಾಹ್ಮಣನ ಕೆಲಸ ಮಾಡ್ಬೇಕು, ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಹ್ಮಚಾರಿ ಅವನ ಕರ್ತವ್ಯ ಮಾಡ್ಬೇಕು, ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ. ಸೊ ಅವ್ರವ್ರ ಕರ್ತವ್ಯ ಅವ್ರು ಮಾಡ್ಬೇಕು. ಇದು ಸ್ವಧರ್ಮ. ಇದು ಸನಾತನ ಧರ್ಮ ಅಂತ ಇದೆಯಲ್ಲ, ಎಲ್ರು ಮಾಡ್ಬೇಕಾಗಿರುವಂತದ್ದು ಭಗವಂತನ ಸ್ಮರಣೆ ಸೇವೆ, ಅದೆಲ್ರು ಮಾಡ್ಬೇಕು. ಸೊ ಅದಕ್ಕೆ ನಮ್ಮ ಕರ್ತವ್ಯ ನಾವು ನಿರ್ವಹಣೆ ಮಾಡೋದನ್ನ ನಾವು ಅಭ್ಯಾಸ ಮಾಡ್ಬೇಕು. ಹಾಗೆ ರಾಮಾಯಣದಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರವೂ ಕೂಡ ನಮ್ಮನ್ನ ಆ ಪಾತ್ರದ ಒಳಕ್ಕೆ ಮುಳುಗಿಸುತ್ತೆ. ಆ ಪಾತ್ರದ ರಸವನ್ನ ನಾವು ಅನುಭವಿಸ್ಬೇಕು. ಮಂತ್ರೆ ಪಾತ್ರದಲ್ಲಿ ಏನ್ ರಸ ಇದೆ, ಕೈಕೇಯಿ ಪಾತ್ರದಲ್ಲಿ ಏನ್ ರಸ ಇದೆ, ದಶರಥನ ಪಾತ್ರದಲ್ಲಿ ಏನ್ ರಸ ಇದೆ, ಮಾರೀಚನ ಪಾತ್ರದಲ್ಲಿ ಏನ್ ರಸ ಇದೆ. ಮಾರೀಚ ಇಲ್ಲಾಂದ್ರೆ ಇದಾಗ್ತಾ ಇತ್ತ, ನಾವ್ ಹೇಳ್ತಾರಲ್ಲ, ಮಾರೀಚ ಇಲ್ಲ ಅಂದಿದ್ರೆ ಸೀತೆ ಅಪಹರಣ ಆಗ್ತಾ ಇತ್ತಾ? ಕೇಳ್ತಾರ ಜಸ್ಟ್. ಸೊ ಭಗವಂತ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದಾನೆ. ಈಗ ದೇಹದಲ್ಲಿ ಎಷ್ಟೋ ನರ ನಾಡಿಗಳಿದೆ. ಒಂದು ನರ ನಾಡಿ ಕಿತ್ಬಿಟ್ರೆ ಫಂಕ್ಷನ್ ಆಗುತ್ತಾ? 100% ಆಗುತ್ತಾ? ಅದ್ರ ಕರ್ತವ್ಯದ ಮಾಡ್ತಾ ಹೋಗ್ತಾ ಇರುತ್ತೆ. ಪ್ರತಿಯೊಂದು ಅಂಗನು ಅದ್ರ ಕರ್ತವ್ಯದ ಮಾಡ್ಬೇಕು. ಹಾಗೆ ಈ ಜಗತ್ತಲ್ಲೂ ಅಷ್ಟೇ, ಮರ ಅದ್ರ ಕರ್ತವ್ಯ ಅದ್ ಮಾಡ್ತಾ ಇರುತ್ತೆ, ಸಮುದ್ರ ಅದ್ರ ಕರ್ತವ್ಯ ಅದ್ ಮಾಡುತ್ತೆ, ಬೆಟ್ಟ ಅದ್ರ ಕರ್ತವ್ಯ ಅದ್ ಮಾಡುತ್ತೆ, ಮನುಷ್ಯ ಅದ್ರ ಕರ್ತವ್ಯ ಅದ್ ಮಾಡ್ತಾನೆ. ಪ್ರತಿಯೊಬ್ಬರು ಅವ್ರವ್ರ ಕರ್ತವ್ಯ ಅವ್ರು ಮಾಡ್ಬೇಕು. ಅದೆಲ್ಲ ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ನಾವು ನಮ್ದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ, ಅದರಲ್ಲಿರೋ ದೋಷಗಳನ್ನ ಹುಡುಕ್ತಾ, ಆ ದೋಷದಲ್ಲೇ ನಾವು ಆನಂದ ಪಡ್ತಾ ನಾವು ಜೀವನ ನಡೆಸ್ಬಿಡ್ತೀವಿ. ಹೇಗೋ ತಳ್ಳಿಬಿಡ್ತೀವಿ ಒಂದ್ ಜೀವನ ಪ್ರಪಾತಕ್ಕೆ. ಈಗ ಹೇಳಿ, ನಾವ್ ಇದೆಲ್ಲ ಯಾಕೆ ಓದ್ಬೇಕು ನೋಡಿ. ಈಗ ಅದು ರಸ ಪೂರ್ತಿಗೆ ನಾವು ರಸ ಆಸ್ವಾದನೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಒಂದೊಂದು ಶ್ಲೋಕನು ಓದಿ 24,000 ಶ್ಲೋಕ ನಾವು ಅದನ್ನ ಎಂಜಾಯ್ ಮಾಡ್ಬೇಕು. ಎಲ್ಲೋ ಅಲ್ಲಲ್ಲೇ ಒಂದೊಂದು ಹೆಕ್ಕಿ ಹೇಳ್ತಾ ಇದ್ರೆ ಏನಾಗುತ್ತೆ, ಅಷ್ಟರಲ್ಲಿ ನಮ್ಗೆ ಎಷ್ಟೋ ಒಂದು ಆನಂದ ಆಗುತ್ತೆ ಅಲ್ವಾ? ಪೂರ್ತಿ ಆನಂದ ಅನುಭವಿಸಕ್ ಆಗ್ತಾ ಇಲ್ಲ ನಮ್ಗೆ ಇವಾಗ ರಾಮಾಯಣ ಓದಿ. ಏನೋ ಪ್ರೋಕ್ಷಣೆ. ಅದಕ್ಕೆ ಹೇಳಿದ್ವಿ, ನಿಜವಾದ ಆನಂದ ಇಲ್ಲಿದೆ.
ಭಗವಂತನ ಭಕ್ತಿ ಸೇವೆಯಲ್ಲಿ ನಿಜವಾದ ಆನಂದ ಇದೆ, ಶಾಶ್ವತವಾದ ಆನಂದ ಇದೆ. ಯಾಕಂದ್ರೆ ಜೀವ ಎಟರ್ನಲ್, ಒಂದು ಶಾಶ್ವತವಾದವನು ಅವನು. ಅವನಿಗೆ ತಾತ್ಕಾಲಿಕ ಸುಖ ಬೇಕಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಜೀವನಿಗೆ ತಾತ್ಕಾಲಿಕ ಸುಖ ಕೊಡೋಕೆ ಹೋಗ್ತಾ ಇದೀವಿ. ಅದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಿದೀವಲ್ವ. ಜೀವನಿಗೆ ಬೇಕಾಗಿರೋದು ಶಾಶ್ವತ ಸುಖ. ಸುಖಂ ಆತ್ಯಂತಿಕಂ ಎತ್ತದ್ ಗ್ರಾಹಂ ಬುದ್ಧಿಮತೀಂದ್ರಿಯಂ. ಜೀವನಿಗೆ ಶಾಶ್ವತ ಸುಖ ಕೊಡಬೇಕು ನಾವು, ತಾತ್ಕಾಲಿಕ ಸುಖ ಅಲ್ಲ. ಕುಡಿದ್ರೆ, ಸಿಗರೇಟ್ ಸೇದಿದ್ರೆ, ತಿನ್ಬಾರ್ದು ತಿಂದ್ರೆ, ಮಾತಾಡಬಾರ್ದು, ಇದು ತಾತ್ಕಾಲಿಕ ಸುಖ ಸಿಗುತ್ತೆ ನಮಗೆ. ಅದ್ರ ಫಲ ತಾತ್ಕಾಲಿಕ. ಆದ್ರೆ ಯಾವಾಗ ನಾವು ಭಗವಂತನ ಸೇವೆ, ಭಗವಂತನ ನಾಮ ಸ್ಮರಣೆ, ಭಗವಂತನ ಕಥಾಶ್ರವಣ ಕೇಳ್ತಿದ್ರೆ ನಿಜವಾದ ಸುಖ ಸಿಗುತ್ತೆ ಅದು. ಇಷ್ಟ ಆದ್ಮೇಲೆ ಬಂದು ನೋಡ್ತಾನೆ, ಆಶ್ರಮಕ್ಕೆ ಬಂದು ನೋಡ್ತಾನೆ. ಸೀತೆ ಎಲ್ಲಿ? ಸೀತೆ ಲಕ್ಷ್ಮಣಸ್ತನ್ನ ಜಾನಾತಿ ಮಾಯಾ ಸೀತಂ ಮಯಾ ಕೃತಾಂ ಜ್ಞಾತ್ವಾ ಪ್ಯೇನಂ ವಂಚಯಿತ್ವಾ ಶೋಚಾಮಿ ಪ್ರಾಕೃತೋ ಯಥಾ. ಯಾರೋ ಮೋಸ ಮಾಡಿ ಸೀತೆಯನ್ನ ಕದ್ದು ಹೋಗ್ಬಿಟ್ಟಿದ್ದಾರೆ. ಹೇಳ್ತಾರೆ, ಅಣ್ಣ ಇದೆಲ್ಲ ನಮ್ದೇ ತಪ್ಪು, ನಾವು ಅವ್ರನ್ನೆಲ್ಲ ಬಿಟ್ಟೋಗಿದ್ದು ತಪ್ಪಲ್ಲ, ನಾವು ಕಾಡಿಗೆ ಬಂದಿದ್ದೆ ತಪ್ಪು. ಏನೇನು ಎಲ್ಲ ತಪ್ಪು ನಮ್ದು, ನಮ್ ತಪ್ಪು ತಪ್ಪು ಅಂತ ಬಂದ್ಬಿಡುತ್ತೆ ನಮ್ಗೆ. ನಾನು ಹಿಂಗ್ ಮಾಡಬಾರ್ದಾಗಿತ್ತು, ತಪ್ಪಾಯ್ತು. ಅರೆ ಆ ತಪ್ಪ ಆಗಿದ್ದು ತಪ್ಪಲ್ಲ, ಆ ತಪ್ಪಿಂದ ಏನ್ ಆಗ್ತಾ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಈಗ ಏನೋ ಒಂದು ತಪ್ಪಾಯ್ತು, ದಶರಥ ತಪ್ಪು ಮಾಡ್ದ ಅಂತೆಲ್ಲ ಹೇಳ್ಕೊಂಡ್ ಬಂದ್ವಿ ನಾವು, ಕೈಕೆ ತಪ್ಪು. ಯಾವ ಒಂದು ತಪ್ಪು ಮಾಡಿದ್ರಿಂದ ನಮ್ಗೆ ಅದರ ಪರಿಣಾಮ ಏನಾಗ್ತಾ ಇದೆ ಅದನ್ನ ನಾವು ಗಮನಿಸ್ಬೇಕು. ನೋಡಿ, ನಾನ್ ಹಿಂಗ್ ತಪ್ಪು ಮಾಡಿದಕ್ಕೆ ತಾನೇ ಹಿಂಗಾಯ್ತು, ನಾನ್ ದಶರಥ ತಪ್ಪು ವಚನ ಕೊಟ್ಟಿದ್ದಕ್ಕೆ ತಾನೇ ಕಾಡಿಗೆ ಹೋಗೋ ತರ ಆಯ್ತು, ರಾಮ ಕಾಡಿಗೆ ಬಂದಿದ್ದಕ್ಕೆ ತಾನೇ ಭಕ್ತರು ಉದ್ಧಾರ ಆಯ್ತು. ಸೊ ಉದ್ಧಾರ ಆಗಿದ್ದಷ್ಟೇ ನಾವು ನೋಡ್ಬೇಕು. ಬಟ್ ಅದಕ್ಕೆ ಮಧ್ಯದಲ್ಲಿ ಯಾಕೆ ಆಗ್ತಾ ಇದೆ, ಇದರಿಂದ ನಾವೇನ್ ಕಲಿಬೇಕು ಅದನ್ನು ಗಮನಿಸ್ಬೇಕು ನಾವು. ಕಲಿಯುವಂತ ವಿಚಾರಗಳಿದೆ ಇದರಲ್ಲಿ ಅಲ್ವಾ. ಅಂತ್ಯತಃ ನಾವು ರಾವಣನ ವಧೆ ಆಗುತ್ತೆ, ಉದ್ಧಾರ ಆಗ್ಬಿಡ್ತಾರೆ. ಬಟ್ ಅದ್ ಮಧ್ಯದಲ್ಲಿ ಏನೆಲ್ಲ ಆಯ್ತು, ಮತ್ತೆ ಯಾಕೆ ಹೇಳ್ಬೇಕಿತ್ತು ವಾಲ್ಮೀಕಿ? ಆಗಿದ್ರೆ ಒಂದೇ ಸಲ ಕಾಡಿಂದ ಬಂದ, ಅಲ್ಲಿಂದ ರಾವಣನ ಆಸ್ಥಾನಕ್ಕೆ ಹೋದ, ಕೊಂದ, ಬಂದ ಅಂದ್ರೆ ಆಗೋಗ್ತಾ ಇತ್ತಲ್ವಾ. ಅದಕ್ಕೆ ಯದಿ ಶೋಚಾಮಿ ತಾಮ್ ದುಃಖ ಸಂತಪ್ತ ಕಾಮುಕೋ ಯಥ ತದಾ ಕ್ರಮೇಣ ಅನುಚಿಂತ್ವನ್ ಸೀತಾಂ ಯಾಸಿ ಅಸುರಲಾಯಂ ರಾವಣಂ ಸಕುಲಂ ಹತ್ವಾ ಸೀತಮಗ್ನೌ ಸ್ಥಿತಂ ಪುನಃ. ಸೊ ಹಾಗೆ ನಾನು ಬಂದಿದ್ದ ಕಾರಣ ಏನಂದ್ರೆ, ಅಹಂ ಮನುಷ್ಯ ಭಾವೇನ ಜಾತೋಸ್ಮಿ ಬ್ರಹ್ಮಣಾರ್ಥಿತಃ. ಬ್ರಹ್ಮ ಬಂದು ನನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೆ ನಾವು ಮನುಷ್ಯ ರೂಪದಲ್ಲಿ ಬಂದಿದ್ದೀವಿ. ಸೊ ಏನ್ ಮಾಡ್ಬೇಕು ಅದನ್ನ ನಾವು ಮಾಡೇ ಹೋಗ್ಬೇಕು. ಆದ್ರೆ ಮನುಷ್ಯನ್ ತರ ಶೋಕ ಪಡ್ಬೇಕಲ್ಲ ಹೆಂಡತಿನ ಕಳ್ಕೊಂಡ್ಮೇಲೆ. ಮನುಷ್ಯ ಭಾವ ಮಾಪನ್ನ ಕಿಂಚಿತ್ ಕಾಲಂ ವಸಾಮಿಕವು. ನಾನು ಸ್ವಲ್ಪ ವರ್ಷ ನಾನು ಮನುಷ್ಯನಾಗಿ ಬಂದು ಇಲ್ಲಿ ಸಾಮಾನ್ಯ ಮನುಷ್ಯರು ಹೇಗೆ ದುಃಖ ಪಡ್ತಾರೆ, ಹೆಂಡತಿನ ಕಳ್ಕೊಂಡಾಗ ದುಃಖ, ನಾವು ಬಯಸಿದ ವಸ್ತು ಸಿಗದೇ ಇದ್ದಾಗ ದುಃಖ. ಸೊ ಇದರಿಂದ ಮನುಷ್ಯ ಆದವನು ಏನ್ ದುಃಖ ಪಡ್ತಾನೆ ಅನ್ನೋದನ್ನ ತೋರ್ಸಕ್ಕೋಸ್ಕರ ಬಂದಿದ್ದು ಭಗವಂತ. ಓಕೆ, ಸೀತಾಪಹರಣ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಶ್ರವಣ ಮಾಡೋಣ. ಇವತ್ತು ಇಷ್ಟ ಆಯ್ತು. ಅರಣ್ಯಕಾಂಡದಲ್ಲಿ ಕಾಡಿಗೆ ಬಂದ್ರು, ಶೂರ್ಪನಖಿ ರಾಮನನ್ನ ಮೋಹಿಸಿದ್ದು, ಅಸುರ ಕುಲವನ್ನು ಸಂಹಾರ ಮಾಡಿದ್ದು, ರಾವಣನಿಗೋಗಿ ವಿಚಾರವನ್ನು ಮುಟ್ಟಿಸಿದ್ದು, ರಾವಣನ್ನ ಶೂರ್ಪನಖಿ ರೇಗಿಸಿದ್ದು, ಅವನಿಗೆ ಬೋಧನೆ ಮಾಡಿದ್ದು, ರಾವಣನ ಪ್ರಚೋದನೆ ಮಾಡಿದ್ದು, ರಾವಣ ಬಂದು ಮಾರೀಚನ ಹತ್ರ ಸಹಾಯ ಬೇಡಿದ್ದು, ಮಾರೀಚನ ಉಪದೇಶ. ಆದ್ರೂ ಮಾರೀಚ ಯಾವುದೋ ಒಂದು ದೈವ ಸಂಕಲ್ಪಕ್ಕೆ ಕಟ್ಟು ಬಿದ್ದು ವಿಧಿ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ದೈವ ಸಂಕಲ್ಪ. ಜಿಂಕೆ ವೇಷದಲ್ಲಿ ಬಂದು ಸೀತೆಯನ್ನು ಅಪಹರಣ ಮಾಡೋದಕ್ಕೆ ಕಾರಣ ಆಗಿದ್ದು, ಸೀತೆ ಲಕ್ಷ್ಮಣನಿಗೆ ನಿಂದನೆ ಮಾಡಿದ್ದು, ಲಕ್ಷ್ಮಣನ ಮಾತುಗಳು. ಸೊ ಇವೆಲ್ಲ ಆಯ್ತು. ಅಲ್ಲಿಂದ ಸೀತಾ ಮತ್ತೆ ರಾವಣರ ಸಂವಾದ, ಕಪಟ ವೇಷಧಾರಿ ರಾವಣನ ಸಂವಾದ, ಸೀತೆಯನ್ನ ಅಪಹರಣ ಮಾಡಿದ್ದು ಇಷ್ಟ ಆಯ್ತು. ಇಲ್ಲಿಂದ ನಾಳೆ ಅರಣ್ಯಕಾಂಡ ಮುಗಿಸಿ ನೇರವಾಗಿ ಕಿಷ್ಕಿಂಧ ಕಾಂಡ ಪ್ರವೇಶ ಮಾಡೋಣ. ಆಮೇಲೆ ಇಲ್ಲೇ ಈ ಅರಣ್ಯಕಾಂಡದಲ್ಲೇ ಕೊನೆಗೆ ಶಬರಿ ಪರಿಚಯ ಆಗುತ್ತೆ ರಾಮನಿಗೆ. ಶಬರಿ ಹೇಳೋದು ಇಲ್ಲೇ ಮುಂದೆ ಸ್ವಲ್ಪ ದೂರ ಹೋದ್ರೆ ಋಷ್ಯಮುಖ ಪರ್ವತ ಇದೆ, ಹಂಪೆ, ಅಲ್ಲಿಗೆ ಬರ್ತಾರೆ ಈಗ. ಸೊ ಅಲ್ಲಿ ಪಂಪಾ ನದಿ ಸ್ನಾನ, ಅಲ್ಲಿಂದ ನೇರವಾಗಿ ಋಷ್ಯಮುಖ,
ಅಲ್ಲಿ ಸುಗ್ರೀವ ಅವ್ರನ್ನ ನೋಡೋದು, ಭಯಭೀತನಾಗೋದು, ವಾಲಿನೇ ಕಳಿಸ್ಬಿಟ್ಟಿದಾನೆ ಇವ್ರನ್ನ ಯಾರನೋ ಅಂತ. ಹನುಮಂತ ಚಾಣಾಕ್ಷ ಮತಿಯಿಂದ ಹೋಗಿ ರಾಮ ಲಕ್ಷ್ಮಣ ಹತ್ರ ಮಾತಾಡೋದು. ಹನುಮಂತ ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ, ನೇರವಾಗಿ ರಾಮಚಂದ್ರನ ಹತ್ರ ಮಾತಾಡೋದಿಲ್ಲ, ಅವನು ಲಕ್ಷ್ಮಣನ ಮೂಲಕ ಮಾತಾಡಿಸ್ತಾನೆ. ಯಾಕೆ ಅದೆಲ್ಲ ನಾವು ನಾಳೆ ನೋಡೋಣ. ಪ್ರತಿಯೊಂದು ಕೂಡ ಸ್ವಾರಸ್ಯ ಇದೆ ಇದರಲ್ಲಿ. ಓಕೆ, ಎಲ್ಲ ಸ್ವಾರಸ್ಯನೂ ನಾವು ಹೇಳಕ್ಕೆ ಸಮಯ ಆಗ್ತಾ ಇಲ್ಲ ಅಷ್ಟೇನೆ, ಪ್ರತಿಯೊಂದು ಇದೆ ಇದರಲ್ಲಿ. ಓಕೆ, ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ. ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳ್ಬೋದು ಚುಟುಕಾಗಿ. ಅನ್ಮ್ಯೂಟ್ ಆಗ್ತಾ ಇಲ್ವಾ? ಆಗ್ತದೆ ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಬ್ರೋ. ಪ್ರಭು ಈಗ ಹ್ಮ್ ಪ್ರಭು ಮಾರೀಚಂಗೆ ರಾವಣ ಕರ್ಕೊಂಡ್ ಬರ್ತಾನೆ, ಇಲ್ಲಿ ಹೋಗಿ ಈ ತರ ಒಂದು ಕುತಂತ್ರ ಮಾಡು ಅಂತ ಹೇಳ್ತಾನಲ್ವಾ ಪ್ರಭು. ಅಲ್ಲಿ ವಾಗ್ವಾದ ಆಗತ್ತೆ, ನಾನು ಆತರ ಮಾಡೋದಿಲ್ಲ, ಆಲ್ರೆಡಿ ನಾನು ನೋಡಿದೀನಿ, ನಾನು ತುಂಬಾ ದೂರ ಹೋಗಿ ಬಿದ್ದಿದ್ದೀನಿ, ಒಡ್ಸ್ಕೊಂಡ್ ಬಂದಿದ್ದೀನಿ, ಮತ್ತೆ ಮಾಡೋದ್ ಬೇಡ ಅಂತ ಹೇಳ್ತಾನಲ್ಲ ಪ್ರಭು. ಪ್ರಭು ಅಲ್ಲಿಂದ ಅವ್ನ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಸೈಲೆಂಟ್ ಆಗಿ ಬಂದ್ಬಿಟ್ಟು ಇಲ್ಲಿ ರಾಮಂಗ್ ಹೇಳ್ಬೋದಾಗಿತ್ತಲ್ಲ, ಈ ತರ ಒಂದ್ ಕುತಂತ್ರ ಮಾಡ್ತಾ ಇದ್ದಾನೆ, ಅದ್ರಾಗ ನೀನ್ ಬಲಿ ಆಗ್ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಲ್ಲ? ಹೇಳಿದೆ ಸೀತಾಪರಣ ಆಗ್ತಾ ಇತ್ತಾ? ನಾನು ಆಗ್ಲೇ ಹೇಳ್ದೆ. ಈಗ ಸೀತಾಪರಣ ಆಗ್ಬೇಕಲ್ಲಪ್ಪ. ಈಗ ಅವರು ಲಂಕೆಗೆ ಹೋಗ್ಬೇಕು, ಭಗವಂತ ಒಂದ್ ಪ್ಲಾನ್ ಅಂತ ಮಾಡಿರ್ತಾನೆ. ನಾವು ಆ ಪ್ಲಾನ್ ನಾವ್ ಹೆಂಗೆ ಅದನ್ನ ಪ್ರಶ್ನೆ ಮಾಡಕ್ಕಾಗತ್ತೆ? ಇದು ಭಗವಂತನ, ಮ್ಯೂಟ್ ಮಾಡ್ಕೊಳ್ಳಿ, ಭಗವಂತನ ದಿವ್ಯ ಯೋಜನೆ ಇದು, ಡಿವೈನ್ ಪ್ಲಾನ್. ಮಾರೀಚ ಹೇಳ್ಬೋದಿತ್ತು, ರಾಮಚಂದ್ರ ಯಾರಂತ ಗೊತ್ತು ಅಂತ ತಾನೇ ರಾವಣನ್ಗೆ ಹೇಳೋದು. ಆದ್ರೂ ಯಾಕೆ ಮಾಡ್ತಾನೆ ಅಂದ್ರೆ, ಒಂದು ಅಂತ್ಯಕಾಲದಲ್ಲಿ ರಾಮನಾಮ ಸ್ಮರಣೆ ಬಂದ್ರೆ ಏನಾಗುತ್ತೆ ಅನ್ನೋದು ತೋರಿಸ್ಬೇಕು ಜನಕ್ಕೆ, ನಮ್ಗೆ. ಅದೇ ಹೇಳಿದಲ್ವಾ, ರಾಕ್ಷಸ ಆಗ್ಲಿ